ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳವರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನೆರೆದಿರುವ ಎಲ್ಲ ಹಿರಿಯ ಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು 3 ಪ್ರಮುಖ ಘಟನೆಗಳನ್ನು ನೋಡಿದ್ದೀವಿ. ಅದು ಮಹಾಭಾರತದ 3 ಪ್ರಮುಖ ಘಟ್ಟಗಳು ಹೌದು. ಒಂದು ಆದಿಪರ್ವದ ಮುಕ್ತಾಯದ ಘಟ್ಟ, ಆದ್ದರಿಂದ ಖಾಂಡವವನ ದಹನ. ಇಡೀ ಆದಿಪರ್ವದ ಮುಕ್ತಾಯ ಒಂದು ದೊಡ್ಡ ವನವನ್ನು ಅಗ್ನಿ ತಾನಾಗಿ ಭಕ್ಷಿಸುವ ಕಥೆಯ ಜೊತೆಗೆ ಮುಕ್ತಾಯ ಆಗ್ತದೆ. ಅದು ಅನೇಕ ಅರ್ಥಗಳಲ್ಲಿ ಸಾಂಕೇತಿಕ ಇರಲಿಕ್ಕೆ ಸಾಕು. ಆ ಖಾಂಡವ ವನ ದಹನ ಅನ್ನುವುದು ಯಾವುದೇ ಅತಿಯಾದರೆ ಅದು ಸುಟ್ಟು ನಾಶವಾಗ್ತದೆ ಅನ್ನುವ ಒಂದು ಸಾಲಿನ ತಥ್ಯವನ್ನು ಹೇಳುತ್ತೆ. ಯಾವುದೇ ಅತಿಯಾದರೆ ಅದು ಸುಟ್ಟು ನಾಶವಾಗ್ತದೆ. ಧರ್ಮ ಅತಿಯಾದರೂ ಸುಟ್ಟು ನಾಶವಾಗ್ತದೆ, ಕಾಮ ಅತಿಯಾದರೂ ಸುಟ್ಟು ನಾಶವಾಗ್ತದೆ, ಅರ್ಥ ಅತಿಯಾದರೂ ಸುಟ್ಟು ನಾಶವಾಗ್ತದೆ. ಯಾಕೆಂದರೆ ಖಾಂಡವ ವನ ದಹನವನ್ನು ನಾವು ಪರಿಶೀಲಿಸುವಾಗ ಗೊತ್ತಾಗುವ ಒಂದು ಮುಖ್ಯ ಸಂಗತಿ ಏನು ಅಂತಂದರೆ, ಅದು ಧರ್ಮದ ಪರಾಕಾಷ್ಠೆಯ ಒಂದು ಥರದ ಅಬ್ಸೆಷನ್ ಅಂತ ಹೇಳುವ ಶ್ವೇತಕೀಯ 100 ದಿವಸ ಮಾಡಿದ ಹೋಮದ ಫಲ. ಆ ಶ್ವೇತಕಿಗೆ ಆ ಪರಿಯಾದ ಅಬ್ಸೆಷನ್ ಧರ್ಮದ ಮಟ್ಟಿಗೆ ಬಂದಾಗ ಅಗ್ನಿಗೂ ಅಪಚನ ಆಯಿತು. ಧರ್ಮ ಕೂಡ ಅತಿರೇಕಕ್ಕೆ ಹೋಗಬಾರದು. ಧರ್ಮಕ್ಕೂ ಒಂದು ಅಳತೆ, ಒಂದು ರಿಚುವಲ್ಲಿನ ಮಟ್ಟಕ್ಕೆ ನಿಂತು ಬಿಟ್ಟರೆ ಅದು ಅಂತರಂಗದ ಯಾವ ಅಧ್ಯಾತ್ಮಕ್ಕೂ ಸಹಾಯ ಮಾಡದೇ ಇದ್ದರೆ ಅದು ಈ ಥರದ ಆವೇಶಗಳಲ್ಲೇ ಮುಕ್ತಾಯ ಆಗ್ತದೆ. ನಮ್ಮ ಅನೇಕ ಇತ್ತೀಚಿನ ಧರ್ಮದ ಕಾಲಮಾನಗಳ ದೃಷ್ಟಿಯಿಂದ ನಾವು ಇತ್ತೀಚಿನ ಅಂತ ನಾನು ಯಾಕೆ ಹೇಳ್ತೇನೆ ಅಂದರೆ, ಇತ್ತೀಚಿನ ಧರ್ಮದ ಆವೇಶಗಳೆಲ್ಲ ಈ ಥರದ ಬಹಿರಂಗದ ಆಚರಣೆಗಳಿಗೆ ಬಹಳ ಪ್ರಾಮುಖ್ಯವನ್ನು ಕೊಡುವ, ಅಂತರಂಗದ ಅಧ್ಯಾತ್ಮಕ್ಕೆ ಬಂದರೆ ಲೊಳಲೊಟ್ಟೆಯೋ ಗೊಳ್ಳು ಸೊಪ್ಪೋ ಇರುವ ಹಾಗೆ ನಮಗೆ ನಮ್ಮ ನಿಜವಾದ ಭಾರತೀಯ ಪರಂಪರೆಯನ್ನು ತಿಳ್ಕೊಳ್ಬೇಕು, ಅದರ ಸಂಪೂರ್ಣ ಅಂತರ್ಗತ ಮಾಡಿಕೊಳ್ಬೇಕು. ಧರ್ಮ ಅಂದರೆ ಏನು, ವ್ಯಾಖ್ಯಾನಗಳನ್ನು ಯಾರೋ ಪ್ರಶ್ನೋತ್ತರಕ್ಕೆ ಬಂದರೆ ನಮಗೆ ಅದು ಅಂತರ್ಗತವಾದ ಒಂದು ರಕ್ತ ಸಂಬಂಧಿ ಉತ್ತರವಾಗಿ ನಮ್ಮ ಜೊತೆಗಿರಬೇಕು ಅನ್ನುವ ಭಾವ ಇನ್ನೂ ಇಲ್ಲ. ಅದರ ಆವೇಶದ ಭಾಗವಾಗಿ ಆಚರಣೆಗಳನ್ನು ಹೆಚ್ಚು ಹೆಚ್ಚು ಮಾಡುವ ಕಡೆಗೆ ಇದ್ದೇವೆ. ಅದು ಒಂದು ಭಾಗ. ಹೌದು, ಆವೇಶ ಬೇಕು, ಆಚರಣೆಗಳು ಬೇಕು, ನಾನು ಅಲ್ಲ ಅಂತ ಹೇಳೋದಿಲ್ಲ. ಅದೇ ಅತಿರೇಕವಾಗಿ ನಾವು ನಿಜವಾಗಿ ಪರಂಪರೆಯ ಗ್ರಂಥಗಳನ್ನು, ಅದರ ನಿಜವಾದ ತತ್ವಗಳನ್ನು ತಿಳಿಯದೆ ಎಷ್ಟು ದಿನ ಆ ಯೋಚನೆ ಮಾಡಿದಾಗ ಅತಿರೇಕವಾದ ಧರ್ಮ ಕೂಡ ಸುಟ್ಟು ಭಸ್ಮವೇ ಆಗ್ತದೆ ಅನ್ನುವ ಹಾಗೆ ನಮಗೆ ಖಾಂಡವ ವನ ದಹನದ ಒಂದು ಸಣ್ಣ ಸೂಚನೆ. ಸಾಂಕೇತಿಕವಾಗಿ ಅದು ಎಲ್ಲವನ್ನೂ ರೆಪ್ರೆಸೆಂಟ್ ಮಾಡುವ ಹಾಗೆ, ಅತಿರೇಕವಾದ ಕಾಮವೂ ಸುಟ್ಟು ಭಸ್ಮವೇ ಮಾಡುವುದು, ಅತಿರೇಕವಾದ ಅರ್ಥ ಸುಟ್ಟು ಭಸ್ಮ ಮಾಡಲಿಕ್ಕಿದೆ ಅನ್ನುವ ಹಾಗೆ ಸಭಾಪರ್ವದ ಪೂರ್ವದಲ್ಲಿ ನಮಗೆ ಖಾಂಡವ ವನ ದಹನ. ಸಭಾಪರ್ವ ಇಡೀ ಆರಂಭ ಆಗುವುದು
ಅರ್ಥಧರ್ಮವನ್ನು ಹೇಳುವ ಕುರಿತಾಗಿ ಅಥವಾ ಅರ್ಥದ ಕುರಿತ ವಿಶ್ಲೇಷಣೆ ಮುಂದಿನದ್ದು ನೀವು ನೋಡಿ. ಹಾಗಾಗಿ ಇಡೀ ಸಭಾಪರ್ವ ಆರಂಭ ಆಗುವುದು ಒಂದು ಮಹಾ ಇಂದ್ರ ಭವನ ನಿರ್ಮಾಣ ಮಾಡುವ ಅರ್ಥ ಪ್ರದರ್ಶನದ ಜೊತೆಗೆ. ಒಬ್ಬನಿಗೆ ತಾನು ತುಂಬ ದೊಡ್ಡವನಿದ್ದೇನೆ ಅಂತ, ತನ್ನ ಕೈಯಲ್ಲಿ ಹಣ ಇದೆ ಅಂತ ಆದಾಗ ತಾನು ಶ್ರೀಮಂತ ಅಂತ ತೋರಿಸ್ಲಿಕ್ಕಿರುವ ಒಂದೇ ಒಂದು ಪ್ರಮುಖ ದಾರಿ ಅಂತಂದರೆ ತಾನಿರುವ ಮನೆಯನ್ನು ವೈಭವದಿಂದ ಕಟ್ಟಿಕೊಂಡು ಬಿಡೋದು. ಇವತ್ತು ಬಹಳ ಜನ ಮಾಡೋದು ಅದನ್ನೇ ನೋಡಿ. ತಮಗೆ ಶ್ರೀಮಂತಿಕೆ ಬಂದಿದೆ ಅಂತ ಗೊತ್ತಾಗಬೇಕಾದ್ರೆ ಒಂದು ದೊಡ್ಡ ಕಾರ್ ತೊಗೊಳ್ಳೋದು, ಒಂದು ದೊಡ್ಡ ಮನೆ ಕಟ್ಕೊಂಡ್ಬಿಡೋದು. ನೀವು ಡಿಸೈಡ್ ಮಾಡಿಬಿಡಬೇಕು, ಅವರು ನಮ್ಮ ಒಟ್ಟಿಗೆ ಸೇರೋರಲ್ಲ, ಸ್ವಲ್ಪ ಬೇರೆ ಲೋಕದವರು ಅಂತ. ಇದರ ಹಿಂದೆ ಏನು ಅಂದರೆ ಇದು ಅರ್ಥ ಪ್ರದರ್ಶನದ ಒಂದು ಭಾಗ. ಇದು ಅರ್ಥ ಮಾಡುವ ದೊಡ್ಡ ಆಮಿಷ ಕೂಡ. ಅರ್ಥ ನಮ್ಮನ್ನು ಆ ಥರದ ಒಂದು ಪ್ರಚೋದನೆಗೆ ದೂಡ್ತದೆ ಅನ್ನುವ ಹಾಗೆ ಅದನ್ನು ಪ್ರತಿ ಚಕ್ರವರ್ತಿಗಳು ಆ ಕಾಲಕ್ಕೆ ಮಾಡ್ತಿದ್ರು ಅನ್ನೋದನ್ನು ಸಾಬೀತುಪಡಿಸುವ ಹಾಗೆ ಬೇರೆ ಯಾರೂ ಅಲ್ಲ, ಬಹಳ ಧರ್ಮನಿಷ್ಠರಾದ ಪಾಂಡವಾದಿಗಳು ಕೂಡ ಅಂಥದ್ದೊಂದು ಅನಿವಾರ್ಯತೆಗೆ ಬಿದ್ದರು ನೋಡಿ. ಅಥವಾ ಅದನ್ನು ಉದ್ದೇಶಪೂರ್ವಕ ಕೃಷ್ಣ ಕಟ್ಟಿಸ್ತಾನೆ ಅಂತಂದರೆ ಕೃಷ್ಣನಿಗೆ ದುರ್ಯೋಧನನಂಥವರಿಗೆ, ದುರ್ಯೋಧನ ಮೊದಲಾದ ಎಲ್ಲರಿಗೂ, ಯಾಕಂದರೆ ಜರಾಸಂಧ ಇದ್ದಾನೆ, ಅವರ ವಿರೋಧಿಗಳು ಸಾಕಷ್ಟು ಆಗಲೇ ಇದ್ದರು. ಶಿಶುಪಾಲ, ನಿನ್ನೆ ದಿನ ನಾನು ನಿಮಗೆ ಅದರ ಪಟ್ಟಿಯನ್ನು ಕೊಟ್ಟೆ. ಅಷ್ಟೂ ಜನರಿಗೆ ಗೊತ್ತುಪಡಿಸಬೇಕಿತ್ತು ನಾವು ದೊಡ್ಡವರಾಗಿದ್ದೇವೆ ಅಂತ. ಅದು ಅನಿವಾರ್ಯವಿತ್ತು ಪಾಂಡವರಿಗೆ. ಯಾಕಂದರೆ ಅಷ್ಟೂ ಕಾಲ ಅವರು ಅಲ್ಲಿ ಇಲ್ಲಿ ಕಾಡು ಮೇಡು ಅಲ್ಕೊಂಡು ಎಲ್ಲೋ ಊಟ ಮಾಡಿಕೊಂಡು, ಯಾವುದೋ ಬ್ರಾಹ್ಮಣನ ಕೋಣೆಯಲ್ಲೋ ಕುಂಬಾರನ ಮನೆಯಲ್ಲೋ ಬಾಡಿಗೆ ಇದ್ದ ಹಾಗೆ ಇದ್ದುಕೊಂಡು, ಏನೋ ಆಹಾರ ಅಂದರೆ ಭಿಕ್ಷಾಟನೆ ಆಹಾರ ಮಾಡಿ, ಎಲ್ಲೋ ವಲ್ಕಲ ಒಂದು ತುಂಡು ಬಟ್ಟೆಯಲ್ಲಿ ಬದುಕಿದ ಬ್ರಾಹ್ಮಣರ ಒಟುವಿನ ಹಾಗೆ ಕಾಣಿಸಿಕೊಂಡವರು. ಹೀಗೆ ಇಲ್ಲ, ಅವರಿಗೆ ಆರ್ಥಿಕವಾಗಿಯೂ ಸುಧಾರಿಸಿದ್ದಾರೆ ಅನ್ನೋದನ್ನು ತೋರಿಸುವುದು ಒಂದು ರಾಜ ಮರ್ಯಾದೆಯ ದೃಷ್ಟಿಯಿಂದ ಅನಿವಾರ್ಯ ಇದ್ದದ್ರಿಂದ ಅದು ರಾಜತಾಂತ್ರಿಕ ವಿಷಯವಾಗಿ ಕೃಷ್ಣ ಅದನ್ನು ಸಜೆಸ್ಟ್ ಮಾಡ್ತಾನೆ. ಸೊ ಇದೊಂದು ರಾಜತಾಂತ್ರಿಕ ವಿಷಯ. ಈಗ ಒಬ್ಬ ರಾಜ ತನ್ನ ಅರಮನೆಯನ್ನು ವಿಸ್ತಾರ ಮಾಡ್ತಾನೆ ಅಂದಾಗ ಅದು ನಮ್ಮ ನಿಮ್ಮ ಹಾಗೆ ಒಂದು ಮನೆಯ ಮೂಲಕ ಮನೆ ಕಟ್ಟಿ ಶ್ರೀಮಂತಿಕೆಯನ್ನು ತೋರಿಸುವ ಒಂದು ಸಣ್ಣ ವ್ಯವಸ್ಥೆಯ ಪ್ರತಿನಿಧಿ ಅಲ್ಲ. ಅದು ಒಂದು ರಾಜ ವ್ಯವಸ್ಥೆಯ ಒಳಗೆ ಆಡಳಿತಾತ್ಮಕವಾಗಿ ಒಬ್ಬ ರಾಜ ತಾನು ಎಷ್ಟು ಪ್ರಬಲನಾಗಿದ್ದಾನೆ ಅಂತ ತೋರಿಸುವುದಕ್ಕೆ ಇರುವ ಒಂದು ಅನಿವಾರ್ಯ ಅಂಗ. ಅದರಿಂದ ಕೃಷ್ಣ ಅದನ್ನು ಸಜೆಸ್ಟ್ ಮಾಡಿದಾಗ ನೋಡಿ, ಅರ್ಥ ಒಂದು ಪ್ರದರ್ಶನದ ಭಾಗವೂ ಆಗಬೇಕಾಗತ್ತೆ. ಅಷ್ಟರಲ್ಲೇ ಅದು ಮುಗಿಲಿಲ್ಲ. ಅದು ಮುಂದಿನ ಚಕ್ರವರ್ತಿತ್ವವನ್ನು ಅಥವಾ ರಾಜಸೂಯ ಯಾಗ ಮಾಡುವುದರ ಮೂಲಕ ನಾನು ಸಾರ್ವಭೌಮತ್ವವನ್ನು ಕೂಡ ಸ್ಥಾಪಿಸಬೇಕು ಅನ್ನುವ ಅರ್ಥದ ಇನ್ನೊಂದು ಮುಖವಾಗಿ ಧರ್ಮರಾಜನಲ್ಲಿ ಪ್ರಕಟವಾಗುತ್ತೆ. ಅದಕ್ಕೆ ನೆಪವಾಗಿ ನಾರದರು ಬಂದಿರಬಹುದು, ಅವ್ರು ಯಾವುದೋ ಕಥೆಗಳನ್ನು ಹೇಳಿರ್ಬೋದು, ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಚಕ್ರವರ್ತಿ ಅನ್ನುವ ಮಾತು ಕೇಳಿದಾಗ ಅವರಿಗೆ ಪ್ರಚೋದನೆ ಆಗಿರಬಹುದು. ಆದರೆ ಆ ರೀತಿಯ ಒಂದು ಪ್ರಚೋದನೆಗೆ ಕಾರಣವಾಗುವುದರ ಹಿಂದೆ ಕೂಡ ಹಣ ಇದೆ ಅಂತ ಅರ್ಥ. ಹಣ ಇಲ್ಲದವನು ಇದ್ರ ಬಗ್ಗೆ ಕಿವಿ ಕೊಡಲ್ಲ. ಅವ್ರು ಚಕ್ರವರ್ತಿಗಳಿದ್ರೆ ಇರಲಿಪ್ಪ, ನಮಗೆ ಎಲ್ಲಿ ಆಗ್ತದೆ ಅಂತ ನಾವು ನಮ್ಮ ಪಾಡಿಗೆ ಕಿವಿ ಮುಚ್ಕೋತೇವೆ, ಆ ಕಡೆಗೆ ಹೆಚ್ಚು ಗಮನ ಕೊಡೋದಿಲ್ಲ. ನನಗೂ ಸಾಧ್ಯ ಅಂತ ಅನ್ನಿಸಿದಾಗ, ನಾನು ಆರ್ಥಿಕವಾಗಿ ಪ್ರಬಲನಿದ್ದಾಗ, ಬಲಿಷ್ಠನಿದ್ದಾಗ ಮಾತ್ರ ನಾನು ಆ ಥರದ ವಿಷಯವನ್ನು ಬಹಳ ಕುತೂಹಲದಿಂದ ಕೇಳ್ತೇನೆ, ಜಿಜ್ಞಾಸೆಯಿಂದ ಅದರ ಕಡೆಗೆ ನಡೀತೇನೆ, ನನಗೆ ಮುಂದುವರಿಯಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ತೇನೆ. ಆ ದೃಷ್ಟಿಯಲ್ಲಿ ಧರ್ಮರಾಜನಿಗೆ ತನ್ನ ಆರ್ಥಿಕ ಬಲ ಘನಿಷ್ಠವಾಗಿ ಇತ್ತು ಅನ್ನೋದಕ್ಕೆ ಅದು ಇನ್ನೊಂದು ಸೂಚನೆ. ಅವನು ಚಕ್ರವರ್ತಿತ್ವವನ್ನು ಕೂಡ ಯೋಚನೆ ಮಾಡ್ತಾನೆ, ಚಕ್ರವರ್ತಿ ಆಗಬೇಕು ಅಂತ. ನೋಡಿ, ನಿನ್ನೆಯ ದಿನ ಅಥವಾ ಮೊನ್ನೆಯ ದಿನದ ವಿಷಯಕ್ಕೆ ಬಂದಾಗ ಅವರು ಕುಂಬಾರನ ಮನೆ ಎಷ್ಟು ಸಣ್ಣ ಕೋಣೆಯಲ್ಲಿ ಇದ್ದವರು. ಒಂದು ದೃಪದನ ಮಗಳ ಕೈ ಹಿಡಿದ ನಂತರ ಅವರ ಪರಿಸ್ಥಿತಿ ಸುಧಾರಿಸಿತು. ಆ ಪರಿಸ್ಥಿತಿ ಸುಧಾರಿಸುವಾಗಲೂ ಕೃಷ್ಣ ಜೊತೆಗಿದ್ದುಕೊಂಡು ಅವರನ್ನು ನಡೆಸ್ತಾ ಈಗ ಅವರನ್ನು ಖಾಂಡವ ಪ್ರಸ್ಥದ ಪಾಲು ಪಡೆದ ಮೇಲೆ ಆ ಖಾಂಡವ ಪ್ರಸ್ಥದ ಪಾಲಿನ ಜೊತೆಗೆ ಬಂದಂತಹ ಮತ್ತೊಂದು ಪರಿಸ್ಥಿತಿ ಅವರನ್ನು ಮೊದಲಿದ್ದದ್ದಕ್ಕಿಂತ ಉತ್ತಮರನ್ನಾಗಿ ಮಾಡಿತು. ಆ ಉತ್ತಮರನ್ನಾಗಿ ಮಾಡಿದ್ದಕ್ಕೆ ಅವರ ಒಂದೊಂದು ಬದುಕಿನ ಭೌತಿಕ ಅಂಶಗಳಲ್ಲಿ ವ್ಯತ್ಯಾಸಗಳು ಕಾಣಿಸಲಿಕ್ಕೆ ಪ್ರಾರಂಭ ಆದವು. ಪರಿಸ್ಥಿತಿ ಬದಲಾಗ್ತಾ ಇರ್ತದೆ. ಮನುಷ್ಯನ ಪರಿಸ್ಥಿತಿ ನಿನ್ನೆ ಇದ್ದ ಹಾಗೆ ಇವತ್ತು ಇರೋದಿಲ್ಲ ಅನ್ನೋದಕ್ಕೆ ಪಾಂಡವರು ಬಹಳ ದೊಡ್ಡ ಸಾಕ್ಷಿ. ನಾವು ಯಾವುದೇ ಕಾರಣಕ್ಕಾಗಿ ಒಂದು ಪರಿಸ್ಥಿತಿಗಾಗಿ ಅಂಜಬೇಕಾಗಿಲ್ಲ. ಯಾವ ಪರಿಸ್ಥಿತಿ ಬಂದರೂ ಅದು ಶಾಶ್ವತ ಅಲ್ಲ ಅನ್ನೋದನ್ನು ನೆನಪು ಮಾಡಿಕೊಳ್ಳಿಕ್ಕೆ ನಮಗೆ ಇಡೀ ಪಾಂಡವ ಪರಂಪರೆ ಇದೆ. ಹಾಗಾಗಿ ಅವರು ನಿನ್ನೆ ಇದ್ದ ಪರಿಸ್ಥಿತಿ ಎಲ್ಲವೂ ಬದಲಾಗಿ ಇವತ್ತು ಅಂಥ ಪರಿಸ್ಥಿತಿಗೆ ಬಂದರು. ನೋಡಿ, ಒಂದು ಚಕ್ರವರ್ತಿತ್ವ ಬಂದ ತಕ್ಷಣ, ಆ ಚಕ್ರವರ್ತಿತ್ವ ಬಂದರೂ ಕೂಡ
ಆ ಚಕ್ರವರ್ತಿತ್ವ ಬರುವ ಸಾಧ್ಯತೆ ಇರುವ ವೇಳೆಗೆ ಪಾಂಡವಾದಿಗಳ ಮನಸ್ಥಿತಿ ಬದಲಾಗಲಿಲ್ಲ. ಅದನ್ನು ನಾವು ನೆನ್ಪಿಟ್ಕೋಬೇಕು. ಪರಿಸ್ಥಿತಿ ಬದಲಾಗಬಹುದು, ಮನಸ್ಥಿತಿ ಬದಲಾಗಬಾರದು. ಇದು ನಮಗೆ ಪಾಂಡವರು ಕೊಟ್ಟ ಬಹಳ ದೊಡ್ಡ ಸಂದೇಶ. ಬೇಕಾದ ಪರಿಸ್ಥಿತಿಯ ಏರಿಳಿತಗಳು ಬರಲಿ, ಅವರ ಮನಸ್ಥಿತಿಯಲ್ಲಿ ವ್ಯತ್ಯಾಸ ಇಲ್ಲ, ಅವರ ಧರ್ಮನಿಷ್ಠೆಯಲ್ಲಿ ವ್ಯತ್ಯಾಸ ಇಲ್ಲ. ಆ ದೃಷ್ಟಿಯಲ್ಲಿ ಒಂದು ಬಹಳ ದೊಡ್ಡ ವಿದಾಯ ಮಾಡ್ತಾರೆ. ಇನ್ನೂ ಖಾಂಡವ ಪ್ರಸ್ಥದಲ್ಲಿ ಮಯ ನಿರ್ಮಾಣ ಆಗಿಲ್ಲ, ಮಯನ ವಿಶ್ವಭವನ ನಿರ್ಮಾಣ ಆಗಿಲ್ಲ, ಅಥವಾ ಲೋಕದಲ್ಲಿ ಅವನೊಂದು ಇಂದ್ರಭವನ ನಿರ್ಮಾಣ ಆಗಿಲ್ಲ. ಅದಕ್ಕೆ ಪೂರ್ವದಲ್ಲಿ ಕೃಷ್ಣನನ್ನು ಕಳಿಸಿಕೊಡೋದೊಂದು ಕಾರ್ಯಕ್ರಮ ಇದೆ ದ್ವಾರಕೆಗೆ. ಸುಮ್ಮನೆ ಯಾವತ್ತಾದರೂ ಸಂತೋಷಕ್ಕಾಗಿ ಓದಿ. ಅಂದರೆ ಒಂದು ಮನೆಗೆ ಬಂದ ಅತಿಥಿಯನ್ನು ಹೇಗೆ ಕಳಿಸಬೇಕು, ಅದು ಎಷ್ಟು ಮರ್ಯಾದಿತವಾಗಿ ಕಳಿಸ್ಬೇಕು, ಕಳಿಸಿ ಕೊಡುವುದರಲ್ಲಿ ನಮ್ಮ ಸಂಸ್ಕೃತಿ ಹೇಗೆ ಗೊತ್ತಾಗುತ್ತೆ. ಬಂದವನು ಹೋಗಬೇಕಾದ್ರೆ ಯಾವ ಪರಿ ಅವನು ಯಾವ ಒಂದು ಸನಾತನ ಪರಂಪರೆಯ ಪ್ರತಿನಿಧಿಯ ಹಾಗೆ ಕೃಷ್ಣ ಹೋಗ್ತಾನೆ. ಅವನು ಹೋಗೋ ಹೊತ್ತಿಗೆ ಯಾರ್ಯಾರಿಗೆ ನಮಸ್ಕಾರ ಮಾಡುತ್ತಾನೆ, ಅವನು ಹೋಗೋ ಹೊತ್ತಿಗೆ ಯುಧಿಷ್ಠಿರರಿಗೆ ನಮಸ್ಕರಿಸುವುದು, ಕುಂತಿಗೆ ನಮಸ್ಕರಿಸುವುದು, ಸುಭದ್ರೆಯನ್ನು ನೋಡಿ ತುಂಬ ಪ್ರೀತಿಯಿಂದ ಅವಳಿಗೆ ಒಳಿತಾಗಲಿ ಅಂತ ಹಾರೈಸಿ ಹರಸಿ ಅಲ್ಲಿಂದ ಗಾಢ ಆಲಿಂಗನ ಮಾಡಿ ಅರ್ಜುನನನ್ನು ಆಲಿಂಗನದ ಮೂಲಕ ವಿದಾಯ ಹೇಳಿ ರಥ ಹತ್ತಿದರೆ ಅರ್ಧ ಯೋಜನ ದೂರದವರೆಗೆ ಪಾಂಡವಾದಿಗಳು ಅವರನ್ನು ಬಿಟ್ಟು ಬರೋಕ್ಕೆ ಹೋಗ್ತಾರೆ ಅಂತ ಉಲ್ಲೇಖ ಇದೆ. ಅವನನ್ನು ಕಳಿಸಿಕೊಡೋದು ಅಂದರೆ ಅವನಿಗೆ ಅವನ ದಾರಿ ಶುದ್ಧ ಆಗುವವರೆಗೆ ಕಳಿಸಿಕೊಟ್ಟು ಬರ್ತಿದ್ರು ಅಂತ. ಇಂಥದ್ದೆಲ್ಲ ಕೆಲವು ಮಾದರಿಗಳನ್ನು ನೋಡ್ತಾ ಹೋದರೆ ಇಷ್ಟು ಸುಬಗರು, ಇಷ್ಟು ಒಳ್ಳೆಯವರು ಒಂದು ರಾಜಸೂಯ ಯಾಗ ಮಾಡಬೇಕು ಅಂತ ನಿರ್ಣಯ ಮಾಡೋದ್ರ ಹಿಂದೆ ಸಾಕಷ್ಟು ಯುಧಿಷ್ಠಿರ ಯೋಚನೆ ಮಾಡಿದ್ದಾನೆ. ನನಗೆ ರಾಜಸೂಯ ಯಾಗ ಬೇಡ, ನಾನು ಹಿಂಸೆ ಮಾಡಲೆಲ್ಲ ಹೇಳಿದ್ದಾನೆ. ಆದರೂ ಅವನೊಂದು ಕಟ್ಟುನಿಟ್ಟಾದ ವ್ಯವಸ್ಥೆಯ ಒಳಗೆ ಒಪ್ಪಿಕೊಂಡಿದ್ದಾನೆ ಅನ್ನೋದನ್ನು ನಾನು ನಿನ್ನೆ ದಿನ ಹೇಳಿದೆ. ಆದರೆ ನೋಡಿ, ಅರ್ಥದ ಒಂದು ಪಥ ಪ್ರಾರಂಭ ಆದ ಕೂಡಲೇ ನೀವು ಗಮನಿಸಬೇಕಾದದ್ದು ಒಂದು ದೊಡ್ಡ ಶ್ರೀಮಂತ ಇಂದ್ರಭವನ ನಿರ್ಮಾಣ ಆಯಿತು ಅನ್ನೋದು ಹೇಳಿದೆ ನಾನು. ಎರಡನೆಯದು ನೀವು ಗಮನಿಸಬೇಕಾದದ್ದು ರಾಜಸೂಯ ಯಾಗದ ಪ್ರಪ್ರಥಮ ಕೊಲೆ ಜರಾಸಂಧನಿಂದ ಆರಂಭ ಆಯಿತು. ಅಂದರೆ ತಾನು ಶ್ರೀಮಂತ, ತಾನೊಬ್ಬ ಚಕ್ರವರ್ತಿ, ತಾನೊಬ್ಬ ಸಾರ್ವಭೌಮ ಅಂತ ಯಾರಾದರೂ ಡಿಕ್ಲೇರ್ ಮಾಡಬೇಕಾದ್ರೆ ಅದು ಇನ್ನೊಬ್ಬನನ್ನು ಕೊಲ್ಲುವುದರ ಮೂಲಕ, ಇನ್ನೊಬ್ಬ ನಮಗಿಂತ ಪ್ರಬಲನಾದವನು ಇಲ್ಲ ಅನ್ನುವ ನಾಶ ಮಾಡುವ ಕ್ರಿಯೆಯ ಮೂಲಕ ಸಾಬೀತಾಗುವ ಒಂದು ಸಂಗತಿ. ನಾನು ಯೋಚನೆ ಮಾಡ್ತಾ ಇದ್ದೆ, ಧರ್ಮ ಇದ್ದಲ್ಲಿ ಸ್ವಲ್ಪ ಭಯ, ದಯೆ ಎಲ್ಲ ಇರ್ತವೆ, ಒಂದು ಸ್ವಲ್ಪ ನೈತಿಕತೆ, ಒಂದಿಷ್ಟು ಭಕ್ತಿ, ನಿಷ್ಠೆ. ಕಾಮ ಇದ್ದಲ್ಲೆಲ್ಲೋ ಒಂದಿಷ್ಟು ಪ್ರೇಮ ಇರುತ್ತೆ, ಒಂದಿಷ್ಟು ಮೋಹ ಇರುತ್ತೆ. ಆದರೆ ಅರ್ಥಕ್ಕೆ ಬಂದಾಗ ಭಯ ನಾಶ ಆಗುತ್ತೆ, ಒಂದು ಥರದ ನೈತಿಕತೆ ಹೋಗುತ್ತೆ, ಅಧರ್ಮ ಸಲೀಸಾಗಿ ಮಾಡಬಹುದು ಅನ್ನುವ ಧೈರ್ಯ ಬರೋಕ್ಕೆ ಶುರುವಾಗುತ್ತೆ. ಅರ್ಥಕ್ಕೆ ಅದಕ್ಕೆ ದುಡ್ಡು ಕೈಗೆ ಬಂತು ಅಂದರೆ ನೈತಿಕತೆ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಹೌದಾ ಅಲ್ವಾ ನೋಡಿ, ದುಡ್ಡು ಹೆಚ್ಚು ಬರಲಿಕ್ಕೆ ಶುರುವಾದವರಿಗೆಲ್ಲ ಒಂದು ಅನೈತಿಕತೆ ಬೆಳೀತಾ ಹೋಗುತ್ತೆ. ಅಂಥದ್ದೊಂದು ಅನೈತಿಕತೆಯ ಬೆಳವಣಿಗೆಯನ್ನು ಅರ್ಥ ಸೂಚಿಸುವ ಹಾಗೆ ಕ್ಷತ್ರಿಯರಿಗೆ ಅದು ಅನಿವಾರ್ಯ ಅನ್ನುವುದು ಕೂಡ ಇನ್ನೊಂದು ಭಾಗವಾಗಿ ಕ್ಷಾತ್ರ ಧರ್ಮ ಅನ್ನುವ ಅರ್ಥದಲ್ಲಿ ಅರ್ಥ ಮಾಡಿಕೊಂಡಾಗ ರಾಜಸೂಯ ಯಾಗ ಅಥವಾ ಚಕ್ರವರ್ತಿತ್ವ ಅನ್ನುವುದು ಕ್ಷಾತ್ರ ಧರ್ಮದ ಅನಿವಾರ್ಯಾವಸ್ಥೆ ಅಂದಾಗ ಕೊಲೆ, ಯಾರನ್ನೋ ಮುಗಿಸುವುದು, ಯಾರಿಂದಲೋ ಕಪ್ಪ ಕಾಣಿಕೆಯನ್ನು ದರ್ಬಾರ್ನಿಂದ ವಸೂಲಿ ಮಾಡುವುದು, ಅವರ ಶ್ರೀಮಂತಿಕೆಯನ್ನು ನಮಗೆ ಶರಣಾಗತತ್ವದ ಮೂಲಕ ಪಡೆಯೋದು ಎಲ್ಲ ಪಾರ್ಟ್ ಆಫ್ ಕ್ಷಾತ್ರ ಧರ್ಮ. ಆದರೆ ಅದನ್ನು ಅರ್ಥದ ಹಿನ್ನೆಲೆ ಇಲ್ಲದೆ ನೋಡಿ, ಒಬ್ಬ ಬಡ ರಾಜನಿಗೆ ಅದು ಸಾಧ್ಯವೇ ಇಲ್ಲ, ಒಬ್ಬ ಶ್ರೀಮಂತ ರಾಜನಿಗೆ ಮಾತ್ರ ಅದು ಸಾಧ್ಯ. ಅದನ್ನೇ ಅವರು ಮಹಾಭಾರತದಲ್ಲಿ ಅರ್ಥದ ಅನೇಕ ದೋಷಗಳನ್ನು ಹೇಳುವುದಕ್ಕಾಗಿಯೇ ಮುಂದಿನ ಭಾಗಗಳಿವೆ. ಅದಕ್ಕೇನೆ ಈ 3 ಘಟ್ಟಗಳು ಅಂತ ಹೇಳಿದಾಗ, ಒಂದು ಜರಾಸಂಧ ಅರ್ಥದ ಮಹಾ ಅನರ್ಥ ಪರಂಪರೆಯನ್ನು ತೋರಿಸುವುದಕ್ಕೆ ನಾಂದಿಯ ಹಾಗೆ ನಮಗೆ ಉದಾಹರಣೆ. ನಾನು ಈಗಾಗಲೇ ಹೇಳಿದ ಖಾಂಡವವನ ಯಾವುದೇ ಅತಿಯಾದರೂ ಅದು ಸುಟ್ಟು ಭಸ್ಮವಾಗ್ತದೆ ಅನ್ನುವ ಕಾಲಕ್ಕೆ ಅದೊಂದು ಘಟ್ಟ. ಮೂರನೆಯ ಶಿಶುಪಾಲ ವಧೆಯಲ್ಲಿ ಕೂಡ ಹಾಗೆ ಒಂದು ವಿಶೇಷವಾದ ಅನೇಕ ಆಯಾಮಗಳನ್ನು ಒಳಗೊಂಡ ಕಥಾಭಾಗ ಅದು. ನೋಡಿ, ಕೃಷ್ಣ ಜರಾಸಂಧ ವಧೆ ಮಾಡುವಾಗ ಇಷ್ಟರವರೆಗಿದ್ದ ಯದುವಂಶೀಯರೆಲ್ಲ ವಿರೋಧ ಕಟ್ಟಿಕೊಂಡೇ ಜರಾಸಂಧ ಇದ್ದದ್ದು. ಅಂಧಕ, ವೃಷ್ಣಿವಂಶ, ಭೋಜವಂಶೀಯರೆಲ್ಲ
ಇವನು ಕಟ್ಟಿದ ಯಾವ ಒಂದು ಕುಶಸ್ಥಲಿ ದೇಶದಲ್ಲಿರುವಂತಹ ಯಾವ ಕೋಟೆ ಇದೆ ಅದರಲ್ಲಿ ತಮ್ಮ ರಕ್ಷಣೆ ತೆಗೆದುಕೊಂಡಿದ್ದಾರೆ ಹೊರತು ಯಾರೂ ಜರಾಸಂಧನ ವಿರುದ್ಧ ಹೋಗಲಿಲ್ಲ. ಅದರ ಪರಿಣಾಮ ಜರಾಸಂಧನ ವಧೆ ಆಗಬೇಕು ಅನ್ನೋದು ಕೃಷ್ಣನ ಪ್ರಮುಖ ವಿಷಯವಾಗಿತ್ತು. ಅದನ್ನು ಮಾಡಿಸಿದ ಕೂಡ. ಗಮನಿಸಬೇಕು, ಎಲ್ಲೂ ಕೂಡ ಕೃಷ್ಣ ಒಂದು ಸೋದರಿಯಾನನ್ನುವ ರಥವೊಂದನ್ನು ಬಿಟ್ಟರೆ ಒಂದೇ ಒಂದು ವಸ್ತುವನ್ನು ಅಲ್ಲಿಂದ ತಂದಿಲ್ಲ. ತಂದದ್ದು ಏನು? 20,800 ಜನ ರಾಜರನ್ನು ಬಿಡುಗಡೆ ಮಾಡಿದ ಅಂತ ನಾನು ನಿಮಗೆ ಹೇಳಿದೆ. 20,800 ಜನ ರಾಜರನ್ನು ಬಿಡುಗಡೆ ಮಾಡಿದಾಗ ಅವರೆಲ್ಲ ಕೇಳ್ತಾರೆ, ನಮ್ಮನ್ನು ಬಿಡುಗಡೆ ಮಾಡಿದ್ದೆಲ್ಲ ನಾವು ನಿನಗೇನು ಕೊಡೋಣ ಅಂತ. ರಾಜರನ್ನು ಬಿಡುಗಡೆ ಮಾಡುವುದು ಅಂದರೆ ಅವರ ರಾಜರ ಮೊದಲಿದ್ದ ಎಲ್ಲ ಸಂಪತ್ತನ್ನು ಕೊಡುವುದು ಅಂತ ಅರ್ಥ, ಮರಳಿ ಅವರಿಗೆ. ಅವ್ರು ನಾವು ನಿಮ್ಗೇನು ಕೊಡೋಣ ಅಂದರೆ ಕೃಷ್ಣ ಹೇಳಿದ್ದಿಷ್ಟೇ, ನನಗೇನು ಕೊಡಬೇಡಿ, ಯುಧಿಷ್ಠಿರನಿಗೆ ಕಪ್ಪ ಕಾಣಿಕೆ ಸಲ್ಲಿಸಿ. ಕೃಷ್ಣ ಯಾರ ಹತ್ರನೂ ಏನನ್ನೂ ತಗೊಳ್ಳೋದಿಲ್ಲ. ಆಮೇಲೆ ಸಾಕ್ಷಾತ್ ಅವನ ಮಗ ಜರಾಸಂಧನ ಮಗ ಸಹದೇವ ಬರ್ತಾನೆ ಹೆದರಿಕೊಂಡು, ಇನ್ನು ನನಗೇನೋ ಗತಿ ಇದೆಯೋ ಅಂತ. ಕೃಷ್ಣ ಅವನನ್ನು ಆ ಜರಾಸಂಧನ ಸ್ಥಾನಕ್ಕೆ ಮಗಧ ದೇಶದ ದೊರೆಯನ್ನಾಗಿ ಕೂಡಿಸ್ತಾನೆ ಹೊರತು ಅವನಿಗೂ ಏನೂ ಅನುಚಿತವಾದ್ದನ್ನು ಮಾಡೋದಿಲ್ಲ. ಮತ್ತೆ ಆ ಸಹದೇವನು ಶರಣಾಗತನಾಗಿ ಯುಧಿಷ್ಠಿರನನ್ನು ಒಪ್ಪಿಕೊಳ್ತಾನೆ. ಯಾಕೆ? ಇವನು ಯಾವ ಕಟ್ಟುಪಾಡು ನಿಯಮಗಳಿಲ್ಲದೆ ಪೀಠಕ್ಕೆ ಕೂಡಿಸಿದ್ದಾನೆ ಅಂದ ಕೂಡಲೇ ಸಹದೇವನ ಬಹಳ ಸಹಜವಾಗಿ ಬಂಧು ಆಗ್ತಾನೆ. ಹೀಗೆ 20,800 ಜನ ಪ್ಲಸ್ ಸಹದೇವ ಮೊದಲಾದ ಮಗಧ ದೇಶದ ಅಧೀನದಲ್ಲಿದ್ದ ಎಲ್ಲ ರಾಜರನ್ನು ಕೂಡ ಯುಧಿಷ್ಠಿರನಿಗೆ ಶರಣಾಗತರಾಗುವ ಹಾಗೆ ಮತ್ತು ಕಪ್ಪ ಕಾಣಿಕೆ ಸಲ್ಲಿಸುವ ಹಾಗೆ ಮಾಡಿದ್ದು ಶ್ರೀಕೃಷ್ಣನ ಬಹಳ ದೊಡ್ಡ ಕೆಲಸ. ಅದು ಯಾಕೆ ದೊಡ್ಡ ಕೆಲಸ ಅಂದರೆ, ಒಂದು ಏಟಿಗೆ ಒಂದು ಕಲ್ಲಿಗೆ ಎಷ್ಟೊಂದು ಹಣ್ಣು ಅನ್ನುವ ಹಾಗೆ. ಕೊಂದದ್ದು ಒಬ್ಬ ಜರಾಸಂಧನನ್ನು, ಆದರೆ ಅದರಲ್ಲಿ ಕೊಂದದ್ದಕ್ಕೆ ಪಡೆದದ್ದು ಎಷ್ಟು ಅನ್ನೋದು ಬಹಳ ವಿಶೇಷ. ಇನ್ನು ಇದರ ಇನ್ನೊಂದು ಭಾಗ, ಈ ಜರಾಸಂಧನ ವಧೆ ಆದ ನಂತರದಲ್ಲಿ ಕೃಷ್ಣನ ಅಧೀನಕ್ಕೆ ಬಂದಂತಹ ಬೇಕಾದಷ್ಟು ರಾಜರನ್ನೆಲ್ಲ ಯುಧಿಷ್ಠಿರನಿಗೆ ವಶಪಡಿಸಿ ಮತ್ತೆ ತನ್ನ ಒಂದು ಚಕ್ರವರ್ತಿತ್ವ ಸ್ಥಾಪನೆಗೆ ಮಾಡಿದ ಯುಧಿಷ್ಠಿರನ ರಾಜಸೂಯ ಯಾಗದಲ್ಲಿ ಕೃಷ್ಣ ಮತ್ತೆ ಯಥಾ ಪ್ರಕಾರ ನಾನು ಹೇಳಿದೆ ಬಂದು ಹೋಗುವ ಬ್ರಾಹ್ಮಣರ ಪಾದ ತೊಳೆತಿದ್ದ ಅಂತ. ಈ ಮಾತು ಹೇಳುವಾಗ ನಮಗೊಂದು ಪ್ರಶ್ನೆ ಬರೋಲ್ವಾ, ಇಷ್ಟೆಲ್ಲ ಮಾಡಿದಾಗ ಯಾವ ಬ್ರಾಹ್ಮಣರನ್ನು ಯಾಕೆ ಕರೆದದ್ದು? ಆ ರಾಜಸೂಯ ಯಾಗದ ಪ್ರಥಮ ಅಥವಾ ಮುಖ್ಯ ಉದ್ದೇಶವೇ ಸಿಕ್ಕಾಪಟ್ಟೆ ದಾನ ಧರ್ಮ. ಎಷ್ಟು ಜನ ದಾನ ಧರ್ಮಕ್ಕೆ ತಂದು ನಿಲ್ಲಿಸಬೇಕು ಅಂದರೆ ರಾಜ್ಯಾದ್ಯಂತ ಅಥವಾ ಅವರ ದೇಶಾದ್ಯಂತ ಅವರ ಚಕ್ರವರ್ತಿತ್ವದ ಅಧೀನ ಇರುವ ಎಲ್ಲ ಜನರು ಬರಬೇಕು. ಬಂದು ಇವನು ಕೊಟ್ಟ, ಇವನು ಎಷ್ಟು ಕೊಡ್ತಾನೆ ಅಂತ ಏನೂ ನಿಯಮ ಇಲ್ಲ, ಅಷ್ಟೂ ದಾನ ಧರ್ಮವನ್ನು ಮಾಡುವುದಕ್ಕಾಗಿ ರಾಜಸೂಯ ಯಾಗ. ಪ್ರಶ್ನೆ ಬರಲ್ವಾ, ಇಷ್ಟೆಲ್ಲ ಹಿಂಸಾತ್ಮಕವಾಗಿ ಆ ರಾಜರುಗಳನ್ನು ಕೊಲ್ಲೋದು, ಅವ್ರ ಕಡೆ ಕಪ್ಪ ಕಾಣಿಕೆ ತಗೊಳ್ಳೋದು, ಅವರನ್ನು ಸೋಲಿಸೋದು ಅಥವಾ ಅಧೀನ ಮಾಡಿಸ್ಕೊಳ್ಳೋದು, ಶರಣಾಗತರಾಗುವಾಗ ನೋಡ್ಕೊಳ್ಳೋದು, ಅವರ ಕಪ್ಪ ಕಾಣಿಕೆಯನ್ನು ತಾನು ವಶಪಡಿಸಿ ತಾನು ದಾನ ಮಾಡಿ ಏನು ದೊಡ್ಡವನಾಗೋದು ಅಂತ ಅನ್ಸಲ್ವಾ? ದೊಡ್ಡ ಚಕ್ರವರ್ತಿಗೆ ಔದಾರ್ಯ ಪ್ರಥಮವಾದ ಲಕ್ಷಣ. ದಾನ ಕ್ಷತ್ರಿಯನ ಪರಮಗುಣ. ಕ್ಷತ್ರಿಯ ಹೌದಾದರೆ ಅವನು ದಾನ ಮಾಡಬೇಕು ಅಂತ. ಯಾಕಂದರೆ ರಾಜಸನ ಪ್ರಥಮ ಗುಣ ದಾನ. ಈ ರಾಜರೇ ಯಾಕೆ ಚಕ್ರವರ್ತಿಗಳು ಯಾಕೆ ಮಾಡ್ತಿದ್ರು ಅಂದರೆ, ಎಲ್ಲ ಅಧೀನ ರಾಜರುಗಳಿಗೆ ಅಷ್ಟು ದೊಡ್ಡ ಮನಸ್ಸಿರಬೇಕು ಅಂತಿಲ್ಲ. ಅವ್ರು ತಮ್ಮ ಅಳತೆಯಲ್ಲಿ ತಾವಿರೋದ್ರಿಂದ ಅವ್ರು ಕೊಡಲಿಕ್ಕೂ ಇಲ್ಲ. ದೊಡ್ಡ ಚಕ್ರವರ್ತಿಯ ಏನು ಕೆಲಸ? ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಅದು ಸಕಲರಿಗೆ ಸಲ್ಲುವ ಸಂಪತ್ತು ಒಬ್ಬನ ಕೈಯಲ್ಲಿ ಇರಬಾರ್ದು ಅನ್ನುವ ಸೂಚನೆಯನ್ನು ರಾಜಸೂಯ ಯಾಗ ಕೊಡುತ್ತೆ. ರಾಜಸೂಯ ಯಾಗದ ಹಿಂದೆ ಒಬ್ಬನನ್ನು ದೊಡ್ಡದು ಮಾಡುವುದು ಮಾತ್ರ ಇಲ್ಲ, ತನ್ನ ಇಡೀ ಇಕಾನಮಿಯನ್ನು ತಾನು ಮಾತ್ರ ಎಂಜಾಯ್ ಮಾಡದೆ ಅದನ್ನು ಸಕಲ ಪ್ರಜೆಗಳಿಗೆ ಹಂಚುವ ಒಂದು ಬಹಳ ವಿಶೇಷವಾದ ಕೆಲಸವನ್ನು ಕೂಡ ಆ ದಾನ ಧರ್ಮದ ಪ್ರಕ್ರಿಯೆಯಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಅದನ್ನು ನಿತ್ತು ಮಾಡಿಸಿರುವ ವಿದುರ ಅನ್ನೋದು ಕೂಡ ಬಹಳ ಮುಖ್ಯವಾದ ವಿಷಯ. ವಿದುರನ ಮನಸ್ಥಿತಿ, ಅವನು ಮಹಾಧರ್ಮನಿಷ್ಠ ಮತ್ತು ಅವನು ಎಷ್ಟು ಉದಾರಿ ಕೂಡ. ಹಾಗಾಗಿ ವಿದುರನನ್ನು ಆ ಜಾಗಕ್ಕೆ ನಿಲ್ಲಿಸಿ ಅದನ್ನು ಮಾಡಿಸಿದ್ದಾರೆ ಅನ್ನುವಾಗ ಒಂದು ಕಾಲಕ್ಕೆ ದಾನ ಧರ್ಮ ರಾಜ ಮಹಾರಾಜರ ಬಹಳ ದೊಡ್ಡ ಹೆಗ್ಗಳಿಕೆಯ ವಿಷಯವಾಗಿತ್ತು. ಅವರು ತುಂಬ ಕೊಡಬೇಕು, ಎಲ್ಲ ದೊಡ್ಡ ದೊರೆಗಳು ತುಂಬ ದಾನ ಧರ್ಮ ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ನಿಮಗೆ ಇದು ಒಂಥರ ಇದಕ್ಕೆ ಪೂರಕ ಆಗುವ ಹಾಗೆ ನನಗೆ ಅನ್ನಿಸಿದ್ದನ್ನು ನಾನು ನಿಮ್ಮ ಜೊತೆಗೆ ಹೇಳ್ತೇನೆ. ನಿನ್ನೆ ನಾನು ರಾಘವೇಂದ್ರ ಅಣ್ಣ ಜೊತೆಗೂ ಹೇಳಿದೆ ಈ ಮಾತನ್ನು. ನೀವು ಕಳೆದ 11 ದಿವಸಗಳಿಂದಲೂ ಹೀಗೆ ನೆಲದಲ್ಲಿ ಕೂತ್ಕೊಳ್ತಿದ್ದೀರಿ. ಇರುವ ಅಷ್ಟು ಕುರ್ಚಿಗಳಲ್ಲಿ ಕಾಲು ನೋವಿರುವವರಷ್ಟೇ ಕೂತ್ಕೊಳ್ತಿದ್ದಾರೆ.
ಒಂದು ದೃಷ್ಟಿಯಿಂದ ಈ ಶ್ರದ್ಧೆ, ಈ ಪ್ರೀತಿ, ಈ ಭಕ್ತಿ ತುಂಬ ಅಪರೂಪ ಅನ್ನೋದನ್ನು ನಾನು ಪ್ರಥಮ ದಿನದಲ್ಲೇ ಹೇಳಿದ್ದೇನೆ. ಆದರೆ ಪ್ರತಿಯೊಬ್ಬರಿಗೂ ಹೀಗೆ ಕೂತು ಹೇಳುವಾಗ ಮತ್ತು ಪ್ರತಿಯೊಬ್ಬರಿಗೂ ನಿಮಗೆ ಎಲ್ಲರಿಗೂ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಿರುವ ವಿಷಯ ಏನು ಅಂತಂದರೆ, ನೀವು ಯಾರೂ ಕೂಡ ಇದರಲ್ಲಿ ಬಹಳ ಸುಖಿಗಳಿಲ್ಲ. ನಿಮಗೆಲ್ಲ ಎದ್ದು ಹೋಗುವ ಕಾಲು ನೋಯುತ್ತೆ. ಪ್ರತಿದಿನ ನಿಮಗೆ ಇಷ್ಟು 1.5 ಗಂಟೆ ಕೂತ್ಕೊಳ್ಳೋದು, ಆ ಬಳಿಕ ನಾಳೆನೂ ಮತ್ತೆ ಕೂತ್ಕೊ, ಈಗ ಒಂದು ದಿನ ವಾರದಲ್ಲಿ 2 ದಿನ ಓಕೆ, 3 ದಿನ ಓಕೆ, ತಿಂಗಳುಗಟ್ಟಲೆ ಕೂತ್ಕೊಳ್ಳೋದು ಎಲ್ಲ ನಿಮಗೊಂದು ಥರದ ವೈಯಕ್ತಿಕವಾಗಿ ನನ್ನನ್ನು ಕೇಳಿದರೆ ನಿಮಗೂ ಕಷ್ಟದ ವಿಷಯ. ಆದರೆ ನಿಮ್ಮ ಭಕ್ತಿ ಅದನ್ನು ನೀವು ತಡ್ಕೊಂಡಿದ್ದೀರಿ, ನಿಮಗದೊಂದು ಸಾಧನೆಯ ಹಾಗೆ, ತಪಸ್ಸಿನ ಹಾಗೆ ಮಾಡ್ತಿದ್ದೀರಿ. ಇದು ಅಸಾಧ್ಯ, ಮಾಡಲೇಬೇಡಿ ಅಂತ ನನ್ನ ಮಾತಿನ ಅರ್ಥ ಅಲ್ಲ. ನನಗೆ ಅನ್ನಿಸ್ತಿತ್ತು, ಇಷ್ಟು ಜನ ಒಂದೊಂದು ಕುರ್ಚಿಯನ್ನು ಈ ರಾಯರ ಮಠಕ್ಕೆ ದಾನ ಮಾಡಿದರೆ, ನೀವು ಬರುವಾಗ ನಿಮ್ಮ ಲೆಕ್ಕದಲ್ಲಿ ಒಂದೊಂದು ಕುರ್ಚಿಗೆ ಬೇಕಾಗುವ ಹಣವನ್ನು ರಾಘವೇಂದ್ರ ಅಣ್ಣನಿಗೆ ಕೊಟ್ಟರೆ ಮುಂದಿನ ಸಾರಿ ಇಲ್ಲಿ ಎಲ್ಲರೂ ಕೂತ್ಕೊಳ್ಳುವ ಹಾಗಾಗತ್ತಲ್ಲ. ಅದಕ್ಕೆ ನಿಮ್ಮ ಸಮ್ಮತಿ ಇದ್ದರೆ ಅದು ನಾನು ನನ್ನ ಧನ್ಯತೆ ಅಂತ ಭಾವಿಸ್ತೇನೆ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ತಿಂಗಳಿನ ಮಟ್ಟಿಗೆ ಒಂದು 500, ಇದೊಂದು ತಿಂಗಳಿನ ಮಟ್ಟಿಗೆ ಒಂದು 500 ರೂಪಾಯಿಯನ್ನು ನಿಮ್ಮ ಯಾವುದೋ ಕೆಲಸ ಖರ್ಚುಗಳಿಂದ ತೆಗೆದಿಟ್ಟು ಇದು ಮಠಕ್ಕೆ ದಾನ ಅಂತ ಕೊಡ ಮಾಡಿದರೆ, ಬಹುಶಃ ಇದು ಒಂದು ಕಾರ್ಯಕ್ಕಲ್ಲ, ಆ ಬಳಿಕ ಇನ್ನು ಎಷ್ಟೋ ಕಾರ್ಯಕ್ರಮಗಳಾಗಬಹುದು. ಎಲ್ಲ ಕಾರ್ಯಕ್ರಮಕ್ಕೂ ನಿಮ್ಮನ್ನು ನೆನೆದು ಆ ಕುರ್ಚಿಗಳಲ್ಲಿ ಜನ ಕೂತ್ಕೋತಾರೆ. ದಾನ ಬಹಳ ದೊಡ್ಡ ಕೆಲಸ, ದೊಡ್ಡ ಔದಾರ್ಯ. ಅಂಥದ್ದೊಂದು ದಾನದ ಔದಾರ್ಯವನ್ನು ನೆನಪು ಮಾಡಿಕೊಂಡು ನಾನು ನಿಮಗೆ ಬಹಳ ಬಹಳ ನ್ಯೂಟ್ರಲ್ ಆಗಿ, ನನಗಿದರಲ್ಲಿ ಏನು ಲಾಭಾಕಾಂಕ್ಷೆ ಇಲ್ಲ, ನಿಮಗೆ ಗೊತ್ತಿದೆ. ಬಟ್ ನನಗೊಂದು ಪ್ರೀತಿ ಮತ್ತು ವಿಶ್ವಾಸ ಇದೆ, ಅದು ಭಗವಂತನ ಬಗ್ಗೆ, ಭಕ್ತಿಯ ಬಗ್ಗೆ. ಇದೊಂದು ಭಕ್ತಿಯ ಕೆಲಸವಾಗಲಿ ಅಂತ ನಾನು ಪ್ರಾರ್ಥಿಸಿಕೊಂಡು, ನಮ್ಮದು ಒಂದು ಥರದ ರಾಜಸೂಯ ಯಾಗ. ನೀವೆಲ್ಲ ಬಂದು ಇದರಲ್ಲಿ ಶರಣಾಗತರಾಗಿದ್ದೀರಿ ಭಗವಂತನಿಗೆ. ನಾವು ಯಾವ ಚಕ್ರವರ್ತಿ ಪದವಿಗಾಗಿ ಇದನ್ನು ಮಾಡ್ತಿಲ್ಲ, ಆ ಭಗವಂತ ಚಕ್ರವರ್ತಿ ಅಂತ ಒಪ್ಪಿಕೊಳ್ಳಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಆದ್ದರಿಂದ ಇಂಥದ್ದೊಂದು ಯಾಗ ಯಶಸ್ವಿ ಆಗಬೇಕಾದ್ರೆ ಸಣ್ಣ ಪುಟ್ಟ ಕೊಡುಗೆ ಕೂಡ ಬಹಳ ದೊಡ್ಡ ನೆನಪಾಗಿ ಶಾಶ್ವತವಾಗಿ ಸ್ಥಿರವಾಗಿ ಉಳಿಯುತ್ತದೆ. ಅದು ಕೂಡ ಸಾಧ್ಯ ಆಗಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ. ಒತ್ತಾಯ ಅಲ್ಲ, ಆದರೆ ಪ್ರತಿ ಮನೆಗೆ ಒಬ್ಬರು ಬಂದರೆ ಒಬ್ಬರು, ಇಬ್ಬರು ಬಂದರೆ ಇಬ್ಬರು, ಆ ಥರ ಕೊಡಿ ಅನ್ನೋದಷ್ಟೇ ನನ್ನ ವೈಯಕ್ತಿಕವಾದ ಪ್ರಾರ್ಥನೆ. ಹೀಗೆ ಒಬ್ಬ ರಾಜ ಸಕಲರಿಂದ ತೆಗೆದುಕೊಂಡು ತಾನು ದಾನ ಮಾಡುವಾಗ ಅವನು ತಾನು ಏನೂ ಅಲ್ಲ ಅನ್ನುವ ಒಂದು ಭಾವದಿಂದ ಮಾಡುವ ಹಾಗೆ ಅದು ನಡೀತಿತ್ತು ಅನ್ನೋದು ರಾಜಸೂಯ ಯಾಗ ನೋಡುವಾಗ ಗೊತ್ತಾಗುತ್ತೆ. ಆ ಒಂದು ವಿಷಯ ನೋಡಿ, ಅಲ್ಲಿ ಯಾವುದಕ್ಕೆ ನಡೆದದ್ದು ರಾಜಸೂಯ ಯಾಗ ಅಂತ ಕೇಳಿದರೆ, ಚಕ್ರವರ್ತಿ ಯಾರು ಅಂತ ನಿರ್ಣಯ ಮಾಡಲಿಕ್ಕೆ, ಯುಧಿಷ್ಠಿರ ಚಕ್ರವರ್ತಿ ಅಂತ ಘೋಷಣೆ ಮಾಡಲಿಕ್ಕೆ. ಜಗಳ ಆದದ್ದು ಶ್ರೀಕೃಷ್ಣನಿಗೂ ಇತರರಿಗೂ. ಶಿಶುಪಾಲ ಜಗಳ ತೆಗೆದದ್ದು ಇಲ್ಲಿ ಬೇರೆ ಋಷಿಗಳಿಲ್ವಾ, ಬೇರೆ ಗುರುಗಳಿಲ್ವಾ, ನೀನೊಬ್ಬನೆಯ. ಒಂದು ಅಗ್ರಪೂಜೆ ಮಾಡ್ತಾರೆ ಮಾಡಿ ಅಂತ ಹೇಳಿ ಒಬ್ಬ ಭೀಷ್ಮಾಚಾರ್ಯರು ಅಧರ್ಮಿ ಹೇಳ್ತಾರೆ, ನಿನಗಾದರೂ ಬುದ್ಧಿ ಬೇಡವಾ? ಅಗ್ರಪೂಜೆ ಮಾಡಿಸಿಕೊಳ್ಳೋದಕ್ಕೆ ನಾನು ಅರ್ಹ ಅಲ್ಲ ಅಂತ ನೀನಾದರೂ ಹೇಳ್ಬೋದಿತ್ತಲ್ಲ. ಬೇಕಾದಷ್ಟು ಮಾತುಗಳು. ಅದೆಲ್ಲವನ್ನು ಕೇಳಿಸಿಕೊಂಡ ಅರ್ಜುನನ ಮಾತು ಅಥವಾ ಕೃಷ್ಣನ ಮಾತು ಇಲ್ಲವೇ ಇಲ್ಲ ಅನ್ನುವ ಹಾಗೆ ಮೌನ. ನೋಡಿ, ಅಲ್ಲಿ ಭೀಮ ಮಾತಾಡ್ತಾನೆ, ಸಹದೇವ ಮಾತಾಡ್ತಾನೆ, ಭೀಷ್ಮಾಚಾರ್ಯರು ಮಾತಾಡ್ತಾರೆ, ಯುಧಿಷ್ಠಿರ ಕೂಡ ಸಾಂತ್ವನದ ಮಾತು ಹೇಳ್ತಾನೆ, ಸಾಕ್ಷಾತ್ ನಾರದರು ಕೂಡ ಮಾತಾಡ್ತಾರೆ. ಗಮನಿಸಬೇಕು, ಅರ್ಜುನ ಮಾತಾಡೋದಿಲ್ಲ. ಅರ್ಜುನ ಮಾತಾಡದೇ ಇರುವುದರ ಹಿಂದೆ ಬಹಳ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಾನು ಯಾವಾಗಲೂ ಭಾವಿಸೋದು, ಈಗ ನಮ್ಮಲ್ಲಿ ಬಹಳ ದೊಡ್ಡ ಜಗಳ ಆಗ್ತದೆ ಅಂತ ಇಟ್ಕೊಳ್ಳಿ. ನಾವೇ ಎಲ್ಲ ಫ್ರೆಂಡ್ಸ್ ಸೇರಿದ್ದೇವೆ, ಏನೋ ಜಗಳ ಆಗ್ತಿರ್ತದೆ. ಒಬ್ಬನನ್ನು ಟಾರ್ಗೆಟ್ ಮಾಡಿರ್ತದೆ, ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ. ನನಗೊಬ್ಬರು ಆತ್ಮೀಯ ಗೆಳೆಯರಿರ್ತಾರೆ, ಗೆಳೆಯನೋ ಗೆಳತಿಯೋ ನನ್ನ ಜೊತೆಗಿರ್ತಾರೆ ಅಂತ ಇಟ್ಕೊಳ್ಳೋಣ. ಅವ್ರು ನಾನು ಮಾತಾಡಿದೆ, ಅವ್ರು ಮಾತಾಡಲ್ಲ. ಹೌದಾ ಅಲ್ವಾ? ಇದು ಕಾಮನ್ ಸೆನ್ಸ್. ತುಂಬ ಆತ್ಮೀಯರು ಹೇಗೆ ಅಂದರೆ, ನನ್ನ ಆತ್ಮೀಯನಿಗೆ ಈಗ ಇಷ್ಟು ಬೈತಿದ್ದಾರೆ, ನನ್ನ ಆತ್ಮೀಯ ಏನು ಪ್ರತಿಕ್ರಿಯೆ ತೋರಿಸ್ತಾನೆ ಅದನ್ನು ನೋಡ್ಕೊಂಡು ನಾನು ಮಾತಾಡ್ಬೇಕು. ಯಾಕಂದ್ರೆ ನನ್ನ ಆತ್ಮೀಯನ ಮಾತೇ ನನಗೀಗ ಮುಖ್ಯ ಅಂತ ಸುಮ್ಮನೆ ಕೂತ್ಕೊಳ್ತಾನೆ. ಅಷ್ಟರ ಮಟ್ಟಿಗೆ ಇಂಟಿಮೇಸಿ ಇದ್ದರೆ ಮಾತ್ರ ಸಾಧ್ಯ. ಅರ್ಜುನನಿಗೆ ಕೃಷ್ಣನ ಜೊತೆಗೆ ಆಗಲೇ ಅಂಥದ್ದೊಂದು ಇಂಟಿಮೆಸಿ ಬಂದಿತ್ತು ಅಂತ ಸೂಚನೆ ಆಗುತ್ತೆ. ಅವ ಕೃಷ್ಣ ಮಾತಾಡುವುದಿಲ್ಲ ಅನ್ನುವ ಹಾಗೆ ಮೌನವಾಗೇ ಕೂತಿದ್ದಾನೆ. ಬೇಕಾದಷ್ಟು ರಾಜರೆಲ್ಲ ಮಾತನಾಡಿದ ರೀತಿಗೆ, ಸಾಕ್ಷಾತ್ ರಾಜರನ್ನು ಪ್ರಚೋದಿಸುವಂತಹ ಶಿಶುಪಾಲನ ಕೆಣಕು ಮಾತುಗಳಿಗೆ ಯಾವಾಗಲಾದರೂ ಎದ್ದು ಬಿಡಬೇಕಿತ್ತು ಅರ್ಜುನ. ನನ್ನ ಗೆಳೆಯನಿಗೆ ಹೀಗೆ ಮಾತಾಡ್ತೀಯಾ ಅಂತ.
ನನ್ನ ಗೆಳೆಯನಿಗೆ ಹೀಗೆ ಮಾತಾಡ್ತೀಯ ಅಂತ ನಾನು ವಕಾಲತ್ತು ವಹಿಸುವ ಅವಶ್ಯಕತೆ ಇಲ್ಲ ಆಗುವುದು ಯಾವಾಗ ಅಂದರೆ ನಾನೇ ಗೆಳೆಯನಾದಾಗ, ಅಷ್ಟು ನನ್ನಲ್ಲಿ ಅಷ್ಟು ಅಂತರ್ಗತ ಅವನು ಆದಾಗ, ನಾನು ಅವನನ್ನು ಅವನು ನನ್ನನ್ನು ಬಿಟ್ಟಿಲ್ಲದ ತಾದಾತ್ಮ್ಯ ಬಂದಾಗ, ಅಷ್ಟು ಬಂದಿತ್ತು ಅವರ ಮಧ್ಯೆ. ಇದು ಎಷ್ಟು ಘನವಾಗಿತ್ತು ಅನ್ನೋದಕ್ಕೆ ಅದೊಂದು ಮೌನ ಸೂಚನೆ ಅಂತ ನಾನು ಭಾವಿಸ್ತೇನೆ ಕೃಷ್ಣಾರ್ಜುನರ ಸಂಬಂಧ. ಮತ್ತು ಅಗ್ರಪೂಜೆಗಾಗಿ ಜಗಳವಾಯಿತೆ ಹೊರತು ಯುಧಿಷ್ಠಿರ ಚಕ್ರವರ್ತಿ ಅಲ್ಲ ಅಂತ ಜಗಳ ಆಗಲಿಲ್ಲ. ಬಹಳ ಆಶ್ಚರ್ಯ. ಸಾರ್ವಭೌಮತ್ವದ ಬಗ್ಗೆ ಜಗಳ ಆಗಬೇಕಿತ್ತು, ಕೃಷ್ಣನ ಬಗ್ಗೆ ಜಗಳ ಆಯಿತು. ನನಗೆ ವೈಯಕ್ತಿಕವಾಗಿ ಕಾಣೋದು ಅದು ಅಲ್ಟಿಮೇಟ್ಲಿ ಆ ರಾಜಸೂಯ ಯಾಗ ಕೃಷ್ಣ ಚಕ್ರವರ್ತಿ ಅನ್ನೋದನ್ನು ಇಂಡೈರೆಕ್ಟ್ ಆಗಿ ಹೇಳ್ತಿದೆ, ಯುಧಿಷ್ಠಿರ ಅಲ್ಲ ಅನ್ನೋದೇ ಜಗಳಕ್ಕೆ ಕಾರಣ. ಕೃಷ್ಣ ಕಾಣದೇ ಚಕ್ರವರ್ತಿತ್ವ ಅಥವಾ ಕೃಷ್ಣನಿಂದ ಇದು ನಡೆಯುತ್ತಿದೆ ಅನ್ನುವುದನ್ನು ಆ ಜಗತ್ತಿನಲ್ಲಿ ಅದು ಸಾಬೀತುಪಡಿಸಿದ ಘಟನೆ, ಅದು ಶಿಶುಪಾಲನಂಥವರಿಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೊಂದು ಬಹಳ ಆಶ್ಚರ್ಯ ನೋಡಿ, ಸಾಮಾನ್ಯವಾಗಿ ಒಬ್ಬ ಮನುಷ್ಯ ದೊಡ್ಡವನಾಗುವಾಗ ಮೊದಲು ಕಾಲೆಳೆಯುವುದು ಸಂಬಂಧಿಗಳೇ, ಮನೆಯವರೇ. ದೊಡ್ಡವನಾಗದ ಹಾಗೆ ಅವನ ಹೆಸರು ಕೆಡಿಸಿ, ಅವನಿಗೆ ಆಗದಂಥ ಮಾತುಗಳನ್ನಾಡಿ, ಅವನ ಮಾನ ತೆಗೆಯುವಂತಹ ಚಾರಿತ್ರ್ಯಹೀನ ಕೆಲಸವನ್ನು ಮಾಡಿ, ಅವನು ನೀವು ತಿಳಿದಷ್ಟಿಲ್ಲ ರೀ, ನಮಗೆ ಅವನ ಬಣ್ಣ ಗೊತ್ತಿದೆ, ಅವನು ನಮ್ಮನೇಲಿ ಹೀಗಿದ್ದಾನೆ, ಅವನನ್ನೇನು ದೊಡ್ಡವನಂತೀರಿ ಅನ್ನುವುದು ಹೊರಗಿನ ಜನರಲ್ಲ. ಸಾಕ್ಷಾತ್ ವಸುದೇವನ ತಂಗಿಯ ಮಗ ಆಡಿದ್ದು ಶಿಶುಪಾಲ. ಉಳಿದವರಿಗೆ ಬಾಯಿ ಮುಚ್ಚಿಕೊಳ್ಳುವ ಹಾಗೂ ಆಗಿಬಿಡುತ್ತೆ ನೋಡಿ. ಸಂಬಂಧಿಗಳೇ ಹಾಗೆ ಮಾತಾಡ್ಕೊಂಡು ಜಗಳ ಮಾಡ್ತಾರೆ, ನಾವು ಮೂರನೇವ್ರು ಯಾಕ್ರಿ ಬಾಯಿ ಮಾಡೋದು ಅಂತ ಬದಿಗೆ ಹೋಗ್ತೀವಿ ನಾವು. ಅವರು ಸೋದರತ್ತೆ ಮಗನೇ ಹೇಳ್ತಾನೆ, ಇನ್ನೇನು ಮಾಡೋಣ ಅಂತ. ಈ ಸೂಕ್ಷ್ಮ ಕೂಡ ಅಲ್ಲಿದೆ. ಒಬ್ಬ ಕೃಷ್ಣನಿಗೆ ಇವತ್ತಲ್ಲ ನೋಡಿ, ಆ ಕಾಲಕ್ಕೆ ಸಾಕ್ಷಾತ್ ಸೋದರತ್ತೆಯ ಮಗ ಅವನು ಮಾಡಿದ ಎಲ್ಲ ಸಾಹಸ ಕಾರ್ಯಗಳನ್ನು ಎಷ್ಟು ಕನಿಷ್ಠ ಮಾಡಿ ಮಾತಾಡಿದ್ದಾನೆ. ಇವತ್ತೇ ಶಿಶುಪಾಲರು ಹುಟ್ಟಿದ್ದಲ್ಲ, ಈಗಲೇ ಕೃಷ್ಣನನ್ನು ಬೈಯುವವರು ಹುಟ್ಟಿದ್ದಲ್ಲ, ಆ ಕಾಲಕ್ಕೆ ಇದ್ದರು ಅನ್ನೋದನ್ನು ವೇದವ್ಯಾಸರು ದಾಖಲಿಸಿದರು. ಅದರ ಜೊತೆಗೆ ನಾನು ಅದನ್ನೇ ಹೇಳೋದು, ಕೃಷ್ಣ ಚಕ್ರವರ್ತಿ ಅನ್ನುವುದನ್ನು ಇಡೀ ಸಭೆ ತೋರಿಸಿದೆ. ನಮಗೆ ಗೊತ್ತೇ ಆಗದ ಹಾಗೆ ಯುಧಿಷ್ಠಿರನ ಚಕ್ರವರ್ತಿತ್ವದ ಸ್ಥಾಪನೆ ಅಲ್ಲ, ಅದು ಕೃಷ್ಣನ ಚಕ್ರವರ್ತಿತ್ವದ ಸ್ಥಾಪನೆ ಅನ್ನುವ ಹೊಸದೊಂದು ಫೇಸನ್ನು ವೇದವ್ಯಾಸರು ಅಲ್ಲಿ ಕೊಡ್ತಾರೆ. ಇನ್ನೊಂದು ಬಹಳ ಮುಖ್ಯ ಅಂಶ ಏನು ಅಂತಂದರೆ, ನಾನು ನಿಮಗೆ ಹೇಳಿದೆ, ಇಡೀ ಶಿಶುಪಾಲ ಅಷ್ಟೆಲ್ಲ ಒದರಾಡಿದ ಮೇಲೆ ಕೃಷ್ಣ ಚಕ್ರವನ್ನು ಕೈಗೆ ತೆಗೆದುಕೊಂಡು ಅವನು ಸ್ಮರಿಸಿದಾಗ ಅವನ ಕೈಗೆ ಬರುವ ಹಾಗೆ ವರುಣನ ಅನುಗ್ರಹ ನಿಮಗೆ ಗೊತ್ತು, ಅದು ಖಾಂಡವನ ದಹನದಲ್ಲಿ ಅವನು ಸ್ಮರಿಸಿದಾಗ ಅವನ ಬಲಹಸ್ತಕ್ಕೆ ಬಂದು ಕುಳಿತುಕೊಂಡ ಚಕ್ರದಿಂದ ಅವನು ಆ ಶಿರವನ್ನು ತುಂಡರಿಸಿದಾಗ ಸೂರ್ಯಜ್ಯೋತಿ ಒಂದು ಇವನನ್ನು ಪ್ರವೇಶಿಸಿತು ಅಂತ. ಇದಕ್ಕೆ ಇಲ್ಲಿ ಮಹಾಭಾರತದಲ್ಲಿ ವಿವರಣೆ ಸಿಗೋದಿಲ್ಲ, ಶ್ರೀಮದ್ ಭಾಗವತದಲ್ಲಿ ಇದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಇದೇ ಥರದ ಘಟನೆಯನ್ನು ಅಲ್ಲಿ ಹೇಳಿದಾಗ ಯುಧಿಷ್ಠಿರ ಆ ಜ್ಯೋತಿಯನ್ನು ನೋಡ್ತಾನೆ, ನೋಡಿ ಕೇಳ್ತಾನೆ, ಇದು ಹೇಗೆ ಆ ಜ್ಯೋತಿ ಅವನನ್ನು ಹೋಗಿ ಪ್ರವೇಶಿಸಿತು ಹೇಗೆ ಅಂತ. ಆಗ ಕೃಷ್ಣದ್ವೇಷಿ ಒಬ್ಬ ಕೃಷ್ಣನನ್ನು ಬೈದೆಲ್ಲಾಗಿ ಸಾಯುವಾಗ ಜ್ಯೋತಿ ಕೃಷ್ಣನನ್ನು ಸೇರುವುದು ಅಂದರೆ ಹೇಗೆ ಅಂದಾಗ ಜಯ ವಿಜಯರ ಕಥೆ ಬರುತ್ತೆ. ನಾನು ಅದನ್ನು ಹೆಚ್ಚು ದೀರ್ಘ ಮಾಡೋದಿಲ್ಲ. ಅವರು ಶಪಿತರಾಗಿ ಹೇಗೆ ಒಂದು ಸ್ಥಾನದಿಂದ 2, 3 ಹೀಗೆ ಅವರ 3 ಅವಸ್ಥೆಗಳಲ್ಲಿ ಶಿಶುಪಾಲ ದಂತವಕ್ತ್ರರಾದದ್ದು, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಅಲ್ಲಿಂದ ರಾವಣ, ಕುಂಭಕರ್ಣ, ಅದರ ನಂತರ ಅವರು 3ನೆಯ ಸ್ಥಿತಿಯಲ್ಲಿ ಶಿಶುಪಾಲ ದಂತವಕ್ತ್ರರಾಗಿ ಇಲ್ಲಿ ಇದು ಕೊನೆಯ ಜನ್ಮ. ಇಲ್ಲಿಂದ ಅವರು ಮತ್ತೆ ಜಯ ವಿಜಯರಾಗಿ ಮರಳಿ ಹೋಗುವ ಒಂದು ಶಾಪ ಅವರಿಗೆ ನಿಮಗೆ ಗೊತ್ತು. ಈ ಸೂರ್ಯ ಜ್ಯೋತಿ ಹೀಗೆ ಬಂದು ಸೇರಿಕೊಂಡಿತು ಅನ್ನುವಾಗ, ಹೀಗೆ ಜ್ಯೋತಿ ಒಂದು ದೇಹದಿಂದ ಹೋಗುತ್ತೆ ಮತ್ತು ಹಾಗೆ ನೋಡೋಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆಗಳಿಗೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಅಂಥದ್ದೊಂದು ಘಟನೆಯ ಹಾಗೆ ನೋಡಿ, ದ್ರೋಣಾಚಾರ್ಯರು ತನ್ನ ಅಶ್ವತ್ಥಾಮ ಹೋದ ಅನ್ನುವ ಸುದ್ದಿ ಕೇಳಿದಾಗ ಹಾಗೆ ಪದ್ಮಾಸನದಲ್ಲಿ ಯೋಗ ಸಮಾಧಿಸ್ಥ ಅವಸ್ಥೆಯಲ್ಲಿ ಅಶ್ವತ್ಥಾಮ ಎಲ್ಲಿಗೆ ಹೋಗಿದ್ದಾನೆ ಹುಡುಕಬೇಕು ಅಂತ ತಾನು ಕೂತ್ಕೊಳ್ತಾರೆ. ಅದೇ ಸಮಯ ಅಂತ ದೃಷ್ಟದ್ಯುಮ್ನ ಅವರ ತಲೆ ಕಡಿತಾನೆ. ಅವರು ತಲೆ ಕಡಿಲಿಕ್ಕೆ ಅವನು ಹೋಗುವಾಗಲೇ ಇತ್ತ ಅರ್ಜುನ, ಇಲ್ಲ ಅವರನ್ನು ಕೊಲ್ಲತಕ್ಕದ್ದಲ್ಲ, ಹಾಗೆ ಕೊಲ್ಲಬೇಡ ಅಂತ ಕೂಗಿಕೊಳ್ತಾನೆ, ಸಾಕ್ಷಾತ್ ಗುರುಗಳು. ಆಗ ಅವನು ಶಿರಚ್ಛೇದ ಮಾಡಿಯೇ ಬಿಡ್ತಾನೆ. ದೃಷ್ಟದ್ಯುಮ್ನನಿಗೆ ಬಾಲ್ಯದಿಂದ ಅದೇ ಫೀಡ್ ಆಗಿರೋದು, ಅವನು ದ್ರೋಣಾಚಾರ್ಯರನ್ನು ಕೊಲ್ಲುವುದೇ ಅವನ ಉದ್ದೇಶ. ಹೀಗೆ ಆದದ್ದರಿಂದ
ತಕ್ಷಣ ನಮಗೆ ಅನಿಸುತ್ತೆ ದ್ರೋಣಾಚಾರ್ಯರಿಗೆ ಧೃಷ್ಟದ್ಯುಮ್ನನಿಂದ ಕೊಲೆ ಅಥವಾ ದೇಹನಾಶವಾಯಿತು ಅಂತ. ಹಾಗೆ ಅಲ್ಲ ಅನ್ನುವ ಹಾಗೆ ಅರ್ಜುನ ಕೂಗಿಕೊಂಡ ತಕ್ಷಣ ಶ್ರೀಕೃಷ್ಣನದೊಂದು ಮಾತು ಇದೆ ಮಹಾಭಾರತದಲ್ಲಿ. ದ್ರೋಣಾಚಾರ್ಯನನ್ನು ಧೃಷ್ಟದ್ಯುಮ್ನ ಕೊಲ್ಲುವ ಮೊದಲೇ ಅವರ ಜೀವಜ್ಯೋತಿ ಹೊರಗೆ ಹೋಗಿತ್ತು, ಅವನು ಕೊಂದದ್ದಲ್ಲ ಅಂತ ಸೂಚನೆ ಕೊಡ್ತಾರೆ. ಮಹಾಭಾರತದ ಕೃಷ್ಣನ ಮುಖಾಂತರದ ಮಾತು, ವೇದವ್ಯಾಸರು ದಾಖಲಿಸುವುದು. ಮತ್ತು ಅವ್ರು ಹೇಳ್ತಾರೆ, ಹಾಗೆ ಹೋದದ್ದನ್ನು, ಹಾಗೊಂದು ಜೀವಜ್ಯೋತಿ ಹೋದದ್ದನ್ನು ನಾನು ನೋಡಿದೆ, ಅರ್ಜುನ ನೋಡಿದ, ಯುಧಿಷ್ಠಿರ ನೋಡಿದ್ದಾನೆ ಅಂತ. 3 ಜನ ನಾವು ನೋಡಿದ್ದೇವೆ ಅಂತ ಅದನ್ನು ದಾಖಲಿಸ್ತಾರೆ. ಜೀವಜ್ಯೋತಿ ಹೋಗುವುದನ್ನು ನೋಡ್ಲಿಕ್ಕೆ ಬರ್ತದೆ ಅನ್ನುವುದು ನಮಗೆ ಅಲ್ಲಿ ಸಿಕ್ಕುವ ಮಾತು. ಉತ್ತರಾಯಣ ಕಾಲದಲ್ಲಿ, ದಕ್ಷಿಣಾಯನ ಕಾಲದಲ್ಲಿ ಜೀವ ಹೇಗೆ ಹೋಗ್ತದೆ ಅನ್ನುವುದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ವಿವರಿಸ್ತಾನೆ. ಅದು ದಕ್ಷಿಣಾಯನ ಆದರೆ ಜೀವಜ್ಯೋತಿ ಹೇಗಿರ್ತದೆ, ಅದು ಹೊಗೆಯ ಹಾಗೆ, ಮಂಜಿನ ಹಾಗೆ, ಅದು ಕೃಷ್ಣ ಪಕ್ಷದಲ್ಲಿ, ಅದು ಕತ್ತಲು, ಹೀಗೆಲ್ಲ ವಿವರಿಸ್ತಾನೆ. ಉತ್ತರಾಯಣ ಕಾಲಕ್ಕಾಗುವಾಗ ಅದು ಬೆಳಕು, ಅದು ಜ್ಯೋತಿಯ ಹಾಗೆ, ಅದು ಕೃಷ್ಣ ಪಕ್ಷ ಅಲ್ಲದ ಶುಕ್ಲ ಪಕ್ಷದಲ್ಲಿ, ಅದು ಬೆಳಕಿನ ಹಾಗೆ, ಅದು ಬಹಳ ಪ್ರಕಾಶವಾಗಿ ಎಲ್ಲ ಹೋಗ್ತದೆ ಅಂತ ಅಲ್ಲಿ ಒಂದು ವಿವರಣೆ ಬರುತ್ತೆ. ಈ 2 ಸಾಧನೆಯ ಜೀವನಿರ್ಗಮನವನ್ನು ಕೃಷ್ಣ ಹೇಳುವ ಕ್ರಮಕ್ಕೆ ಅನುಗುಣವಾಗಿ ಇಲ್ಲಿ ಸೂರ್ಯ ಜ್ಯೋತಿಯ ಹಾಗೆ ಅದು ಬಂತು. ಅಂದರೆ ನೋಡಿ, ಇದು ಮತ್ತೆ ಬೆಳಕಿನ ರೂಪದಲ್ಲಿ ಬಂದಿದೆ. ಬೇಂದ್ರೆಯವರ ಜೀವನದಲ್ಲಿ ಇಂಥದ್ದೊಂದು ಘಟನೆಯನ್ನು ಕರ್ಜಗಿಯವರು ಉದಾಹರಣೆ ಕೊಟ್ಟು ವಿವರಿಸ್ತಾರೆ. ಅವರ ಬಾಲ್ಯದಲ್ಲಿ, ಅವರ 4 ವರ್ಷ ಪೂರ್ವದ ಅವಸ್ಥೆಯಲ್ಲಿ, ಅವರು ತನ್ನ ಅಜ್ಜಿಯ ತೊಡೆಯಲ್ಲೋ ಏನೋ ಮಲಗಿರುವಾಗ ಅವರ ತಮ್ಮ ಒಬ್ಬ ಸಾಯ್ತಾನೆ ಅನಾರೋಗ್ಯದಿಂದ. ಪುಟ್ಟ ಮಗು, ಇವರೇ 4 ವರ್ಷದ ಮಗು, ತಮ್ಮ ಇನ್ನೂ ಪುಟ್ಟ ಮಗು. ಆ ಮಗು ಸತ್ತಾಗ ಬೇಂದ್ರೆಯವರು ಹೇಳಿದ್ರಂತೆ, ದೀಪ ಹೋಯ್ತು ಅಂತ. ಈ ದಾಖಲೆಯನ್ನು ಬೇಂದ್ರೆಯವರು ಮುಂದೆ ತನ್ನ ಆತ್ಮಚರಿತ್ರೆಯಲ್ಲಿ ಅದನ್ನು ದಾಖಲಿಸಿಕೊಳ್ತಾರೆ ಅಂತ ಕರ್ಜಗಿಯವರು ಹೇಳ್ತಾರೆ. ಈ ದೀಪ ಹೋಯ್ತು ಅಂದದನ್ನು ಅವರಿಗೆ ಅವರ ಅಜ್ಜಿ ಹೇಳ್ತಿದ್ಲಂತೆ, ನೀನು ಹಿಂಗೆ ಅಂದಿದ್ದಿ ಅಂತ. ಆ ಮಗುವಿಗೆ ಕಾಣ್ತದೆ ಹೀಗೊಂದು ಜೀವಜ್ಯೋತಿ ಹೋಗ್ತದೆ ಅಂತ. ಇದು ಒಂದು ಜ್ಯೋತಿ ಹೀಗೆ ಹೋಗ್ತದೆ ಅನ್ನೋದು ಒಂದು ವಿಷಯ ನಮಗೆ ಗೊತ್ತಿರಬೇಕಾದದ್ದು, ಅಥವಾ ಅಧ್ಯಾತ್ಮ ಪಥ ಅದನ್ನು ಹೇಳುತ್ತೆ ಅನ್ನೋದು. ಇನ್ನೊಂದು, ಇಷ್ಟೆಲ್ಲ ಮಾಡಿದವನಿಗೆ ಇಷ್ಟು ದುಷ್ಟತನ ಮಾಡಿ, ಇಷ್ಟು ದ್ವೇಷ ಮಾಡಿ, ಇಷ್ಟು ಕೆಡುಕು ಮಾತುಗಳನ್ನಾಡಿ ಅವನು ಭಗವಂತನನ್ನು ಸೇರ್ತಾನಲ್ಲ ಅಂದರೆ, ಅತ್ಯಂತ ದ್ವೇಷಿಸುವವನು ನನ್ನನ್ನೇ ಸೇರ್ತಾನೆ ಅಂತ ಕೃಷ್ಣನ ಮಾತು ಇದೆ. ನನ್ನ ಪರಮ ದ್ವೇಷ ಮಾಡುವವನು ನನ್ನನ್ನೇ ಸೇರ್ತಾನೆ, ಅತ್ಯಂತ ಭಕ್ತಿ ಮಾಡುವವನು ನನ್ನನ್ನೇ ಸೇರ್ತಾನೆ. ಯಾಕೆ ಅಂದರೆ ಪರಮ ದ್ವೇಷ ಮಾಡುವವನು ಹಗಲೂ ರಾತ್ರಿ ನನ್ನನ್ನೇ ನೆನೆಯುತ್ತಾನೆ ಅಂತ. ಅವನಿಗೆ ಬೇರೆ ಬೇರೆ ಯೋಚನೆನೇ ಬರಲ್ಲ. ಇನ್ನು ನೋಡಿ, ಭಕ್ತಿ ಮಾಡೋರಿಗಾದ್ರೂ ಸ್ವಲ್ಪ ಮರ್ತು ಹೋಗ್ಬೋದು ಕೆಲವು ಹೊತ್ತಲ್ಲಿ, ಯಾವುದೋ ಖುಷಿ ಸಂದರ್ಭಗಳಲ್ಲಿ ಭಕ್ತಿ ಮರ್ತು ಹೋಗ್ಬೋದು. ದ್ವೇಷಿಸುವವರಿಗೆ ಹಾಗಲ್ಲ, ಅದು 24 ಗಂಟೆಯೂ ಬಿಡಲಾರದೆ ಅವನನ್ನು ಹೇಗಾದರೂ ಮುಗಿಸ್ಬೇಕು. ಅವನು ನನ್ನ ವೈರಿ, ಅವನು ಇದ್ರೇ ನನಗೆ ಕಷ್ಟ, ಅವನಿಲ್ಲದ ಹಾಗಾಗಬೇಕು. ನಿರಂತರ ನೋಡಿ, ಹೇಗಾದರೂ ನನ್ನನ್ನು ನೆನೆ ಅನ್ನೋದು ಭಗವಂತನ ಸೂಚನೆ. ಅದರ ಅರ್ಥ ಹಾಗಾದರೆ ದ್ವೇಷಿಸಿಯೇ ಹೋಗೋಣವಾ, ಎಷ್ಟು ಜನ್ಮ ಬರಬೇಕು ಅನ್ನೋ ಸೂಚನೆ ಕೂಡ ಕೊಡ್ತಾನೆ ಅವಳು. ಮತ್ತೆ ಬರಬೇಕಾಗುತ್ತೆ ದ್ವೇಷಿಸುವವರು ಅಂತ. ಹಾಗಾಗಿ ತುಂಬ ದೇವರನ್ನು ಬೈಯುವವರನ್ನು ಕೂಡ ಕೃಷ್ಣನನ್ನೋ ಭಗವಂತನನ್ನೋ ನೆನೆಯುತ್ತಿದ್ದಾರೆ ಅಂತ ದಯೆಯಿಂದ ನೋಡಬೇಕು ಅಂತ ನಮಗೆ ಸೂಚನೆ. ಸೊ ಇಂಥ ಎಲ್ಲ ಸಂಗತಿಗಳನ್ನು ಆ ಒಂದು ಚಕ್ರವರ್ತಿ ಪದವಿಯ ಹಿಂದೆ ಇರುವ ಕಥಾಭಾಗವಾಗಿ ಮಾತ್ರವಲ್ಲದೆ ಅನೇಕ ವಿಷಯಗಳಾಗಿ ಅದು ನಮ್ಮ ಜೊತೆಗೆ, ನಮ್ಮ ಮನನ ಭಾಗವಾಗಿ ಇರಬೇಕು ಅಂತ ನನಗೆ ಕಾಣಿಸುತ್ತೆ. ಇಷ್ಟೆಲ್ಲ ಆದ ನಂತರದಲ್ಲಿ ನಾನು ನಿಮಗೆ ಹೇಳಬೇಕಾದ 3ನೆಯ ಭಾಗ ಅಥವಾ ಸಭಾಪರ್ವದ ಕೊನೆಯ ಭಾಗ, ಅವಭೃತ ಸ್ನಾನ ಆಯಿತು. ಎಲ್ಲರೂ ತಮ್ಮ ಪಾಡಿಗೆ ಹೋಗುವವರು ಹೊರಡ್ತಿದ್ದಾರೆ. ಎಲ್ಲರನ್ನೂ ಗೌರವಪೂರ್ವಕವಾಗಿ ಅವರಿಗೆ ಬೇಕಾದದ್ದನ್ನು ಅರ್ಪಿಸಿ ಕಳಿಸಿಕೊಡಲಾಗ್ತಿದೆ. ವೇದವ್ಯಾಸರು ಕೂಡ ನಿರ್ಗಮನದ ಹೊತ್ತು ಸಾಕ್ಷಾತ್ ಶ್ರೀಕೃಷ್ಣ ಹೊರಟು ನಿಂತಿದ್ದಾನೆ. ಶ್ರೀಕೃಷ್ಣನನ್ನು ನಮಸ್ಕರಿಸಿದಾಗ ಶ್ರೀಕೃಷ್ಣ ಕೇಳ್ತಾನೆ, ನಿನಗೇನು ಬೇಕು ಅಂತ ಯುಧಿಷ್ಠಿರನನ್ನು. ಕಣ್ಣು ಮುಚ್ಚಿ ನಿನ್ನನ್ನು ನೆನೆದರೆ ನೀನು ಕಾಣಿಸುವ ಸೌಭಾಗ್ಯ ಕೊಟ್ಟಿದ್ದಿ, ಇನ್ನೇನು ಬೇಕಿಲ್ಲ ಕೃಷ್ಣ ಅಂತ ಯುಧಿಷ್ಠಿರನ ಮಾತು. ಕಣ್ಣು ಮುಚ್ಚಿ ಸ್ಮರಣೆ ಮಾಡಿದಾಗ ನೀನು ಬಂದು ನನ್ನ ಕಣ್ಣ ಮುಂದೆ ನಿಲ್ಲುವ ಸೌಭಾಗ್ಯ ಕೊಟ್ಟಿದ್ದಿ, ನನಗಿನ್ನೇನು ಬೇಕಿಲ್ಲ ಕೃಷ್ಣ.
ಹೀಗೆ ಕೃಷ್ಣನ ಒಟ್ಟಿಗೆ ಯಾವ ಮಟ್ಟಕ್ಕೆ ಯುಧಿಷ್ಠಿರ ಇದ್ದ ಅನ್ನೋದು ಕೂಡ ಗೊತ್ತಾಗತ್ತೆ. ಆ ಬಳಿಕ ವೇದವ್ಯಾಸರು ಹೊರಡುವ ಹೊತ್ತು ನಮಸ್ಕರಿಸ್ತಾನೆ ಯುಧಿಷ್ಠಿರ. ನಮಸ್ಕರಿಸಿದಾಗ ವೇದವ್ಯಾಸರನ್ನು ಯುಧಿಷ್ಠಿರ ಕೇಳ್ತಾನೆ. ನಾರದರು ಹೊರಡುವಾಗ ರಾಜಸೂಯ ಯಾಗದ ಅಪಾಯಗಳನ್ನು ಹೇಳಿದರು, 3 ಮುಖ್ಯ ಉತ್ಪಾತಗಳು ಆಗ್ತವೆ ಅಂತಲೂ ಹೇಳಿದರು. ಅಷ್ಟು ಮಾತ್ರ ಹೇಳಲಿಲ್ಲ, ಬಹಳ ಸಂಗತಿಗಳಲ್ಲಿ ಇಡೀ ಭೂಮಂಡಲ ನಾಶ ಆಗುವ ಹಾಗೆ ರಾಜರುಗಳೆಲ್ಲ ಯುದ್ಧ ಮಾಡಬಹುದು, ಅಂಥ ಸ್ಥಿತಿಯೂ ನಿರ್ಮಾಣ ಆಗ್ತದೆ ಕೆಲವೊಮ್ಮೆ ಅಂದರು. ಈಗ ಈ ಶಿಶುಪಾಲನ ವಧೆ ಆಯ್ತಲ್ಲ, ಒಂದು ಉತ್ಪಾತ ಮುಗಿಯಿತು ಅಂತ ನಾನು ಭಾವಿಸ್ಲಾ ಅಂತ ಕೇಳ್ತಾನೆ. ಆಗ ವೇದವ್ಯಾಸರು ಹೇಳ್ತಾರೆ, ಈ ಉತ್ಪಾತ 13 ವರ್ಷಗಳ ಕಾಲ ಇರುತ್ತದೆ. ನೀನು ಅದಕ್ಕಾಗಿ ಚಿಂತಿಸಬೇಡ, ಅದು ಹಾಗೇ ಆಗಲಿಕ್ಕೆ ಇರುವುದು. ಇವತ್ತು ರಾತ್ರಿ ನೀನು ಮಲಗಿದ ಕೊನೆಯ ಜಾಮದಲ್ಲಿ, ನೋಡಿ ಒಬ್ಬ ವೇದವ್ಯಾಸರ ದಿವ್ಯದೃಷ್ಟಿ ಎಲ್ಲಿವರೆಗಿದೆ ಅಂದರೆ, ಇವತ್ತು ರಾತ್ರಿ ನೀನು ಮಲಗಿದ ಕೊನೆಯ ಜಾಮದಲ್ಲಿ ಅಥವಾ ಜಾವದಲ್ಲಿ ನಿನಗೊಂದು ಕನಸು ಬೀಳುತ್ತದೆ. ಆ ಕನಸಿನಲ್ಲಿ ಶ್ರೀಕೃಷ್ಣ ಹೇಳುವ ಹಾಗೆ ಹೇಳ್ತಾರೆ ವೇದವ್ಯಾಸರು, ಆ ಕನಸಿನಲ್ಲಿ ಶಿವನು ಸರ್ವಾಲಂಕಾರ ಭೂಷಿತನಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ನೋಡುತ್ತಾ ಹೋಗುತ್ತಾನೆ. ಅದರಿಂದ ನೀನೇನು ಕೆಡುಕನ್ನು ಯೋಚಿಸಿ ಭಯ ಬೀಳಬೇಡ, ಅದು ಮುಂದೆ ಆಗಲಿಕ್ಕಿರುವ ಎಲ್ಲ ವಿನಾಶದ ಸೂಚನೆ. ಭೂಮಂಡಲದ ಎಲ್ಲ ರಾಜರುಗಳು ನಿನ್ನ ನಿಮಿತ್ತವಾಗಿ, ಮತ್ತೆ ನೋಡಿ, ಭೂಮಂಡಲದ ಎಲ್ಲ ರಾಜರುಗಳು ನಿನ್ನ ನಿಮಿತ್ತವಾಗಿ ಹೋರಾಟ ಮಾಡಿ ಸರ್ವನಾಶವಾಗುವ ಎಲ್ಲ ಸಾಧ್ಯತೆಗಳು ಇವೆ. ಅದಕ್ಕೆ ನೀನು ಚಿಂತಿಸಬೇಕಾಗಿಲ್ಲ, ವಿಧಿ ಹಾಗೆಯೇ ನಡೆಸಲಿಕ್ಕೆ ಇದೆ ಅಂತ ಹಾಗೆ ಹೇಳಿ ಹೋಗಿಬಿಡ್ತಾರೆ. ಯುಧಿಷ್ಠಿರನಿಗೆ ತಡೆದುಕೊಳ್ಳಿಕ್ಕಾಗೋದಿಲ್ಲ. ಅವನು ಪಾಂಡವಾದಿಗಳ ಸಮ್ಮುಖದಲ್ಲಿ ಹೇಳ್ತಾನೆ, ಗುರುಗಳಾದ ವೇದವ್ಯಾಸರು ನನ್ನ ನಿಮಿತ್ತವಾಗಿ ಸರ್ವವೂ ನಾಶವಾಗಲಿಕ್ಕಿದೆ ಎಂದಿದ್ದಾರೆ. ನಾನು ಬದುಕಿರುವುದಕ್ಕೆ ಏನರ್ಥ? ಅಷ್ಟು ಮಂದಿ ರಾಜರುಗಳು ನಾಶವಾಗುವ ಬದಲು ನಾನು ನನ್ನನ್ನು ನಾಶ ಮಾಡಿಕೊಂಡರೆ ನನ್ನೊಬ್ಬನ ಕಾರಣವಾಗಿ ಎಲ್ಲರೂ ಉಳಿಯುತ್ತಾರಲ್ಲ, ನಾನು ಆತ್ಮಹತ್ಯೆಗೆ ಶರಣಾಗುತ್ತೇನೆ. ಅರ್ಜುನ ಹೇಳ್ತಾನೆ, ಅಣ್ಣ, ಆತ್ಮಹತ್ಯೆ ಕ್ಷತ್ರಿಯ ಧರ್ಮವೂ ಅಲ್ಲ, ಜೀವಧರ್ಮವೂ ಅಲ್ಲ. ನೀನು ಬರಬೇಕಾದದ್ದನ್ನು ಎದುರಿಸದೆ ಅದಕ್ಕೆ ಬೆನ್ನು ಹಾಕಿ ಓಡಿ ಹೋಗುವ ಪಲಾಯನವಾದವನ್ನು ಆತ್ಮದ ದೃಷ್ಟಿಯಿಂದ ಮಾಡುವ ಯಾವ ಹಕ್ಕೂ ನಿನಗಿಲ್ಲ. ಆದ್ದರಿಂದ ನೀನು ಆತ್ಮಹತ್ಯೆ ಮಾಡಿಕೊಳ್ಳಲಾರೆ, ಮಾಡಿಕೊಳ್ಳಕೂಡದು. ಮತ್ತೂ ಒಂದು ಮಾತು, ನಾವು ಬರಲಿಕ್ಕಿರುವುದನ್ನು ಸ್ವೀಕರಿಸಲಿಕ್ಕೆ ಸಿದ್ಧವಾಗಬೇಕೆಂದೇ ಗುರುಗಳು ಮಾತನಾಡಿದ್ದಾರಲ್ಲ, ಅವರೇ ಹೇಳಿದ್ದಾರೆ ಇದು ವಿಧಿ ನಿಶ್ಚಿತ, ಇದಕ್ಕೆ ಸಿದ್ಧರಾಗುವುದು ನಮ್ಮ ಕೆಲಸವೇ ಹೊರತು ಓಡಿ ಹೋಗುವುದಲ್ಲ. ಕ್ಷತ್ರಿಯರಾಗಿ ನಾವು ನಮ್ಮ ಧರ್ಮದಿಂದ ಏನನ್ನು ಮಾಡಲಿಕ್ಕಿದೆ ಆ ಕೆಲಸಕ್ಕೆ ಸಿದ್ಧರಾಗಬೇಕೇ ಹೊರತು ಓಡಿ ಹೋಗುವ ಕೆಲಸ ಮಾಡುವುದು ಬೇಡ. ಅಷ್ಟರಲ್ಲಿ ಯುಧಿಷ್ಠಿರ ಇಷ್ಟು ಜನರ ಸಮ್ಮುಖದಲ್ಲಿ, ಪಾಂಡವಾದಿಗಳಿದ್ದಾರೆ, ಅವರ ಮುಂದೆ ಒಂದು ದೊಡ್ಡ ಪ್ರತಿಜ್ಞೆ ಮಾಡ್ತಾನೆ. ನನ್ನ ನಿಮಿತ್ತವಾಗಿ ಯಾವ ಕೆಡುಕು ಸಂಭವಿಸಬಾರದು ಎಂಬ ಕಾರಣಕ್ಕಾಗಿ ನಾನು ಇಂದಿನಿಂದ ಒಂದು ಪ್ರತಿಜ್ಞೆ ಮಾಡುತ್ತೇನೆ. ಯಾರು ಏನೇ ಕೇಳಿದರೂ ಇಲ್ಲ ಎನ್ನುವುದಿಲ್ಲ, ಯಾವುದಕ್ಕೂ ಬೇಡ ಎನ್ನುವ ಪ್ರತಿರೋಧವನ್ನು ಯಾರಿಗೂ ವ್ಯಕ್ತಪಡಿಸುವುದಿಲ್ಲ. ನನ್ನ ಕಡೆಯಿಂದ ಯಾರ ಜೊತೆಗೂ ಜಗಳ ಆಗದಂತೆ ನೋಡಿಕೊಳ್ಳುತ್ತೇನೆ. ನಾನಾಗಿ ಯಾರನ್ನೂ ಹಿಂಸಿಸುವುದಿಲ್ಲ, ಯಾರ ವಿರೋಧವನ್ನೂ ಕಟ್ಟಿಕೊಳ್ಳುವುದಿಲ್ಲ. ನನ್ನಿಂದ ಆದಷ್ಟು ಈ ಕೆಡುಕನ್ನು ತಪ್ಪಿಸುವುದಕ್ಕಾಗಿ ಈ ನನ್ನ ಪ್ರತಿಜ್ಞೆಯ ಮಾತು, ಇದು ಸತ್ಯ, ಇದನ್ನು ನಾನೆಂದಿಗೂ ಮುರಿಯುವುದಿಲ್ಲ. ಇದು ಅವನಾಗಿ ಮಾಡಿಕೊಂಡ ಪ್ರತಿಜ್ಞೆ. ಪ್ರೇರಣೆ ವೇದವ್ಯಾಸರ ಮಾತು ಹೇಳಿಯೇ ಬಿಟ್ಟಿದ್ದಾರೆ ಅವರು, ನಿನ್ನ ನಿಮಿತ್ತವಾಗಿ ಆಗ್ತದೆ ಅಂತ. ಆಮೇಲೆ ಅವನ ಪ್ರತಿಜ್ಞೆ. ಇಷ್ಟಾದ ಮೇಲೆ ಎಲ್ಲರೂ ಹೋದರೂ ಕೂಡ ದುರ್ಯೋಧನ ಮತ್ತು ಶಕುನಿ ಉಳಿತಾರೆ. ಗಾಂಧಾರಿಯ ಅಣ್ಣನಾಗಿ, ಇತ್ತ ಈ ಪಾಂಡವರ ಒಬ್ಬ ಸಹೋದರನಾಗಿ, ಒಂದು ಇಂದ್ರಭವನದ ಹಾಗೆ ಇರೋ ಈ ಭೂಲೋಕದಲ್ಲೇ ವಿಶೇಷ ಅನ್ನೋ ಭವನ ನೋಡೋಣ ಅಂತ ತಿರುಗಾಡ್ತಾರೆ. ನಿಮಗೆ ಗೊತ್ತು, ಆ ಕಥಾಭಾಗದಲ್ಲಿ ಬಹಳ ಸುಂದರವಾದ ಅಂಶ ಏನು ಅಂತಂದರೆ,
ಒಂದೊಂದು ನಿರ್ಮಾಣ ಎಷ್ಟು ಅದ್ಭುತವಾಗಿತ್ತು ಅನ್ನುವ ಹಾಗೆ ದುರ್ಯೋಧನನ ಮುಖಾಂತರ ತೋರಿಸಲಾಗಿದೆ. ಪ್ರಥಮದಲ್ಲಿ ನಡ್ಕೊಂಡು ಹೋಗ್ತಾ ಅರಮನೆಯನ್ನು ನೋಡ್ತಾ ನೋಡ್ತಾ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಏನು ಚೆನ್ನಾದ ಬೃಂದಾವನ, ಇದೆಷ್ಟು ಚೆನ್ನಾಗಿದೆ ಉದ್ಯಾನ, ಇದೆಷ್ಟು ಚೆನ್ನಾಗಿದೆ ಸರೋವರ, ಇದೆಷ್ಟು ಚೆನ್ನಾದ ಕಂಬ, ಇದರ ಸ್ಫಟಿಕ ನೋಡು, ಇದರ ಕಂಬದಲ್ಲಿರುವ ರತ್ನಗಳನ್ನು ನೋಡು, ಮೇಲೆ ಮುಚ್ಚಿಗೆಯಲ್ಲಿ ಕಾಣುವಂತಹ ಅಲಂಕಾರ ನೋಡು, ದೀಪಗಳನ್ನು ನೋಡು, ಎಲ್ಲ ಸೌಂದರ್ಯವನ್ನು ವಿವರಿಸ್ತಾ ಮುಂದೆ ಹೋದರೆ ಎದುರಿಗೆ ಸ್ಫಟಿಕದ ಸರೋವರ. ಅದು ಸ್ಫಟಿಕದ ಸರೋವರ. ನಿನ್ನೆ ದಿನ ನಾನು ನಿಮಗೆ ಹೇಳಿದೆ, ನೋಡಲಿಕ್ಕೆ ನೀರಿನ ಹಾಗೆ, ನೀರೇ ಇದೆ ಅನ್ನುವ ಹಾಗೆ, ಮುಖ ನೋಡಿದರೆ ಪ್ರತಿಬಿಂಬ ಕಾಣುವಷ್ಟು ಸ್ಫಟಿಕ ನಿರ್ಮಾಣ. ಇವನು ಅದು ನೀರಿದೆ ಅನ್ನುವ ಭ್ರಮೆ ಅವನಿಗೆ ಉಂಟು ಮಾಡುವ ಹಾಗೆ ಮಾಯಾಭವನ ನಿರ್ಮಿಸಿದ್ದರಿಂದ ದೋತ್ರ ಎತ್ತಿಕೊಂಡು ಮೆತ್ತಗೆ ಕಾಲಿಡ್ತಾನೆ. ಅದು ಸರೋವರ ಇರುವುದಿಲ್ಲ. ಎಲ್ಲರೂ ಗೊಳ್ಳಂತ ನಗ್ತಾರೆ. ಮುಂದೆ ಹೋಗ್ತಾನೆ. ಇನ್ನೊಂದು 10-20 ಹೆಜ್ಜೆಗಳಲ್ಲಿ ಹೋಗುವಾಗ ಮತ್ತಂಥದೇ ಒಂದು ಸರೋವರ ಕಾಣಿಸ್ತದೆ. ಓಹೋ, ಇದೇನು ಇವರು ಹೀಗೆ ಬಹುಶಃ ಮಾಯೆ ಮಾಡಲಿಕ್ಕೆ ಏನೇನು ಕಣ್ಣಿಗೆ ಕಾಣಲಿಕ್ಕೆ ರಮ್ಯ ಸರೋವರದ ಹಾಗೆ ಮಾಡಿಬಿಟ್ಟಿದ್ದಾರೆ, ನೋಡಿದರೆ ಸ್ಫಟಿಕ ಮತ್ತೊಂದು ಇದೆ ಹೊರತು ಸರೋವರವೇ ಇಲ್ಲ ಅಂತ ಹೇಳ್ಕೊಂಡು ಬಹಳ ಆರಾಮ ಹೋಗ್ಬಿಡ್ತಾನೆ. ಅದು ನೀರಿರುತ್ತೆ. ದಿಢೀರಂತ ನೀರಲ್ಲಿ ಮುಳುಗುವ ಹಾಗೆ ಅದಕ್ಕೆ ಬೀಳ್ತಾನೆ. ಮತ್ತೊಂದು ಗೊಳ್ಳನ್ನುವ ನಗು ಎಲ್ಲರ ಕಡೆಯಿಂದ ಅವನಿಗೆ ಕಿವಿಗೆ ಅಪ್ಪಳಿಸುತ್ತೆ. ಅವನು ಎದ್ದು ಬಂದಾಗ ಪಾಂಡವಾದಿಗಳು ವಸ್ತ್ರ ತಂದು ಅವನಿಗೆ ವಸ್ತ್ರ ಬದಲಿಸು ಅಂತ ಹೇಳುವವರೆಗೆ ಅವನ ಅವಮಾನ. ಆ ವಸ್ತ್ರ ಬದಲಾಯಿಸಿ ಮತ್ತೆ ಮುಂದಕ್ಕೆ ಹೋಗುವಾಗ 3ನೆಯ ಹಂತ ಬರುತ್ತೆ. ಮತ್ತದೇ ಸರೋವರದ ಹಾಗೆ ಇವನು ಈ ಬಾರಿ ಮತ್ತೆ ಬಹಳ ಎಚ್ಚರಿಕೆಯಿಂದ ಇದು ಸರೋವರ ಅಂತ ದೋತ್ರ ಎತ್ತಿದಾಗ ಆಗ ಪುನಃ ಅದು ಹಾಗಿರೋದಿಲ್ಲ. ಅದು ಮತ್ತೆ ನೆಲವಾಗಿರ್ತದೆ. ಮತ್ತೊಮ್ಮೆ ತಾನು ಸೋತೆ ಅನ್ನುವ ಅವಮಾನಕ್ಕೆ ಒಳಗಾಗಿ ಇಷ್ಟು ನಗುವನ್ನು ಕೇಳಿ ಇಷ್ಟು ಅವಮಾನಕ್ಕೆ ಒಳಗಾಗೋದು ಅನ್ನುವ ಒಂದು ಥರದ ನಾಚಿಕೆಗೇಡಿತನ ಬಂದು, ಇವ್ರ ಮುಂದೆ ಇರಬಾರ್ದು ಅಂತ ಒಳಗೆ ಹೋಗಬೇಕು ಅಂತ ಬಾಗಿಲ ಕಡೆಗೆ ಹೋಗ್ತಾನೆ. ಅದು ಬಾಗಿಲಿನಂತೆ ಕಾಣಿಸುವ ಬಾಗಿಲಿಲ್ಲದ ಗೋಡೆ. ಅದಕ್ಕೆ ಹೊಡ್ಕೊಳ್ತಾನೆ. ಹಣೆ ಬಡಿಯತ್ತೆ. ಈ ಬಾರಿ ಹಣೆ ಬಡಿಸಿಕೊಂಡಾಗ ಸಹದೇವ ಹೇಳ್ತಾನೆ, ದುರ್ಯೋಧನ ಆ ಕಡೆಯ ಬಾಗಿಲು ಇದಲ್ಲ ಅಂತ. ಒಂದು ಕಡೆಯಿಂದ ಆ ಥರ ಅವನಿಗೆ ಬಾಗಿಲು ತೋರಿಸುವವರೆಗೆ ಆಯ್ತಲ್ಲ ಅಂತ ಒಂದು ದಿಕ್ಕಿನಲ್ಲಿ ಅವಮಾನ. ಇನ್ನೊಂದು ಕಡೆ ಭೀಮ ಹೇಳಿದ ಅಂತ ದುರ್ಯೋಧನ ಮುಂದೆ ಹೇಳ್ತಾನೆ. ಇಲ್ಲಿ ಏನು ನಮಗೆ ಗೊತ್ತಾಗುವುದಿಲ್ಲ, ಈ ವಿವರಣೆಯಲ್ಲಿಲ್ಲ. ಅಂತೂ ಭೀಮನೂ ನಕ್ಕ. ಎಲ್ಲರೂ ಆಚೆ ಈಚೆ ನಗುವ ಸದ್ದಿನ ಜೊತೆಗೆ ಭಾರೀ ಅವಮಾನಿತನಾಗಿ ಅಂತೂ ದುರ್ಯೋಧನ ಶಕುನಿಯ ಜೊತೆಗೆ ಮರಳಿ ತನ್ನ ಹಸ್ತಿನಪುರಕ್ಕೆ ಬರ್ತಾನೆ. ಹಸ್ತಿನಪುರಕ್ಕೆ ಬರುವಾಗ ಹೇಗಿದ್ದ ಅನ್ನೋದನ್ನು ಬಹಳ ಸುಂದರವಾಗಿ ವಿವರಿಸ್ತಾರೆ ವೇದವ್ಯಾಸರು. ಒಂದು ಡಿಪ್ರೆಷನ್ನಿಗೆ ಹೋದರೆ ಒಬ್ಬ ಮನುಷ್ಯ ಹೇಗಿರ್ತಾನೆ, ಮಂಕು ಕವಿದನ ಹಾಗೆ. ಯಾವುದೂ ಬೇಡ, ಊಟ ಬೇಡ, ನಿದ್ರೆ ಬೇಡ, ಮನುಷ್ಯರ ಜೊತೆಗೆ ಮಾತು ಬೇಡ, ಯಾರನ್ನು ನೋಡುವುದು ಬೇಡ, ಯಾರು ಕರೆದರೆ ಕೇಳುವುದಿಲ್ಲ, ಬೇಕು ಬೇಡಗಳು ಇಲ್ಲದ ಹಾಗೆ, ಹೆಣದ ಹಾಗೆ. ಅವನು ಸತ್ತಿದ್ದಾನ ಬದುಕಿದ್ದಾನ ಗೊತ್ತಾಗದಂಥ ಸ್ಥಿತಿ. ಶಕುನಿ ನೋಡ್ತಾನೆ. ಯಾಕಪ್ಪ ನೀನು ಇಷ್ಟ್ಯಾಕೆ ಮಂಕು ಕವಿದ ಹಾಗೆ ಆಗಿದ್ದಿ? ಇಷ್ಟರವರೆಗೆ ಒಳಗೆ ಕುದೀತಿದ್ದದ್ದನ್ನೆಲ್ಲ ಈಗ ಒಬ್ಬರು ಸಿಕ್ಕಿದ್ದಾರೆ ಹೇಳಿಕೊಳ್ಳಿಕ್ಕೆ ಅನ್ನುವ ಹಾಗೆ ಆ ದುರ್ಯೋಧನ ಒಂದೇ ಸಮನೆ ಬಡ ಹೇಳಕ್ಕೆ ಶುರು ಮಾಡ್ತಾನೆ. ನನಗೆ ಅಲ್ಲಿಂದ ಬಂದಂದಿನಿಂದ ಮಾತ್ಸರ್ಯದ ಬೆಂಕಿ ನನ್ನನ್ನು ಸುಡುತ್ತಿದೆ. ಇದು ವಾಕ್ಯವೇ ಇದೆ. ಮಾತ್ಸರ್ಯದ ಬೆಂಕಿ ನನ್ನನ್ನು ಸುಡುತ್ತಿದೆ. ಅದರ ಧಗ ದಾಹದಲ್ಲಿ ನಾನು ಬೆಂದು ಹೋಗುತ್ತಿದ್ದೇನೆ. ನನಗೆ ಸಾಮಾನ್ಯ ರೀತಿಯಲ್ಲಿ ಎಲ್ಲರ ಹಾಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಶಕುನಿ. ಯಾಕೆ, ಏನಾಯಿತು? ನಾನು ಆ ಕಪ್ಪ ಕಾಣಿಕೆಯನ್ನು ತಂದು ಕೊಡುವುದಕ್ಕೆ ನಿತ್ತ ಜನರನ್ನು ಸ್ವೀಕರಿಸಲಿಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ದೇನಲ್ಲ, ನಾನು ಆ ಕಪ್ಪ ಕಾಣಿಕೆಗಳನ್ನು ನೋಡಿದ್ದೇನೆ, ಅದರ ವೈಭವ ನೋಡಿದ್ದೇನೆ. ಅವರು ಕೊಟ್ಟ ನವರತ್ನಾಭರಣಗಳ ಎಲ್ಲ ರೀತಿಯ ಸಿರಿವಂತಿಕೆಯ ಆ ಸಂಪತ್ತನ್ನು ನನ್ನ ಜೀವಿತಾವಧಿಯಲ್ಲಿ ನಾನು ಇದುವರೆಗೆ ಎಲ್ಲಿಯೂ ನೋಡಿಲ್ಲ. ಆ ಪರಿಯ ಸಂಪತ್ತು ನೋಡಿದ್ದೇನೆ. ಆ ಸಂಪತ್ತನ್ನು ಸ್ವೀಕರಿಸುವಾಗ ಅದರ ಜೊತೆಗೇನೆ ನಾನು ನೋಡಿದ ಆ ಕುದುರೆಗಳು, ಅವರು ತಂದುಕೊಟ್ಟ ಬೇರೆ ರಥಗಳು, ಅವರು ತಂದಿಟ್ಟ ಇನ್ಯಾವುದೋ ಅನೇಕ ಸಾಮ್ರಾಜ್ಯಕ್ಕೆ ಬೇಕಾಗುವ ಸೊತ್ತು ಸ್ವಾಧೀನಗಳು, ಅವುಗಳನ್ನು ನೋಡುತ್ತಾ ಅದನ್ನೆಲ್ಲ ಕಣ್ತುಂಬ ಕಾಣಲಾಗದೆ ನಾನು ಎಷ್ಟೋ ಬಾರಿ ಪ್ರಜ್ಞೆ ಹೋಗಿ ಬಿದ್ದಿದ್ದೇನೆ ಶಕುನಿ. ನನಗೆ ಮೂರ್ಛಾವಸ್ಥೆ ಬಂದಿದೆ. ಅಷ್ಟು ಮಾತ್ರವಲ್ಲ, ಆ ದುರ್ಯೋಧನ ಎಂಬ ನನ್ನ ಹೆಸರನ್ನು ಒಬ್ಬನನ್ನು ಬಿಟ್ಟರೆ ಅಲ್ಲಿರುವ ಸಕಲರು ಅವನಿಗೆ ಕೊಟ್ಟಿರುವ ರಾಜಮರ್ಯಾದೆ, ಅವನನ್ನು
ಇಟ್ಟ ರೀತಿ, ಅವನ ಎತ್ತರ, ಅವನಿಗೆ ಸಂದ ಗೌರವ, ಅವನು ಅಭಿಷೇಚಿಸಿಕೊಂಡದ್ದು ಪ್ರತಿಯೊಂದನ್ನು ನೋಡಿದಾಗ ನಾನು ಮಾತ್ಸರ್ಯದ ಬೆಂಕಿಯಲ್ಲಿ ಸುಟ್ಟು ಹೋಗಿದ್ದೇನೆ, ನನಗೆ ಸಾಮಾನ್ಯ ರೀತಿಯಲ್ಲಿ ಬದುಕಲು ಸಾಧ್ಯವಿಲ್ಲ. ಹೋಗು ಧೃತರಾಷ್ಟ್ರನಿಗೆ ಈ ಮಾತು ಹೇಳು. ಶಕುನಿ ಹೇಳ್ತಾನೆ, ಏನು ದೊಡ್ಡದು, ನಿನಗೂ ಸಂಪತ್ತಿದೆ, ನಿನ್ನ ಹತ್ರನೂ ಅಧೀನ ರಾಜರಿದ್ದಾರೆ, ನಿನಗೂ ಕೂಡ ಬೇಕಾದಷ್ಟು ರಾಜವೈಭವದ ಕುದುರೆ ಮತ್ತೊಂದು ಸಂಪತ್ತುಗಳು, ಯುದ್ಧ ಸಾಮಗ್ರಿಗಳು ಎಲ್ಲ ಇವೆ. ನೀನು ಕೂಡ ಒಂದು ಯುದ್ಧ ಸಾಮಗ್ರಿಗಳ ಮೂಲಕ ನಿನ್ನ ಒಂದು ದೊಡ್ಡಸ್ತಿಕೆಯನ್ನು ತೋರಿಸ್ಲಿಕ್ಕೆ ಬೇಕಿದ್ರೆ ದಂಡೆತ್ತಿ ಹೋಗು, ನೀನು ಸಂಪಾದನೆ ಮಾಡು, ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೋತೀಯ? ಇಲ್ಲ, ಅದು ಹಾಗಲ್ಲ. ನನಗೆ ಅವನ ಇರುವಿಕೆಯ ಆ ದ್ವೇಷದ ಉರಿಯನ್ನು ಕೊಳ್ಳದೆ ನಾನೇನು ಮಾಡಲಾರೆ. ಹೋಗು ಧೃತರಾಷ್ಟ್ರನಿಗೆ ಹೇಳು. ಧೃತರಾಷ್ಟ್ರನಿಗೆ ಹೋಗಿ ಶಕುನಿ ಹೇಳ್ತಾನೆ, ಹೀಗಿದ್ದಾನೆ ನಿನ್ನ ಮಗ ಅಂತ. ಕರಿ ಅವನನ್ನು ಅಂತ ಕರಿ ಅಂದಾಗ ಅವನು, ಹೌದು ಅಪ್ಪ, ನನಗೆ ಒಂದು ಅರೆಕ್ಷಣ ಕೂಡ ಸಾಧ್ಯವಿಲ್ಲ. ವೇದವ್ಯಾಸರು ಒಂದು ವಾಕ್ಯ ಬರೀತಾರೆ, ಆಗ ದುರ್ಯೋಧನ ಹೇಗಿದ್ದ ಎಂದರೆ, ಒಂದೊಮ್ಮೆ ನಿಜವಾದ ಬೆಂಕಿ ಸುಟ್ಟರೆ ಅಂಗಾಂಗಗಳಲ್ಲಿ ಯಾವ ರೀತಿಯ ಬೇಯುವಿಕೆ ಇತ್ತೋ ಅದನ್ನು ಮೀರಿಸುವ ಬೆಂಕಿ ಅವನನ್ನು ಸುಡುತ್ತಿತ್ತು. ಸಾಮಾನ್ಯ ಹೊರಗಿನ ಬೆಂಕಿ ಸುಟ್ಟಾಗ ಆಗಬಹುದಾದ ಪರಿಣಾಮಕ್ಕಿಂತ ಮೀರಿದ ಪರಿಣಾಮ ಒಳಗಿನ ಬೆಂಕಿ ಅವನನ್ನು ಸುಟ್ಟಿತ್ತು ಅಂತ. ಮಾತ್ಸರ್ಯ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಅನಿಚ್ಛಿನ್ನ. ನಾನು ಯಾವತ್ತೋ ಯಾವಾಗಲೂ ಇಷ್ಟವೇ ಪಡದೇ ಇದ್ದಾಗಲೂ ಕೂಡ ಅನಿಚ್ಛಿನ್ನಂ ಅಪಿ ಬಲಾದಿವ ನಿಯೋಜಯತಿ ಕೇಶವ ಕೆಂ ಕಾರಣಾತ್. ಅರ್ಜುನ ಕೇಳ್ತಾನೆ ಭಗವದ್ಗೀತೆಯಲ್ಲಿ, ನನಗೆ ನಿಜವಾಗಿ ಇಷ್ಟ ಇರುವುದಿಲ್ಲ ಕೆಲವೊಮ್ಮೆ, ಆದರೂ ನನಗೆ ಇಷ್ಟವಿಲ್ಲದ ಕೆಲಸವನ್ನು ನಾನು ಮಾಡುವ ಹಾಗೆ ಯಾವುದೋ ಒಂದು ಬಲಾತ್ಕಾರದಿಂದ ನನ್ನನ್ನು ಯಾವುದೋ ಪ್ರಚೋದಿಸ್ತದೆ, ಉದ್ದೇಶಪೂರ್ವಕ ಅಲ್ಲ, ಅದು ಬಲಾದಿವ ನಿಯೋಜಯತಿ ಅನಿಚ್ಛಿನ್ನಮಪಿ, ನನಗಿಷ್ಟ ಇರುವುದಿಲ್ಲ ಆದರೂ ನನ್ನನ್ನು ಪ್ರಚೋದಿಸ್ತದೆ. ಕಿಂ ಕಾರಣಾತ್, ಯಾವ ಕಾರಣದಿಂದ? ಕೃಷ್ಣ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಕೃಷ್ಣ ಇನ್ನೊಂದು ಕಡೆನೂ ಹೇಳ್ತಾನೆ, ಈ ಕಾಮಕ್ರೋಧದಿಂದ ಹೀಗಾಗುತ್ತಪ್ಪ ಅಂತ. ಇವನಿಗಾಗಿರೋದು ನೋಡಿ, ಅದು ಯಾವ ಪರಿ ರಜೋಗುಣ ಸಮುದ್ಭವ ಅಂದರೆ ಸುಟ್ಟು ಉರಿತಿದ್ದಾನೆ. ಧೃತರಾಷ್ಟ್ರನಲ್ಲೂ ಅದನ್ನೇ ಹೇಳ್ತಾನೆ, ಅಪ್ಪ, ನಾನು ನನ್ನ ಜನ್ಮದ ಜೀವಿತಾವಧಿಯಲ್ಲಿ ರಾಜವೈಭವದ ಎಷ್ಟೆಷ್ಟೋ ಮರ್ಯಾದೆಗಳನ್ನು ಕಂಡಿದ್ದೇನೆ, ಇಂಥ ಮರ್ಯಾದೆ ಕಂಡಿಲ್ಲ. ಒಬ್ಬ ಯುಧಿಷ್ಠಿರನಿಗೆ ಈ ಪರಿ ಗೌರವ ಸಲ್ಲುವುದನ್ನು ನಾನು ಕಣ್ಣಾರೆ ಕಾಣಬೇಕು ಅಂತಂದರೆ ಅದು ಎಷ್ಟು ನಾನು ಪಾಪ ಮಾಡಿರಬೇಕು. ಅಂಥ ಪುಣ್ಯವಂತನ ಸ್ಥಿತಿಯನ್ನು ನೋಡುವ ಹಾಗೆ ಕಣ್ಮುಂದೆ ಅಷ್ಟು ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಸಂಗ್ರಹಿಸಿ ಕೊಟ್ಟೇನಲ್ಲ, ಈ ಕೈಯಿಂದ ಅದನ್ನು ಮುಟ್ಟಿ ಕೊಡುವಾಗ, ಆ ಕಣ್ಣುಗಳಿಂದ ಅದನ್ನು ನೋಡುವಾಗ ನನ್ನ ಹೊಟ್ಟೆಯಲ್ಲಿ ಆದ ಉರಿ, ನನ್ನ ಎದೆಯಲ್ಲಿ ಆದ ಸಂಕಟ, ನಾನು ಬೆಂದು ಹೋಗಿ ಬಿದ್ದದ್ದು ಯಾರಿಗೂ ಗೊತ್ತಿಲ್ಲಪ್ಪ. ನಾನು ಅಷ್ಟು ಚಡಪಡಿಸಿದ್ದೇನೆ, ನನಗೆ ಅವನನ್ನು ಹಾಗೆ ಇನ್ನೊಮ್ಮೆ ನೋಡಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಧೃತರಾಷ್ಟ್ರನು ಹಾಗೆ ಹೇಳ್ತಾನೆ, ನೀನು ಯಾಕಪ್ಪ ಚಿಂತೆ ಮಾಡ್ತಿ, ನಿನಗೇನು ಬೇಕು ಹೇಳು, ತರಿಸಿಕೊಡೋಣ, ಅವರ ಹಾಗೆ ಏನು ಮಾಡಬೇಕೋ ಮಾಡಿಕೋ, ನಿನ್ನ ಸಂಪತ್ತೇನು ಕಡಿಮೆ ಇದೆನಾ, ಬೇಡ ನೀನು ಮಹಾಯಾಗ ಮಾಡು, ಮಹಾಯಾಗದಲ್ಲಿ ಈ ಥರದ್ದೇ ಒಂದು ಆಹ್ವಾನ ಕೊಡು, ಎಲ್ಲರೂ ಬಂದು ಸಲ್ಲಿಸುವ ಹಾಗೆ ಮಾಡೇ ಮಾಡೋಣ, ಸಲ್ಲಿಸದವರ ವಿರುದ್ಧ ದಂಡೆತ್ತಿ ಹೋಗೋಣ. ಮತ್ತು ಧೃತರಾಷ್ಟ್ರ ಕೂಡ ಕೆಟ್ಟ ಸಜೆಷನ್ ಕೊಡೋದಿಲ್ಲ, ಅಪ್ಪ ಇದನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳು. ಇಷ್ಟಾಗುವಾಗ ಶಕುನಿಗೆ ಹೀಗೆ ಅವನು ಸಜೆಷನ್ ಕೊಟ್ಟ ಅಲ್ಲ, ಶಕುನಿ ನೀನು ದಂಡೆತ್ತಿ ಹೋಗು, ನೀನು ಇಂಥದ್ದನ್ನು ಸಂಪಾದಿಸ್ಬೋದು. ಆಗ ಇಲ್ಲವೇ ಇಲ್ಲ ಅಂದಾಗ, ಹಾಗಾದರೆ ನಾನು ದ್ಯೂತ ಪ್ರವೀಣನಿದ್ದೇನೆ, ನನಗೆ ದಾಳವನ್ನು ಎಸೆದರೆ, ನನಗೊಂದು ಅಕ್ಷವಿದ್ಯೆಯ ಮೂಲಕ ದಾಳವನ್ನು ನನಗೆ ಬೇಕಾದ ಸಂಖ್ಯೆಯೇ ಬರುವಂತೆ ಮಾಡುವ ತಂತ್ರಗಾರಿಕೆ ಗೊತ್ತಿದೆ. ನೀನು ಒಪ್ಪಿದೆ ಎಂದಾದರೆ ನೀನು ಅವರನ್ನು ದ್ಯೂತಕ್ಕೆ ಕರಿ, ಕ್ಷತ್ರಿಯ ರಾಜರನ್ನು ಜೂಜಾಟಕ್ಕೆ ಕರೆಯುವುದು ಒಂದು ಭಾಗ, ಅದನ್ನು ನೀನು ಉಪಯೋಗಿಸಿಕೋ. ಅವನನ್ನು ಕರಿ, ಸೋಲಿಸುವುದು ನನ್ನ ಕೆಲಸ, ನಾನು ಅವನನ್ನು ಸೋಲಿಸಿ ಅಷ್ಟೂ ಸಂಪತ್ತನ್ನು ನಿನಗೆ ಸಲ್ಲುವ ಹಾಗೆ ಮಾಡಿಕೊಡುವುದು ನನ್ನ ಹೊಣೆ. ಇದನ್ನು ಆ ಮಾತನ್ನು ಮೊದಲೇ ಹೇಳಿರ್ತಾನೆ ಈ ದುರ್ಯೋಧನನಿಗೆ. ಇತ್ತ ತಂದೆ ಮುಂದೆ ಮಾತಾಡುವಾಗ ತಂದೆ ಪುನಃ ಕೇಳ್ತಾನೆ, ಏನಾಗಬೇಕು ಹಾಗಾದರೆ? ಇಲ್ಲಪ್ಪ, ನನಗೆ ಸಾಧ್ಯವೇ ಇಲ್ಲ, ನೀನು ಹೇಳಿದ ಮಾರ್ಗದಿಂದ ನಾವು ಅವನು ಪಡೆದ ಸಂಪತ್ತನ್ನು ಸಂಪಾದಿಸಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಏನಾದರೂ ಆಗಲಿ, ನಾನು ಬದುಕಿರಬೇಕು ಎಂದಾದರೆ, ಕೊನೆಗೆ ಅವನೊಂದು ಚಾಲೆಂಜ್ ಅವರ ಅಪ್ಪನಿಗೆ ಕೊಡ್ತಾನೆ, ನೀನು ನನ್ನನ್ನು ಬದುಕಿರುವುದನ್ನು ನೋಡಲು ಅಪೇಕ್ಷಿಸುತ್ತಿ ಎಂದಾದರೆ ಈ ಥರದ ಸಾಂತ್ವನದ ಮಾತುಗಳನ್ನು ಹೇಳಬೇಡ,
ನೀನು ನನಗೆ ಹೀಗೇ ಇರು, ಅವರನ್ನು ಒಪ್ಪಿಕೋ, ದಂಡೆತ್ತಿ ಹೋಗು, ಸಂಪತ್ತನ್ನು ನೀನು ಸಂಪಾದಿಸಿದು, ಇಂಥ ಸಲಹೆ ಕೊಟ್ಟರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಹೊರತು ಬದುಕಿರುವುದಿಲ್ಲ. ಧೃತರಾಷ್ಟ್ರ ಹೇಳ್ತಾನೆ, ಏನು ಮಾಡಿದರೆ ಹಾಗಾದರೆ ಇದು ಪರಿಹಾರ? ಶಕುನಿ ನನಗೆ ಈ ಮಾರ್ಗವನ್ನು ಹೇಳಿದ್ದಾನೆ. ಶಕುನಿ ಹೇಳುವ ಹಾಗೆ ನಾವು ಅವರನ್ನು ಜೂಜಾಟಕ್ಕೆ ಕರೆಯೋಣ. ಅವರ ಆಮಂತ್ರಣಕ್ಕನುಗುಣವಾಗಿ ಜೂಜಾಟಕ್ಕೆ ಬಂದಾಗ ಅವರನ್ನು ಸೋಲಿಸುವುದು ಶಕುನಿಯ ಹೊಣೆ ಎನ್ನುವುದನ್ನು ಶಕುನಿ ಹೇಳಿದ್ದಾನೆ ಅಂತ ಮುಂದೆ ಶಕುನಿಯೂ ಹೇಳ್ತಾನೆ. ನಾನು ಅದರ ಜವಾಬ್ದಾರಿ ತೆಗೆದುಕೊಳ್ತೇನೆ. ಪಂಚದಾಳಗಳೇ ಕುದುರೆಗಳು, ನಾನು ಹಾಕುವ ಈ ಕೈಯೇ ಅದಕ್ಕೆ ಹಿಡಿದಂತಹ ಚಾಟಿ, ನಾನು ಹಾಸುವ ಪಗಡೆಯ ಆಟದ ಹಾಸು ಅದು ರಥ, ನಾನು ಸೋಲಿಸಿಯೇ ಸಿದ್ಧ ಅಂತ ಅವನು ಘೋಷಿಸ್ತಾನೆ. ಇವರು ಹೌದು, ಧೃತರಾಷ್ಟ್ರ ಕೂಡ ಇವನ ಮಾತು ಕೇಳಿ ಏಕಾಏಕಿ ಏನು ಮಾಡೋದು ಅಂತ ಗೊತ್ತಾಗದೆ ಪದೇ ಪದೇ ನನಗೆ ವಿದುರನೊಬ್ಬ ಒಳ್ಳೆಯ ಸಲಹೆಗಾರ, ನಾನು ವಿದುರನನ್ನು ಕೇಳಿ ನಿರ್ಣಯ ಮಾಡ್ತೇನೆ. ಮತ್ತೆ ವಿದುರನನ್ನು ಕರೆಯಲಾಗ್ತದೆ. ವಿದುರ ಬಹಳ ಸ್ಪಷ್ಟವಾಗಿ ಇದು ಇಡೀ ವಂಶನಾಶಕ್ಕೆ ಕಾರಣವಾಗ್ತದೆ, ದ್ಯೂತದಿಂದ ಯಾರು ಗೆದ್ದರೂ ಒಳಿತಲ್ಲ, ಜೂಜಾಟ ಅನ್ನುವುದು ನಮ್ಮ ಪರಂಪರೆಗೆ ಹಿತವಲ್ಲ, ಕ್ಷತ್ರಿಯರು ತೋಳಬಲದಿಂದ ಗೆಲ್ಲಬೇಕೇ ಹೊರತು ವಂಚನೆಯ ಆಟಗಳಿಂದಲ್ಲ. ಈ ಪರಂಪರೆಯನ್ನು ನಾವು ಎಂದೂ ಕಂಡಿಲ್ಲ ನಮ್ಮ ವಂಶ ಪರಂಪರೆಯಲ್ಲಿ, ಇದು ಆಗತಕ್ಕದ್ದಲ್ಲ. ದಯವಿಟ್ಟು ಇದು ನಮ್ಮ ವಂಶವನ್ನು ನಾಶ ಮಾಡುತ್ತದೆ ಎಂಬುದನ್ನು ನೆನಪಿಟ್ಟುಕೊಂಡು ನೀನು ಇದನ್ನು ಆಡಬೇಡ ಎಂದು ಸಲಹೆ ಕೊಡುವಂತ ವಿದುರ ಹೇಳ್ತಾನೆ. ಇವನು ತಕ್ಷಣ ಬೇಡ ಅಂತ ಪುನಃ ಕರೆದು ಹೇಳ್ತಾನೆ. ಆಗ ಘಂಟಾಘೋಷವಾಗಿ ದುರ್ಯೋಧನ ಹೇಳ್ತಾನೆ, ನೀನು ವಿದುರನ ಮಾತು ಕೇಳುತ್ತೀಯೇ ಹೊರತು ನನ್ನ ಹಿತಚಿಂತನೆಯನ್ನು ಮಾಡುವುದಿಲ್ಲ. ಅವನೊಬ್ಬ ಹಿತಶತ್ರು, ಅವನ ಮುಂದೆಯೇ ಹೇಳ್ತಾನೆ, ಅವನೊಬ್ಬ ಹಿತಶತ್ರು, ಅವನು ಎಲ್ಲಿಗೆ ಬೇಕಾದರೂ ಹೋಗಲಿ, ನಮ್ಮೊಂದಿಗೆ ಇರಬೇಕಾಗಿಲ್ಲ. ಅವನು ಬೆಕ್ಕಿನ ಹಾಗೆ. ಈ ಉದಾಹರಣೆಯನ್ನು ಕೊಡ್ತಾನೆ, ಬೆಕ್ಕಿನ ಹಾಗೆ ಅಂತ ಯಾಕೆ ಬರೆಯೋದು ಅಂತ. ಬೆಕ್ಕು ಹಾಲನ್ನು ನಾವು ಮುಚ್ಚಿಡ್ತೀವಲ್ಲ, ಮುಚ್ಚಿಟ್ಟು ಅದಕ್ಕೆ ಬೇಕಾದಾಗ ಹಾಕದೆ ನಮಗೆ ಯಾವಾಗಲೂ ಸಮಯ ಆದಾಗ ಹಾಕ್ತೀವಿ. ಹಾಗಾಗಿ ಬೆಕ್ಕು ಹಾಲು ಕುಡಿಯುವಾಗ ಈ ಯಜಮಾಂತಿ ಬೇಗ ಸಾಯಲಿ ಅಂತ ಶಾಪ ಕೊಡ್ತಿರತ್ತಂತೆ. ಹೀಗೊಂದು ನಂಬಿಕೆ. ಹಾಗಾಗಿ ಕುಡಿಯುವಾಗ ಈ ಹಾಲು ಹಾಕಿದ ಯಜಮಾನ ಬೇಗನೆ ಸಾಯಲಿ, ಆ ಹಾಲು ನನಗೆ ಬೇಕಾದ ಹಾಗೆ ಸಿಗುವಾಗಲಿ ಅಂತ ಶಪಿಸ್ತಾ ಇರೋದ್ರಿಂದ ಅದೊಂಥರ ಹಿತಶತ್ರು ಅಂತ. ಹಾಗೆ ವಿದುರ ಅಂತ ಇವನು ಘೋಷಿಸ್ತಾನೆ. ಆ ಹಿತಶತ್ರುವಿನ ಹಾಗೆ ನಮ್ಮೊಳಗೆ ಕುಳಿತು ನಮ್ಮ ಊಟ ಮಾಡಿಕೊಂಡು ನಮಗೇ ಅವನು ದ್ರೋಹ ಬಗೆಯುತ್ತಿದ್ದಾನೆ. ಅವನನ್ನು ಹೊರಗೆ ಕಳಿಸು, ಅವನೇನು ಎನ್ನುವುದು ನಮಗೆ ಗೊತ್ತಿಲ್ಲವೇ, ಅವನೆಂಥವ, ಅವನ ಸ್ವಭಾವ ಏನು, ಯಾವ ಕುಲದಲ್ಲಿ ಹುಟ್ಟಿದ್ದಾನೆ ಅನ್ನುವ ಅರ್ಥದಲ್ಲಿ ಮಾತಾಡ್ತಾನೆ. ಹಾಗಾಗಿ ಅವನನ್ನು ಕಳುಹಿಸಿ ಬಿಡು, ಯಾಕೆಂದರೆ ವಿದುರನ ಮಾತು ಹಾಗೆ ಇರುತ್ತೆ, ನೀವು ಹೀಗೆ ಮುಂದುವರಿದರೆ ನಾನು ನನ್ನ ಪಾಡಿಗೆ ಹೊರಟು ಹೋಗುತ್ತೇನೆ. ಅವನನ್ನು ಎಲ್ಲಿ ಬೇಕೋ ಅಲ್ಲಿಗೆ ಕಳುಹಿಸಿ ಬಿಡು ಅಂತಾನೆ. ಮತ್ತು ನೀನು ಕಳುಹಿಸದೆ ಅವನ ಮಾತು ನಡೆಸಿದೆಯಾದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಇವನು ಮತ್ತೆ ವಿದುರನನ್ನು ಕರೀತಾನೆ. ನನಗೆ ನಿನ್ನ ಮಾತು ಅರ್ಥವಾಗುತ್ತದೆ, ಆದರೆ ನನಗೆ ಪುತ್ರನ ಮಾತನ್ನು ಅಲ್ಲಗಳೆಯುವ ಶಕ್ತಿ ಇಲ್ಲ. ನಾನು ಯಾವುದೋ ಮೋಹಕ್ಕೆ ಒಳಗಾಗ್ತೇನೆ, ದಯವಿಟ್ಟು ಕ್ಷಮಿಸು. ಹೇಗಾದರೂ ಮಾಡು, ಹೋಗಿ ಪಾಂಡವರಿಗೆ ಸುದ್ದಿ ಕೊಡು, ಅವರು ದ್ಯೂತಕ್ಕೆ ಬರುವ ಹಾಗೆ ನಾನು ಆಮಂತ್ರಣ ಕೊಟ್ಟಿದ್ದೇನೆ ಎಂದು ಹೇಳು ಅಂತ. ಹೀಗೆ ಆಮಂತ್ರಣ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಪುನಃ ವಿದುರನನ್ನೇ ಕಳಿಸ್ತಾರೆ ದೂತನಾಗಿ. ವಿದುರ ಎಲ್ಲ ಕೆಲಸವನ್ನು ಮಾಡ್ತಾ ಇರುವಂತಹ ಒಬ್ಬ ಸಾಮಾನ್ಯ ಸೇವಕನ ಹಾಗೆ ಅಲ್ಲಿರೋದ್ರಿಂದ ಅವನು ಹೆಚ್ಚು ಮಾತಾಡೋದಿಲ್ಲ. ಹೋಗ್ತಾನೆ. ಹೋಗಿ ಅಲ್ಲಿಂದ ಆ ಯುಧಿಷ್ಠಿರನ ಜೊತೆಗೆ, ನಿಮಗೆ ದ್ಯೂತಕ್ಕೆ ಬರಲು ಆಮಂತ್ರಣವಿದೆ, ಧೃತರಾಷ್ಟ್ರ ಹೇಳಿ ಕಳುಹಿಸಿದ್ದಾನೆ. ಇವನು ಏನು ಹೇಳಬೇಕು ಹೇಳಿ? ನಮ್ಮ ಪ್ರಕಾರ ನಾನು ದ್ಯೂತ ಆಡೋದಿಲ್ಲ, ಜೂಜಾಡೋದಿಲ್ಲ, ನಾನು ಬರಲ್ಲ, ನಾವೆಲ್ಲ ನಿರೀಕ್ಷೆ ಮಾಡೋದು ಹಾಗೆ. ಆಗಲಿ, ದೊಡ್ಡಪ್ಪ ಹೇಳಿದ್ದಾರೆ ಎಂದರೆ ನಾನು ಬರುತ್ತೇನೆ. ಮತ್ತು ಅಲ್ಲಿ ಆಡುವುದಕ್ಕೆ ಯಾರ್ಯಾರಿದ್ದಾರೆ, ಏನು ನಿಯಮ ಎಲ್ಲ ಕೇಳ್ತಾನೆ. ಅವನು ಅದನ್ನು ಹೇಳ್ತಾನೆ, ಶಕುನಿಯ ನೇತೃತ್ವದಲ್ಲಿ ಆಟ ನಡೆಯಲಿಕ್ಕಿದೆ, ದ್ಯೂತ ಕ್ಷತ್ರಿಯರಿಗಲ್ಲ ಎಂದು ನೀನು ಹೇಳಲಿಲ್ವಾ ಅಂತ ವಿದುರನನ್ನು ಕೇಳ್ತಾನೆ. ವಿದುರ, ನಾನೆಲ್ಲ ಸಲಹೆ ಕೊಟ್ಟೆ, ಆದರೆ ಅದೇನೂ ಕೆಲಸ ಮಾಡಲಿಲ್ಲ, ಪುತ್ರ ವ್ಯಾಮೋಹಕ್ಕೆ ಬಿದ್ದಿದ್ದಾನೆ ಧೃತರಾಷ್ಟ್ರ. ನಾವೀಗ ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾದ ಸಂಗತಿ, ಆದರೆ ನನಗಂತೂ ಇದು ನಮ್ಮ ಕುಟುಂಬದ ನಾಶಕ್ಕೆ ಕಾರಣವಾಗುತ್ತದೆ ಎನ್ನುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಅನಿವಾರ್ಯವಿದೆ ಯುಧಿಷ್ಠಿರ. ಒಪ್ಪಿ ಬರ್ತಾನೆ. ಅಲ್ಲಿ ಬಂದ ನಂತರ ಕೂಡ ಯುದ್ಧ ಅಥವಾ ದ್ಯೂತ ಆಡಬೇಕು ಯಾರು ಅಂದರೆ ಧೃತರಾಷ್ಟ್ರನ ಮಗ ದುರ್ಯೋಧನನ ಜೊತೆಗೆ ಅಂತ ಸ್ಪಷ್ಟವಾಗಿದ್ದರೂ ಕೂಡ ಅಲ್ಲಿ ಕೂತಾಗ ಶಕುನಿಯೇ ದಾಳ ಕೆಡುವುದು ಅಂದಾಗ ಮತ್ತೆ ಇದು ಶಕುನಿ ಆಡುವುದೇ ಯುಧಿಷ್ಠಿರನಲ್ಲ ದುರ್ಯೋಧನನಲ್ಲವೇ ಅಂತ ಒಂದು ಸಣ್ಣ ಪ್ರಶ್ನೆ ಮಾತ್ರ ಮಾಡ್ತಾನೆ.
ಆಮೇಲೆ ಶಕುನಿ ಹೇಗೆ ದಾಳ ಕೆಡುತ್ತಾ ಹೋಗುವ ಹಾಗೆ ಒಂದೊಂದೇ ಪಣಕ್ಕಿಡ್ತಾ ಹೋಗೋದು ನಿಮಗೆ ಗೊತ್ತಿದೆ. ಅವನು ಫಸ್ಟ್ ತನ್ನ ಕೊರಳಿನ ಹಾರದಿಂದ ಶುರು ಮಾಡಿ ಕೊನೆಗೆ ತನ್ನ ಸಾಮಂತರಾಜರು ತನ್ನ ಅಧೀನದಲ್ಲಿರುವ ಭೂಮಂಡಲವೂ ಎಲ್ಲ ಮುಗಿದ ಬಳಿಕ ಇನ್ನೇನೂ ಇಲ್ಲ, ಅವನ ಹತ್ರ ಏನೂ ಉಳಿಯುವುದಿಲ್ಲ. ಅವನಿಗಷ್ಟೂ ಯಾವುದು ಸಾರ್ವಭೌಮತ್ವದ ಕಾರಣವಾಗಿ ಚಕ್ರವರ್ತಿಗೆ ಬಂದು ಎಲ್ಲವೂ ಒದಗಿತ್ತೋ ಅದು ಕ್ಷಣ ಮಾತ್ರದಲ್ಲಿ ದ್ಯೂತದಾಟದಲ್ಲೇ ಅಷ್ಟೋ ದುರ್ಯೋಧನನ ವಶವಾಗ್ತಾ ಹೋಗುತ್ತೆ. ಆ ಹೊತ್ತಿಗೆ ಇನ್ನು ಯಾರನ್ನು ಪಣಕ್ಕಿಡುತ್ತಿ, ನಿನ್ನದೆಲ್ಲವೂ ಮುಗಿಯಿತಲ್ಲ, ಆಗ ನಿನ್ನ ಸಹೋದರರಿದ್ದಾರಲ್ಲ ಅಂತ ಶಕುನಿ ಅಲ್ಲಿಂದ ನಕುಲ, ಸಹದೇವ, ಒಬ್ಬೊಬ್ಬರಾಗಿ ಅರ್ಜುನ, ಭೀಮ, ಹೀಗೆ 4 ಸಹೋದರರನ್ನು ಪಣಕ್ಕಿಟ್ಟ ಮೇಲೆ ಇನ್ನೇನು ಉಳಿಯಿತು? ನನ್ನನ್ನೇ ಪಣಕ್ಕಿಟ್ಟಿದ್ದೇನೆ. ತನ್ನನ್ನು ಇಡ್ತಾನೆ. ಎದ್ದು ಹೋಗುವ ಹಾಗಿಲ್ಲ. ದ್ಯೂತದಲ್ಲಿ ಅರ್ಧಕ್ಕೆ ತನ್ನದಷ್ಟು ಖಾಲಿಯಾಗದೆ ಸೋಲದೆ ಎದ್ದು ಹೋಗುವ ಹಾಗಿಲ್ಲ. ಇನ್ನೇನು ಉಳಿಯಲಿಲ್ಲ ಅಂದಾಗ, ಅಷ್ಟೂ ಮುಗಿಯಿತು ಅಂದಾಗ ಶಕುನಿ ದ್ರೌಪದಿ ಉಳಿದಿದ್ದಾಳಲ್ಲ ನಿನ್ನ ಹೆಂಡತಿ, ಅವಳನ್ನು ಪಣಕ್ಕೊಡ್ಡಬೇಕಲ್ಲ, ಆಗಲಿ ನನ್ನ ಹೆಂಡತಿ ದ್ರೌಪದಿಯನ್ನು ಪಣಕ್ಕಿಟ್ಟಿದ್ದೇನೆ. ಅಲ್ಲಿಗೆ ದ್ರೌಪದಿಯನ್ನು ಪಣಕ್ಕೆ ಇಡಲಾಗ್ತದೆ. ಹೀಗೆ ದ್ರೌಪದಿಯನ್ನು ಪಣಕ್ಕಿಟ್ಟು ಪ್ರತಿ ಸಾರಿ ಜಿತಾಮಿ ಜಿತಾಹಂ ಅಂತ ಹೇಳ್ಕೊಂಡು ಆಡ್ತಾ ಇರ್ತಾನೆ ಶಕುನಿ. ಪ್ರತಿ ದಾಳವೂ ಕೂಡ ಸಂಖ್ಯೆ ಅವನಿಗೆ ಬೇಕಾದದ್ದನ್ನೇ ಬೀಳುವ ಹಾಗೆ ಕುತಂತ್ರದ ಆಟ ಆಡ್ತಿರುವುದು ಅಲ್ಲಿ ಕುಳಿತ ಎಲ್ಲರ ಗಮನಕ್ಕೂ ಬರುತ್ತೆ. ಉಪಸ್ಥಿತರಾಗಿ ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ವಿದುರ ಕೂಡ ಇದ್ದಾರೆ ನೋಡಿಕೊಂಡು, ಎಲ್ಲವನ್ನು ಆಟ ನೋಡಿಕೊಂಡು. ಅದಕ್ಕಾಗಿಯೇ ಒಂದು ದೊಡ್ಡ ಬಯಲು ಮಂದಿರ ನಿರ್ಮಾಣ ಮಾಡಲಾಗಿದೆ. ಸಾಕಷ್ಟು ದೊಡ್ಡ ಸ್ಟೇಡಿಯಂನ ಹಾಗೆ ಸುತ್ತೆಲ್ಲ ಜನರು ಕೂತಿದ್ದಾರೆ. ಅಷ್ಟೂ ಜನರ ಮುಂದೆ, ಹಸ್ತಿನಾಪುರದ ಅಷ್ಟೂ ಜನರ ಮುಂದೆ ಆಟ ಆಗ್ತಿದೆ. ಹೀಗೆಲ್ಲ ಸೋತಿದ್ದಾರೆ. ಇಷ್ಟಾಗುವಾಗ ಪ್ರಾತಿಕಾಮಿ ಅನ್ನುವ ದೂತನಿಗೆ, ಹೋಗು ಆ ದ್ರೌಪದಿಗೆ ಬರ ಹೇಳು, ಅವಳನ್ನು ಯುಧಿಷ್ಠಿರ ಸೋತಿದ್ದಾನೆ ಎಂಬ ವಿಷಯ ತಿಳಿಸುವಂತ ದುರ್ಯೋಧನ ಹೇಳ್ತಾನೆ. ಪ್ರಾತಿಕಾಮಿ ಸೂತ ಹೋಗ್ತಾನೆ, ದೂತನಾಗಿ ಒಳಗೆ ಹೋಗಿ ಹೀಗೆ ಅಂತ ಹೇಳ್ತಾನೆ. ದ್ರೌಪದಿ ಕೇಳ್ತಾಳೆ, ಅದು ಹೇಗೆ ನನ್ನನ್ನು ಪಣಕ್ಕಿಟ್ಟದ್ದು? ಆಗ ಎಲ್ಲ ಸಣ್ಣ ಬ್ರೀಫ್ ಆದ ಮ್ಯಾಟರ್ ವಿಷಯ ಗೊತ್ತಾಗಿ, ತನ್ನನ್ನು ಪಣಕ್ಕಿಟ್ಟ ಮೇಲೆ ನನ್ನನ್ನು ಹೇಗೆ ಪಣಕ್ಕಿಡಲು ಸಾಧ್ಯ? ಇದನ್ನು ಕೇಳು ಅಂತ ಅವ ಬಂದು ಹಾಗೆ ಕೇಳ್ತಾನೆ. ಆಗ ಪುನಃ ನೀನು ಹೋಗು, ಮತ್ತೆ ವಿವರಿಸಿ ಹೇಳು, ಅದನ್ನು ಇಲ್ಲಿಯೇ ಬಂದು ಇತ್ಯರ್ಥ ಆಗಲಿ, ಅವಳನ್ನು ಕರೆದುಕೊಂಡು ಬಾ. ಮತ್ತೆ ಹೋಗ್ತಾನೆ, ಮತ್ತೆ ವಿವರಿಸ್ತಾನೆ. ಅವಳದದೇ ಮತ್ತೆ ಪ್ರಶ್ನೆ. 3ನೇ ಬಾರಿ ಮತ್ತೆ ಅವಳು ವಾಪಸ್ ಅವನು ಬಂದದ್ದರಿಂದ ಇವನೇ ತನ್ನ ಒಬ್ಬ ದೂತನನ್ನು ಅವನನ್ನು ಕಳಿಸ್ತಾನೆ ಯುಧಿಷ್ಠಿರ, ಹೋಗಿ ಹೇಳು, ಸೋತಿದ್ದು ಹೌದು, ಅವಳು ರಜಸ್ವಲೆ ಇದ್ದರೂ, ಏಕವಸ್ತ್ರ ಅಧೋವಸ್ತ್ರ ಮಾತ್ರಳಿದ್ದರೂ ಸಭೆಗೆ ಬಾ ಎಂದು ಹೇಳು. ಸಭೆಯಲ್ಲಿರುವ ಎಲ್ಲ ಸಭಿಕರು ಮಾನ್ಯರು ನಿರ್ಣಯಿಸಲಿ, ಬರ ಹೇಳು ಅಂತ ಕಳಿಸ್ತಾನೆ ತನ್ನ ದೂತನನ್ನು. ಅವನಿಗೂ ಬಾರದೇ ಇದ್ದಾಗ ಮತ್ತೆ ಪ್ರಾತಿಕಾಮಿಯ ಹತ್ರ ಹೋಗು, ಕರೆದುಕೊಂಡು ಬಾ ಅಂತ ಇವ ಜೋರು ಮಾಡ್ತಾನೆ. ಏನು ಹೇಳಲಿ ಅಂತ ಸ್ವಲ್ಪ ಹೆದರಿ ಕೇಳ್ತಾನೆ. ಅವನು ಭಯಕ್ಕೆ ಒಳಗಾಗಿದ್ದಾನೆ. ದುಶ್ಯಾಸನ, ನೀನು ಹೋಗು, ಅವಳನ್ನು ಕರೆದುಕೊಂಡು ಬಾ. ಹಾಗೆ ಹೋಗಿ ದ್ರೌಪದಿಯನ್ನ ದುಶ್ಯಾಸನ ಎಳೆದುಕೊಂಡು ಬರುವುದು ನಿಮಗೆ ಗೊತ್ತಿದೆ. ಅವಳು ಆಗ ರಜಸ್ವಲೆ. ಅವಳಿಗೆ ಯಾವ ಋತುಮತಿಯ ಅವಸ್ಥೆಯಲ್ಲಿದ್ದಾಳಲ್ಲ ಆ ಸ್ಥಿತಿಯಲ್ಲಿ ಅವಳು ಹೆಣ್ಣಾಗಿ ಇದ್ದಾಳೆ. ಅವಳಿಗೆ ಅಧೋವಸ್ತ್ರ ಮಾತ್ರ ಇತ್ತು ಅಂತ ವಿವರಣೆ ಇದೆ ಮಹಾಭಾರತದಲ್ಲಿ. ಅಂದರೆ ಕೆಳಗೆ ಮಾತ್ರ ಬಟ್ಟೆ. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಸೆರಗು ಆ ಥರ ಇರಲಿಲ್ಲ ಅಂತ ಒಂದು ಅಪ್ಪನ ವಿವರಣೆ ಕೂಡ. ಕೇರಳದಲ್ಲಿ ಹೆಣ್ಣು ಮಕ್ಕಳು ಉಡ್ತಾರಲ್ಲ, ಬರೀ ಮೇಲ್ಕಟ್ಟು, ಕೆಳಗೊಂದು ಮುಂಡಿನಂತಹ ವಸ್ತ್ರ ಅಂತ, ಒಂದು ಅಡ್ಡ ವಸ್ತ್ರವನ್ನು ಕೆಳಗೆ, ಮೇಲೆ ಒಂದು ಏಕವಸ್ತ್ರವನ್ನು ಕಟ್ಟಿಕೊಳ್ತಿದ್ರು ಎದೆಗೆ ಅಂತ. ಇದು ಸಾಮಾನ್ಯ ಹೆಣ್ಮಕ್ಕಳ ವಸ್ತ್ರ ರೂಪ ಇತ್ತು ಅಂತ. ಹೀಗೆ ಬಂದಳು. ಬರುವಾಗ ಕೂದಲು ಎಳ್ಕೊಂಡು ಬಂದಿದ್ದಾನೆ. ಬಂದ ತಕ್ಷಣ ಅವಳು ನೇರವಾಗಿ ಕೇಳ್ತಾಳೆ, ಇದೇನಿದು? ನನ್ನನ್ನು ಯಾರು ಪಣಕ್ಕಿಟ್ಟರು? ಪಣಕ್ಕಿಟ್ಟವರು ತಾವು ಸೋತ ಮೇಲೆ ನನ್ನನ್ನು ಹೇಗೆ ಪಣಕ್ಕಿಡಲು ಸಾಧ್ಯ?
ಈಗಾಗಲೇ ತಾವು ತಮ್ಮನ್ನು ಒಪ್ಪಿಸಿಕೊಂಡು ದಾಸರಾದವರು ನನ್ನನ್ನು ಹೇಗೆ ದಾಸಿಯನ್ನಾಗಿ ಒಪ್ಪಿಸಲಿಕ್ಕೆ ಬರುತ್ತದೆ? ದಯವಿಟ್ಟು ವಿದ್ವಜ್ಜನರ ಸಭೆ ನೀವೆಲ್ಲರೂ ಸೇರಿ ನನಗೆ ಉತ್ತರಿಸಬೇಕು ಅಂತ. ವಿದುರ ಒಬ್ಬ ಎದ್ದು ನಿಂತು ಹೇಳ್ತಾನೆ, ಇದು ಖಂಡಿತಕ್ಕೂ ಅಧರ್ಮ. ಅವಳು ಹೇಳಿದ್ದು ಸರಿಯಾಗಿದೆ. ಇಲ್ಲಿ ಈಗಾಗಲೇ ಪಣಕ್ಕೆ ಸೋತ ಯುಧಿಷ್ಠಿರ ತಾನು ತನ್ನನ್ನು ಸೋತ ಬಳಿಕ ತಾನೇ ದಾಸನಾದ ಮೇಲೆ ತನ್ನ ಹೆಂಡತಿಯ ಮೇಲೆ ಹಕ್ಕು ಸ್ಥಾಪನೆ ಸಾಧ್ಯವಿಲ್ಲ. ಆದ್ದರಿಂದ ದಾಸನಾಗಿ ಯುಧಿಷ್ಠಿರನಿರಬಹುದೇ ಹೊರತು ಯುಧಿಷ್ಠಿರನ ಹೆಂಡತಿಯನ್ನ ಅವನು ಪಣಕ್ಕೊಡ್ಡುವ ಹಕ್ಕಿಲ್ಲ. ಆದ್ದರಿಂದ ಅವಳು ದಾಸಿಯಲ್ಲ. ಯಾರು ಉಳಿದವರು ಅದಕ್ಕೆ ಸ್ಪಂದಿಸೋದಿಲ್ಲ. ಮತ್ತೆ ಕೇಳ್ತಾನೆ, ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ, ಇದು ನಿರ್ಣಯವಾಗುವ ಸ್ಥಿತಿಯಲ್ಲಿದೆ. ಈಗ ನಿರ್ಣಯ ಆಗುವುದು ನಿಮ್ಮ ಮಾತುಗಳಿಂದ, ಮೌನದಿಂದ ಕುಳಿತುಕೊಳ್ಳಬೇಡಿ. ಭೀಷ್ಮಾಚಾರ್ಯರು ಎದ್ದು ನಿಂತು ಹೇಳ್ತಾರೆ, ನಾನು ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಮಂಗಳಾಂಗಿ ಅಂತಲೇ ಅವಳು ಸಂಬೋಧಿಸ್ತಾರೆ ಅವಳನ್ನು. ಮಂಗಳಾಂಗಿ, ನಾನು ಈ ಸಂದರ್ಭದಲ್ಲಿ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಇದು ಬಹಳ ಸೂಕ್ಷ್ಮವಾದ ಧರ್ಮ ವಿಷಯ. ಇಲ್ಲಿ ಇದಮಿತ್ತಂ ಎಂದು ಹೇಳಲು ನನಗೆ ಸಾಧ್ಯವಾಗುತ್ತಿಲ್ಲ. ಒಂದು ದೃಷ್ಟಿಯಿಂದ ಯುಧಿಷ್ಠಿರ ಅವಳನ್ನು ಪಣಕ್ಕಿಟ್ಟು ಸೋತದ್ದು ಹೌದು. ಅವನು ಪಣಕ್ಕಿಟ್ಟು ಸೋಲದೇ ಇದ್ದು ಆ ಬಳಿಕ ಒಂದು ವೇಳೆ ತಾನು ತನ್ನ ಇಷ್ಟಾರ್ಥದಿಂದ ಅವಳನ್ನು ಇಟ್ಟಿಲ್ಲ ಎಂದು ಅವನು ಘೋಷಿಸಿದ್ದರೆ, ಅಥವಾ ಅವನು ಈ ಕೆಲಸವನ್ನು ಮಾಡುವಾಗ ತಾನು ಆಗಲೇ ದಾಸನಾಗಿದ್ದೇನೆ ಆದ್ದರಿಂದ ಅವಳು ದಾಸಿ ಆಗುವುದಿಲ್ಲ ಎಂಬ ಮಾತನ್ನು ತನ್ನ ಬಾಯಿಯಿಂದ ಹೇಳಿದ್ದರೆ ಯೋಚಿಸಬಹುದಿತ್ತು. ಇನ್ನೂ ಒಂದು ಮುಖವಾಗಿ ಶಕುನಿ ಕುತಂತ್ರದಿಂದ ಆಟವಾಡಿದ್ದಾನೆ, ಇದು ನಿಜವಾದ ಆಟವಲ್ಲ ಎಂಬ ಮಾತನ್ನು ಆಡಿದ್ದರೂ ಧರ್ಮ ನಿರ್ಣಯ ಮಾಡುವುದು ಸುಲಭವಿತ್ತು. ಈ ಯಾವ ಮಾತುಗಳನ್ನು ಯುಧಿಷ್ಠಿರ ಆಡಿಲ್ಲ. ಹಾಗಿರುವಾಗ ನಾನು ಇದು ಇದಮಿತ್ತಂ ಎನ್ನುವ ಅರ್ಥದಲ್ಲಿ ಹೀಗಾದರೆ ಸರಿ ಹೀಗಾದರೆ ತಪ್ಪು ಎಂದು ನಿರ್ಣಯ ಹೇಳಲಾರೆ, ನನ್ನನ್ನು ಕ್ಷಮಿಸು ಅಂತಾರೆ. ಭೀಷ್ಮಾಚಾರ್ಯರು ಹಾಗ್ಯಾಕೆ ಹೇಳಿದರು? ಭೀಷ್ಮಾಚಾರ್ಯರು ನನಗೆ ಸೂಕ್ಷ್ಮವಾಗಿ ನಾನು ಅವಲೋಕನ ಮಾಡುವಾಗ ನಂಗೆ ಅನಿಸೋದು, ಒಂದು ವೇಳೆ ಯುಧಿಷ್ಠಿರನಿಗೆ ಹಕ್ಕಿಲ್ಲ, ಅವಳು ಸ್ವತಂತ್ರಳು ಅಂತ ಒಂದು ವೇಳೆ ಧರ್ಮನೀತಿ ಹೇಳಿದ್ರು ಅಂತ ಇಟ್ಕೊಳ್ಳೋಣ. ಭೀಷ್ಮಾಚಾರ್ಯರು ಅವರು ಗಂಡ ಮತ್ತು ಹೆಂಡತಿಯ ಮಧ್ಯೆ ಭೇದಕ್ಕೆ ಕಾರಣ ಆಗ್ತಿದ್ರು. ಅವರು ಒಂದು ವೇಳೆ ಅವನು ಸೋತ ಮೇಲೆ ಪಣಕ್ಕಿಟ್ಟಿದ್ದಾನೆ, ಹಾಗಾಗಿ ನೀನು ದಾಸಿ ಹೌದು ಅಂತ ಅವರು ಅಂಕಿತ ಮುದ್ರೆ ಒತ್ತಿದ್ರೆ ದುರ್ಯೋಧನಾದಿಗಳಿಗೆ ಬಲ ಬರ್ತಿತ್ತು. ಅವರು ಎರಡೂ ಆಗದ ಹಾಗೆ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಬೇಕಾದ ಅನಿವಾರ್ಯತೆ ಇತ್ತು. ಯಾಕಂದರೆ ಅವರ ಮಾತು ಫೈನಲ್ ಆಗಿ ಬಿಡ್ತಿತ್ತು. ಅವರು ಅದಕ್ಕೆ ಏನೂ ಉತ್ತರ ಕೊಡುವಾಗಲೂ ನೋಡಿ, ವಿದುರ ಒಂದು ಸ್ಪಷ್ಟ ಉತ್ತರ ಕೊಟ್ಟ, ವಿದುರನ ಮಾತಿಗೆ ಅಲ್ಲಿ ಬೆಲೆ ಇರ್ತಿರ್ಲಿಲ್ಲ. ದುರ್ಯೋಧನ ಧೃತರಾಷ್ಟ್ರ ಯಾರು ಬೆಲೆ ಕೊಡ್ತಿರ್ಲಿಲ್ಲ. ಆದ್ದರಿಂದ ವಿದುರನ ಹಾಗೆ ಮಾತಾಡಿಬಿಟ್ಟಿದ್ರೆ ಭೀಷ್ಮಾಚಾರ್ಯರ ಮಾತೇ ಬೇರೆ ಆಗ್ತಿತ್ತು, ಬೆಲೆಯೇ ಬೇರೆ ಅದಕ್ಕೆ. ಅವರು ಹೇಳಿದರೆ ಮುಗೀತು. ಅದಕ್ಕೆ ಅವರು ಮತ್ತೆ ಹೇಳೋದು, ನಾನು ಇದಮಿತ್ತಂ ಎಂದು ಹೇಳಲಾರೆ. ಇದು ತುಂಬ ಧರ್ಮ ಸೂಕ್ಷ್ಮದ ವಿಷಯ. ಅವರಿಗೆ ಗೊತ್ತಿತ್ತು ಆ್ಯಕ್ಚುಲಿ. ಆದರೆ ಧರ್ಮ ಸೂಕ್ಷ್ಮ ಎಲ್ಲಿ ಅಂದರೆ, ಅವರು ಆಚೆಗೆ ಹೇಳಿದ್ರು ಒಬ್ಬರು ಬಲಿಷ್ಠರಾಗ್ತಾರೆ, ಈಚೆಗೆ ಹೇಳಿದ್ರು ಇನ್ನೊಬ್ಬರು ದುರ್ಬಲರಾಗ್ತಾರೆ. ಅದು ಎರಡನ್ನೂ ಹೇಳದೇ ಇದ್ದರೆ ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ. ಇದು ಅವರ ಉದ್ದೇಶ ಅಂತ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು. ಇದರ ನಂತರ ಅಲ್ಲಿ ಒಬ್ಬ ಮಗ, ಧೃತರಾಷ್ಟ್ರನ ಒಬ್ಬ ಮಗ ವಿಕರ್ಣ ಅನ್ನುವವನು ಎದ್ದು ನಿಂತ್ಕೊಳ್ತಾನೆ. ಇಷ್ಟು ಜನ ಹಿರಿಯರಿದ್ದೀರಿ, ಸಾಕಷ್ಟು ಜನ ಪ್ರಜೆಗಳಿದ್ದೀರಿ, ನಿಮಗೂ ಹೆಣ್ಣು ಮಕ್ಕಳಿದ್ದಾರೆ, ನೀವು ತಂದೆಯಂದಿರಿದ್ದೀರಿ, ನೀವೆಲ್ಲರೂ ಸೇರಿ ಅಭಿಪ್ರಾಯ ಕೊಡಿ, ಎಲ್ಲ ರಾಜರುಗಳು ಇದ್ದೀರಿ. ನಾನು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಕೊಡುತ್ತೇನೆ. ಅವನು ತನ್ನನ್ನು ಪಣಕ್ಕೆ ಸೋತ ಬಳಿಕ ದ್ರೌಪದಿಯನ್ನಿಟ್ಟಿದ್ದಾನೆ, ಆದ್ದರಿಂದ ಅವನಿಗೆ ಹಕ್ಕಿಲ್ಲ. ಆ ಕಾರಣಕ್ಕಾಗಿ ದ್ರೌಪದಿ ಇವನಿಗೆ ವಶವಾಗುವ ಯಾವ ಅರ್ಹತೆಯೂ ಇಲ್ಲ, ಅವಳು ದಾಸಿಯಲ್ಲ ಎಂದು ನಾನು ಘೋಷಿಸುತ್ತೇನೆ. ಒಬ್ಬ ವಿಕರ್ಣನಂತಹ ಸಾಮಾನ್ಯ ಧೃತರಾಷ್ಟ್ರ ಪುತ್ರನಿಗೆ ಹೇಳುವ ಧೈರ್ಯ ಬರುತ್ತೆ, ಯಾರೂ ಮಾತಾಡದೇ ಇರ್ತಾರೆ. ಈಗ ಇನ್ನೆಲ್ಲಿ ಈ ವಿಕರ್ಣನ ಮಾತಾಯಿತು, ವಿದುರನ ಮಾತಾಯಿತು, ಜನ ಎಲ್ಲಿಯಾದರೂ ಸೇರಿಕೊಂಡ್ರೆ ಅಂತ ಕರ್ಣ ಎದ್ದು ನಿಲ್ತಾನೆ. ಎಂಥೆಂಥ ಮಹಾನುಭಾವರಿದ್ದಾರೆ ಭೀಷ್ಮ ದ್ರೋಣಾದಿಗಳು. ಅವರೇ ಇದು ಇದಮಿತ್ತಂ ಅನ್ನಲಿಕ್ಕಾಗಲ್ಲ ಅಂತಿದ್ದಾರೆ. ಅಂತಲ್ಲಿ ನೀನು ಯಾವ ಬಾಲ ಪುಡುಕೋಶಿ? ನಿನ್ನ ಅಭಿಪ್ರಾಯಕ್ಕೆ ಏನು ಬೆಲೆ? ಸುಮ್ಮನೆ ಕುಳಿತುಕೋ. ಅಪ್ರಬುದ್ಧರು ನಿರ್ಣಯ ಹೇಳಬಾರದು. ಆಮೇಲೆ ಅವಳನ್ನು
ತಾನು ಪಣಕ್ಕಿಟ್ಟಿಲ್ಲ, ನನಗೆ ಆ ಹಕ್ಕಿಲ್ಲ ಎಂದು ಸ್ವತಃ ಯುಧಿಷ್ಠಿರ ಹೇಳುತ್ತಿಲ್ಲ. ನಿಮಗೆ ಯಾಕೆ ಆ ಚಿಂತೆ? ಸಾಕ್ಷಾತ್ ದ್ರೌಪದಿ ಕೇಳುವ ಪ್ರಶ್ನೆಗೆ ಎದುರು ಕುಳಿತಂತಹ ಇಷ್ಟು ಜನ ವೀರರು ಮಾತಾಡಲಿಲ್ಲ ಒಂದು ಭಾಗ. ದ್ರೌಪದಿ ಆದರೂ ಅಷ್ಟೆಲ್ಲ ತಲೆ ಕೆಡಿಸಿಕೊಳ್ಳುವ ಅಂಥ ಮಹನೀಯಳೇನಿದ್ದಾಳೆ? ಹೇಳಿ ಕೇಳಿ ಧರ್ಮ ಬಿಟ್ಟ ಬಂಧಕಿ ಅವಳು. ಬಂಧಕಿ ಶಬ್ದ ಬಂತು ನೋಡಿ. ಕುಂತಿ ಮೊದಲು ಪಾಂಡುನ ಜೊತೆಗೆ ಮಕ್ಕಳನ್ನು ಕೇಳುವಾಗ 4 ಮಕ್ಕಳನ್ನು ಕೇಳಿದರೆ 4 ಪುರುಷರ ಜೊತೆಗೆ ಹೋದರೆ ಸ್ವೈರಿಣಿ, 5ನೆಯ ಪುರುಷನ ಜೊತೆಗೆ ಹೋದರೆ ಬಂಧಕಿ ಅಂತ ವೇಶ್ಯೆಗೆ ಹೇಳುವ ಶಬ್ದ. 5 ಪುರುಷರ ಜೊತೆಗೆ ಹೋದ ಬಂಧಕಿಯವಳು ಯಾವ ಧರ್ಮ ಅವಳಿಗೆ? ಅವಳೊಬ್ಬ ವೇಶ್ಯೆ ಅನ್ನುವ ಅರ್ಥದಲ್ಲಿ. ಅವಳು ಬಟ್ಟೆ ತೊಟ್ಟರೇನು, ಆದರೇನು, ಅವಳ ಯೋಗ್ಯತೆ ಅಷ್ಟೇ. ಅವಳನ್ನು ಹಾಗೆ ಹೀಗೆ ಇದ್ದ ಬದ್ದವರ ಅಭಿಪ್ರಾಯ ಕೇಳಿ ಅವಳು ಮಾಡಬಹುದಾ, ಅವಳು ದಾಸಿಯ ಎನ್ನುವ ಒತ್ತಾಯವೋ ಒಪ್ಪಿಗೆಯನ್ನೋ ಕೇಳುವ ಅವಶ್ಯಕತೆ ಏನಿದೆ ದುಶ್ಯಾಸನ? ಅವಳನ್ನು ವಿವಸ್ತ್ರಳನ್ನಾಗಿ ಮಾಡು. ಅವಳು ಮಾತ್ರ ಯಾಕೆ? ಪಾಂಡವಾದಿಗಳು ಕೂಡ ನಮಗಧೀನರು, ಅವರೂ ಬಟ್ಟೆ ಕಳಚಲಿ. ಇವರು ತೆಗೆದು ಉತ್ತರೀಯ ಬಿಸಾಡ್ತಾರೆ. ಅಷ್ಟರಲ್ಲಿ ಇವಳ ಬಟ್ಟೆಯನ್ನು ಸೆಳೆಯುವುದಕ್ಕೆ ಅವನು ಮುಂದಾಗ್ತಾನೆ ದುಶ್ಯಾಸನ. ಈ ಹೊತ್ತಿಗೆ ಆ ಇಡೀ ವಾತಾವರಣದಲ್ಲಿ ಇರುವಂತಹ ಒಂದು ಗಾಂಭೀರ್ಯವನ್ನು ಕಡಿಮೆ ಮಾಡುವ ಆ ಘಟನೆಗೆ ಯಾರು ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದು ಗೊತ್ತಾಗದ ಹಾಗೆ ಕೆಲವರು ಬೊಬ್ಬೆ ಹೊಡಿತಾರೆ, ಕೆಲವರು ಸಾಧು ಸಾಧು ಅಂತಾರೆ, ಕೆಲವರು ಧಿಗ್ ಧಿಗ್ ಅಂತಾರೆ. ಧಿಕ್ಕಾರಕ್ಕೆ ಧಿಗ್ ಅನ್ನೋದು ಸಂಸ್ಕೃತದ ಭಾಗವಾಗಿ ಧಿಗ್ ಧಿಗ್ ಅಂತ, ಧಿಗ್ ದುಶ್ಯಾಸನ, ಧಿಗ್ ಧಿಗ್ ಅಂತ ಅಷ್ಟು ಬೊಬ್ಬೆ. ಕೆಲವರು ಸಾಧು ಸಾಧು ಅಂತ ಅವರನ್ನು ಸಪೋರ್ಟ್ ಮಾಡುವವರು. ಎಲ್ಲ ದೊಡ್ಡ ದೊಡ್ಡ ಗದ್ದಲಗಳ ಮಧ್ಯೆ ದೊಡ್ಡವರು ಯಾರೂ ಮಾತಾಡದೆ ಕೂತಿದ್ದಾರೆ. ಇಷ್ಟು ಹೊತ್ತಿಗೆ ಅವಳು ಇಷ್ಟು ಜನ ಇದ್ದೀರಿ, ನನ್ನ ಜೀವನದಲ್ಲಿ ನನ್ನನ್ನು ಸೂರ್ಯ ಕಂಡಿಲ್ಲ, ಇದುವರೆಗೆ ಸೂರ್ಯ ಕಾಣದ ಹಾಗೆ ನನ್ನನ್ನು ಕಾಯಲಾಗಿದೆ. ನೋಡಿ ಎಂಥ ರಕ್ಷಣೆ ಕೊಟ್ಟಿದ್ದಾರೆ ಪಾಂಡವರು ಅಂತ. ಸೂರ್ಯ ನನ್ನ ಮೈ ಕಾಣದ ಹಾಗೆ ನನ್ನನ್ನು ಕಾಯ್ದಿದ್ದಾರೆ, ವಾಯು ಮುಟ್ಟಿಕೊಳ್ಳದ ಹಾಗೆ ನೋಡಿದ್ದಾರೆ. ಈ ಹೊತ್ತಿನಲ್ಲಿ ನಾನು ಇಂಥ ರಾಜಸಭೆಯಲ್ಲಿ, ನಾನು ಎಂದೂ ರಾಜಸಭೆಗೆ ಬಂದವಳಲ್ಲ, ಅಂದೊಂದು ದಿನ ಸ್ವಯಂವರಕ್ಕೆ ಬಿಟ್ಟರೆ ಅಂಥ ರಾಜಸಭೆಗೆ ಪ್ರವೇಶಿಸದ ನಾನು ಈಗ ಈ ಸ್ಥಿತಿಯಲ್ಲಿ ನಿಮ್ಮ ಮುಂದೆ ಗೋಗರೆಯುವ ಹಾಗೆ ಇಷ್ಟು ಕೇಳಿಕೊಂಡರೂ ಒಬ್ಬರಿಗೂ ಧರ್ಮ ನಿರ್ಣಯ ಮಾಡುವುದು ಸಾಧ್ಯವಿಲ್ಲವೇ ಅಂತ ಕೇಳಿಕೊಂಡು ಅವಳು ಮತ್ತೆ ಕೇಳ್ತಾಳೆ, ನಿರ್ಣಯಿಸಿ, ನಾನು ದಾಸಿಯೋ ಅಲ್ಲವೋ? ನನ್ನ ಗಂಡ ತಾನು ತನ್ನನ್ನು ಶರಣಾಗತನಾದ ಬಳಿಕ ನನ್ನನ್ನು ಒತ್ತೆ ಇಡುವ ಹಕ್ಕು ಪಡೆದಿದ್ದಾನೋ ಇಲ್ಲವೋ? ಈಗಲೂ ಸಮಯ ಮೀರಿಲ್ಲ, ಹೇಳಿ. ಭೀಮ ಎದ್ದು ಬಿಡ್ತಾನೆ. ಈ ದ್ಯೂತದ ಆಟವಾಡಿ ನಮ್ಮನ್ನು ಒತ್ತೆ ಇಟ್ಟು ಆ ದ್ರೌಪದಿಯನ್ನು ಒತ್ತೆ ಇಟ್ಟ ಈ ಯುಧಿಷ್ಠಿರನ 2 ಕೈಗಳನ್ನು ನಾನು ಸುಟ್ಟು ಹಾಕುತ್ತೇನೆ. ಸಹದೇವ ಹೋಗು ಬೆಂಕಿತ. ಅರ್ಜುನ ಹೇಳ್ತಾನೆ, ಶತ್ರುಗಳಿಗೆ ಒಳ್ಳೆಯ ಅವಕಾಶದ ಮಾತಾಡಬೇಡ, ಧರ್ಮ ಕಾಯ್ದುಕೋ. ಅವನು ನಮ್ಮ ಅಣ್ಣ, ನಾವು ಅಣ್ಣನನ್ನು ಸ್ವಾಮಿ ಎಂದು ಯಾವ ದಿನಗಳಿಂದ ಒಪ್ಪಿಕೊಂಡು ಬಂದಿದ್ದೇವೆ. ಈಗಲೂ ಅದನ್ನು ಚಾಚೂ ತಪ್ಪದೆ ಪಾಲಿಸಬೇಕಾದದ್ದು ನಮ್ಮ ಧರ್ಮ. ನೆನಪಿಟ್ಟುಕೋ, ಯಾವ ಕಾರಣಕ್ಕೂ ತಾನಾಗಿ ದ್ಯೂತವನ್ನು ನಮ್ಮ ಅಣ್ಣ ಆಡಿಲ್ಲ. ದೊಡ್ಡವರು ಎನಿಸಿಕೊಂಡ ದೊಡ್ಡಪ್ಪನ ದೊಡ್ಡವರ ಆಮಂತ್ರಣ ನಿರಾಕರಿಸದೆ ಅಣ್ಣ ಆಡಿದ್ದಾನೆ. ಅದು ಅವನ ವೈಯಕ್ತಿಕ ಆಯ್ಕೆಯಲ್ಲ. 2ನೆಯ ವಿಷಯ ನೆನಪಿಟ್ಟುಕೋ, ಅವನಾಗಿ ದ್ರೌಪದಿಯನ್ನು ಪಣಕ್ಕಿಟ್ಟಿಲ್ಲ. ಅದು ಶಕುನಿಯ ಹೇಳಿದ ಮಾತು. ಶಕುನಿ ಹೇಳಿದಾಗ ವಿರೋಧ ಹೇಳಲಾಗದೆ ಒಪ್ಪಿಕೊಂಡಿದ್ದಾನೆ. ನಮ್ಮ ಅಣ್ಣ ಎಂದೂ ಧರ್ಮ ಮೀರಿದವನಲ್ಲ. ಅವನ ಧರ್ಮನಿಷ್ಠೆಯನ್ನು ಪ್ರಶ್ನಿಸಬೇಡ, ಶತ್ರುಗಳಿಗೆ ಅವಕಾಶವಾಗದಂತೆ ನೋಡಿಕೊ. ತಕ್ಷಣ ಭೀಮ, ಅವನು ಯಾವಾಗಲೂ ತಕ್ಷಣ ಭೀಮ ಸರಿಯಾಗಿ ಹೇಳಿದೆ, ಅವನು ನಮ್ಮ ಅಣ್ಣ, ಅವನೆಂದೂ ತಪ್ಪು ಮಾಡಿದವನಲ್ಲ, ಧರ್ಮನಿಷ್ಠ. ಅವನೊಂದೊಮ್ಮೆ ದುರ್ವ್ಯಸನಕ್ಕೆ ಒಳಗಾಗಿ ದ್ಯೂತವಾಡಿದ್ದರೆ ನಾನು ಅವನನ್ನು ಈ ಕ್ಷಣ ಶಿಕ್ಷಿಸುತ್ತಿದ್ದೆ. ಅವನದು ದುರ್ವ್ಯಸನವಲ್ಲ, ಹಿರಿಯರಿಗೆ ಕೊಟ್ಟ ಗೌರವ. ನಾನದನ್ನು ಒಪ್ಪಿಕೊಳ್ಳುತ್ತೇನೆ. ನನಗೆ ಯಾವತ್ತೂ ಕೂಡ ನನ್ನ ಅಣ್ಣ ಸ್ವಾಮಿಯೇ. ಮತ್ತೆ ಪುನಃ ಏನು ನೋಡುತ್ತಿ? ಅವಳನ್ನು ಇನ್ನೂ ಅವಳ ಬಟ್ಟೆ ಹಿಡಿದುಕೊಂಡು ಕಾಯುವ ಕಾರಣವಿದೇನು? ಆ ಗಂಡಂದಿರಿದ್ದಾರಲ್ಲ, ಅವರೆಷ್ಟು ಕಾದಾರು, ನಮಗೇ ವಶವಾದವರು. ಬೇರೆ ಗಂಡನ್ನು ನೋಡಿಕೋ. ಕರ್ಣ ಹೇಳೋದು,
ನಮ್ಮಲ್ಲಿ ಯಾರಾಗಬಹುದು ಆಯ್ಕೆ ಮಾಡಿಕೊ, ಅವರೀಗ ನಮ್ಮ ದಾಸರು. ರಾಜಪ್ರಭುತ್ವದ ರಾಜಮನೆತನದ ನಮ್ಮನ್ನು ಆಯ್ಕೆ ಮಾಡು. ಇನ್ನೆಷ್ಟು ದಿನ ಈ ವೇಶ್ಯೆಯ ಹಾಗೆ ಬದುಕುತ್ತಿ, ಅಥವಾ ಅವರ ಅಧೀನದಲ್ಲಿ ಅವರ ದಾಸ್ಯದಲ್ಲಿ ಯಾಕೆ ಬದುಕು? ಎಲ್ಲ ಮಾತುಗಳು ನಡೀತಿದ್ದ ಹಾಗೆ ಅವಳ ಬಟ್ಟೆಯನ್ನು ಸೆಳೆಯುವುದಕ್ಕೆ ಅವನು ದುಶ್ಯಾಸನ ತೊಡಗ್ತಾನೆ. ಅವಳು ತನ್ನ ಕೈಯಲ್ಲಾದಷ್ಟು ಅದನ್ನು ತಾನು ರಕ್ಷಿಸಲಿಕ್ಕೆ ಪ್ರಯತ್ನ ಪಡ್ತಾಳೆ. ಪಂಚ ಪಾಂಡವರು ಒಂದು ಥರದಲ್ಲಿ ತಲೆ ತಗ್ಗಿಸಿಕೊಂಡು ಅಸಹಾಯರಾಗಿ ಕುಳಿತಿದ್ದಾರೆ. ಈ ಕಡೆ ಎಲ್ಲ ಹಿರಿಯರಿಂದ ಇವಳು ಏನನ್ನು ನಿರೀಕ್ಷಿಸಿದ್ದಾಳೆ, ಅವರು ಯಾರೂ ಮಾತಾಡ್ತಿಲ್ಲ, ಅವರ ಮೌನ. ಕೆಲವರು ಸಾಧು ಸಾಧು ಅನ್ನುವ ಪ್ರಚೋದನಾತ್ಮಕ ಮಾತುಗಳು ಬಿಟ್ಟರೆ ಇನ್ಯಾವುದೂ ಇಲ್ಲ. ಅವಳು ತನ್ನ ಎಲ್ಲ ಸ್ವಯಂ ರಕ್ಷಣೆಯ ಎಲ್ಲ ಭಾಗಗಳ ನಂತರ ಸೋತು ಇನ್ನು ತನ್ನ ಕೈಯಲಾಗಲ್ಲ ಇವನ ಜೊತೆಗೆ ಹೋರಾಟ ಮಾಡುವುದು. ದುಶ್ಯಾಸನ ಪ್ರಬಲವಾಗಿ ತನ್ನ ಬಟ್ಟೆ ಸೆಳೆಯುವ ಕೆಲಸಕ್ಕೆ ತೊಡಗೇ ಬಿಟ್ಟಿದ್ದಾನೆ ಅಂತ ಗೊತ್ತಾದಾಗ ಅವಳಿಗೆ ಪಕ್ಕನೆ ನೆನಪಾಗುವುದು ಶ್ರೀಕೃಷ್ಣ. ಅವಳು ಒಂದೇ ಸಮನೆ ಹೇ ಗೋವಿಂದ, ಹೇ ದ್ವಾರಕವಾಸಿನ್ ಕೃಷ್ಣ, ಹೇ ಗೋಪಿ ಪ್ರಿಯ ಕೌರವ್ಯ ಪರಿಭೂಯ ಮಾಂ ಕಿಂ ನ ಜಾನಾಮಿ ಕೇಶವ, ಕಿಂ ನ ಜಾನಾಸಿ ಕೇಶವ. ಹೇ ಕೃಷ್ಣ, ಹೇ ಗೋವಿಂದ, ಹೇ ದ್ವಾರಕವಾಸಿಯೇ, ಹೇ ಗೋಪಿ ಜನಪ್ರಿಯನೇ, ನಾನು ಕೌರವರ ಅವಮಾನಕ್ಕೆ ಒಳಗಾಗಿದ್ದೇನೆ. ನಿನಗೆ ಅದು ಹೇಗೆ ಗೊತ್ತಾಗುತ್ತಿಲ್ಲ ಕೃಷ್ಣ? ಕಿಂ ನ ಜಾನಾಸಿ ಕೇಶವ, ನಿನಗದು ಹೇಗೆ ಗೊತ್ತಾಗುತ್ತಿಲ್ಲ ಕೃಷ್ಣ? ಹೇ ನಾಥ, ಹೇ ರಮಾನಾಥ, ಹೇ ವ್ರಜನಾಥ, ಒಂದೊಂದು ಹೆಸರನ್ನು ಕೂಗಿ ಕೂಗಿ ಕರೀತಾಳೆ. ಹೇ ನಾಥ, ಹೇ ರಮಾನಾಥ, ಹೇ ವ್ರಜನಾಥ, ಹೇ ಆರ್ತಿ ನಾಶನ, ದುಃಖಗಳನ್ನು ನಾಶ ಮಾಡುವವನೇ. ಕೌರವಾರ್ಣವ ಮಗ್ನ, ಕೌರವ ಸಮುದ್ರದ ಒಳಗೆ ನಾನು ಮುಳುಗಿದ್ದೇನೆ ಮಾಂ, ಕೌರವಾರ್ಣವ ಮಗ್ನ ಮಾಂ. ಅಷ್ಟೇ ಹೇಳಲಿಲ್ಲ ಅವಳು, ಉದ್ಧರಿಸು ನನ್ನನ್ನು ಓ ಜನಾರ್ದನ. ನಾನು ಅವರ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವಾಗ ಉದ್ಧರಿಸು ಓ ಕೃಷ್ಣ ಕೂಗಿಕೊಳ್ತಾಳೆ. ಮತ್ತೆ ಹೇಳ್ತಾಳೆ ಮುಂದುವರಿಸಿ, ಹೇ ಕೃಷ್ಣ, ಹೇ ಮಹಾಯೋಗಿ, ಹೇ ವಿಶ್ವಾತ್ಮ, ಹೇ ಯೋಗಿ, ಹೇ ವಿಶ್ವಾತ್ಮ, ಹೇ ಕೃಷ್ಣ ಕೃಷ್ಣ ಅಂತ ಎರಡೆರಡು ಸಾರಿ ಪುನರುಕ್ತಿ ಮಾಡಿ, ಪ್ರಪನ್ನ, ನಾನು ಶರಣಾಗಿದ್ದೇನೆ, ಪ್ರಪನ್ನ ಪಾಹಿಮಾಂ, ನನ್ನನ್ನು ರಕ್ಷಿಸು, ಪ್ರಪನ್ನ ಪಾಹಿಮಾಂ. ನಾನು ಹೇಗಿದ್ದೇನೆ? ಕುರು ಮಧ್ಯೆ ಅವಸೀದತೀಂ, ಕುರುಗಳ ಮಧ್ಯದಲ್ಲಿ ನಾನು ಅವಸಾನಕ್ಕೆ ಒಳಗಾಗುತ್ತಿದ್ದೇನೆ, ಕೃಷ್ಣ ರಕ್ಷಿಸು. ಇದ್ದಕ್ಕಿದ್ದ ಹಾಗೆ ಇಡೀ ಸಭಾಂಗಣದ ಮಧ್ಯೆ ಜಗದ ಅಷ್ಟೂ ಜನ ಸೇರಿರುವ ಆ ರಾಜ ಪರಂಪರೆ, ಋಷಿ ಪರಂಪರೆ, ಸಾಮಾನ್ಯರು ಎಲ್ಲರೂ ಕುಳಿತಿದ್ದ ಆ ಸ್ಥಳದಲ್ಲಿ ಕೃಷ್ಣ ದ್ರೌಪದಿಗಷ್ಟೇ ಕಾಣಿಸಿಕೊಂಡನಂತೆ. ಅದೃಶ್ಯಂ, ಯಾರಿಗೂ ಕಾಣಿಸಿಕೊಳ್ಳದೆ ಕೃಷ್ಣ ಕೇವಲ ದ್ರೌಪದಿಗೆ ಮಾತ್ರ ಕಾಣಿಸಿಕೊಂಡು ಯಾವ ಮಟ್ಟದ ಅಭಯ ಕೊಟ್ಟಿರಬಹುದು ಅಂದರೆ, ಅವಳು ರಕ್ಷಣೆ ಬಿಟ್ಟು ಕೈ ಮುಗಿದು ನಿತ್ತಳಂತೆ. ಎಲ್ಲಿಯವರೆಗೆ ನಮ್ಮ ಪ್ರೊಟೆಕ್ಷನ್ನಿನ ಭಾರ ನಮ್ಮ ಕೈ ಅಳತೆ ಇರ್ತದೆ, ನಾವು ಹೊಡೆದಾಟ. ಯಾವಾಗ ಕೈ ಎತ್ತುತ್ತೇವಲ್ಲ, ಅವನಿದ್ದಾನೆ ಅಂತ ಖಚಿತ. ಅವಳು ಆ ಕೃಷ್ಣನನ್ನು ಕಂಡು ಕೈ ಎತ್ತಿ ಸುಮ್ಮನೆ ನಿತ್ತಳಂತೆ. ಎಷ್ಟು ಬೇಕಾದರೆ, ಏನು ಬೇಕಾದರೆ ಮಾಡಲಿ ಅನ್ನುವ ಧೈರ್ಯ ಕೊಟ್ಟು ಬಿಟ್ಟ ಕೃಷ್ಣ. ಇವಳು ಹಾಗೆ ನಿತ್ತರೆ ಇವನಿಗೆ ಗೊತ್ತಿಲ್ಲ ಅವಳು ಯಾಕೆ ಹಾಗೆ ನಿಂತಿದ್ದಾಳೆ ಅಂತ. ಆದರೆ ಇವಳಲ್ಲಿ ಆಗಿರುವ ಆ ಬಲ, ಆ ನಂಬಿಕೆ, ಅದು ಅವನು ತೋರಿದ ಒಂದು ಕ್ಷಣದ ಆ ದೃಶ್ಯ ದರ್ಶನ. ಒಂದೇ ಸಮನೆ ಬಟ್ಟೆ ಎಳಿತಾನೆ. ಅದು 100 ಆಯಿತು, 1000ವಾಯಿತು, ಬಟ್ಟೆ ಮುಗಿಯುವುದಿಲ್ಲ. ಕಳಚಿ ಕಳಚಿ ದುಶ್ಯಾಸನ ಸೋಲ್ತಾನೆ ಹೊರತು ಬಟ್ಟೆ ಮುಗಿಯುವುದಿಲ್ಲ. ಇಡೀ ಸಭೆ
ಜಯಕಾರ ಘೋಷಿಸ್ತದೆ ದ್ರೌಪದಿಗೆ, ಜಯಕಾರ ಘೋಷಿಸ್ತದೆ ಪಾಂಡವರಿಗೆ, ಧಿಕ್ಕಾರ ಘೋಷಿಸ್ತದೆ ದುಶ್ಯಾಸನನಿಗೆ. ಇಡೀ ಧಿಕ್ಕಾರದ ಕೂಗು ಜಯಕಾರದ ಕೂಗಿನ ನಡುವೆ ದ್ರೌಪದಿ ಸುಮ್ಮನೆ ನಿಂತಿದ್ದಾಳೆ. ಇಷ್ಟರಲ್ಲಿ ಸಿಟ್ಟು ಬಂದ ದುಶ್ಯಾಸನ ಅವಳ ಮುಂದಲೆಗೆ ಕೈ ಹಾಕ್ತಾನೆ. ಬಟ್ಟೆಯಿಂದ ಆಗಲಿಲ್ಲಲ್ಲ, ಎಳ್ಕೊಂಡು ಇನ್ನೊಂದು ಏನಾದರೂ ಪ್ರಯತ್ನ ಮಾಡಬೇಕು ಅನ್ನುವ ಹಾಗೆ, ಎಳ್ಕೊಂಡು ಬಾ ಅವಳನ್ನು ನಮ್ಮ ಅಂತಃಪುರಕ್ಕೆ ಅನ್ನುವ ಮಾತು ಬೇರೆ. ಅಷ್ಟಕ್ಕೆ ತಕ್ಷಣ ಅವಳ ಮುಂದಲೆಗೆ ಕೈ ಹಾಕಿದಾಗ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ, ಏ ರಾಜಸೂಯ ಅವಭೃಥೆ. ನೋಡಿ, ಏ ರಾಜಸೂಯ ಅವಭೃಥೆ ಜಲೇನ್. ಇದು ರಾಜಸೂಯದಲ್ಲಿ ಅವಭೃತ ಸ್ನಾನ ಮಾಡುವಾಗ ಎಂಥದ್ದು ಮಹಾಶ್ರುತವು, ಮಂತ್ರಪೂತವಾದ ಮಹಾಶ್ರುತವಾದ ಅನೇಕ ತೀರ್ಥಗಳಿಂದ ಸ್ನಾನ ಮಾಡಿಸಿಕೊಂಡ ಕೂದಲು. ಇವತ್ತು ತೇ ಪಾಂಡವಾನಾಂ ಪರಿಭೂಯ ವೀರ್ಯಂ, ಆ ಪಾಂಡವರ ಅಂಥ ಪರಾಕ್ರಮವನ್ನು ಧಿಕ್ಕರಿಸಿ ಏನು ಮಾಡಿದ್ದಾರೆ? ಬಲವತ್ ಪ್ರಮೃಷ್ಟೇನ, ಬಲವಂತರವಾಗಿ ತಮ್ಮ ಮುಷ್ಟಿಗೆ ಹಿಡಿದುಕೊಂಡಿದ್ದಾರೆ. ಯಾರು? ಧೃತರಾಷ್ಟ್ರಜೇನ, ಈ ಧೃತರಾಷ್ಟ್ರನ ಮಕ್ಕಳು. ಅದು ಅಂತಿಂಥ ಕೂದಲಲ್ಲ. ಆ ಕೂದಲು ಅವಭೃತ ರಾಜಸೂಯ ಯಾಗ ಪೂರ್ತಿ ಮುಗಿದ ಮೇಲೆ ಸಕಲ ಗಂಗೆ ಯಮುನೆ ಯಾವ ನದಿಗಳಿವೆ, ಸರಸ್ವತಿ ಗೋದಾವರಿ ಎಷ್ಟು ನದಿಗಳಿವೆ ಅಲ್ಲ, ಅಷ್ಟೂ ನದಿಯ ತೀರ್ಥಗಳಿಂದ ಸ್ನಾನ ಮಾಡಿಸಲಾಗ್ತದೆ ಆ ತಲೆಗೆ. ಚಕ್ರವರ್ತಿಯಾದದ್ರಿಂದ ಭೂಮಂಡಲದಲ್ಲಿ ಎಷ್ಟು ನದಿ ಇದೆಯೋ ಅಷ್ಟೂ ನದಿಗಳ ನೀರನ್ನು ಕಲಶದಲ್ಲಿ ತಂದು ಅವಳ ತಲೆಗೆ ಸ್ನಾನ ಮಾಡಿಸಲಾಗ್ತದೆ. ಸಾಕ್ಷಾತ್ ಯುಧಿಷ್ಠಿರನಿಗೂ ಕೂಡ ಹಾಗೆ ಸ್ನಾನ ಮಾಡಿಸಿದ ಕೂದಲು, ಆ ಕೂದಲನ್ನು ಯಕಶ್ಚಿತ್ ಪಾಂಡವರ ವೀರ್ಯವೇ ಇಲ್ಲ ಅನ್ನುವ ಹಾಗೆ ಅದನ್ನು ಧಿಕ್ಕರಿಸಿ ಈ ಧೃತರಾಷ್ಟ್ರನ ಮಗ ಬಲವತ್ತರವಾಗಿ ಮುಷ್ಟಿ ಹಾಕಿ ಹಿಡಿದಿದ್ದಾನೆ ಅಂತ ವೇದವ್ಯಾಸರು ದುಃಖಿಸ್ತಾರೆ. ಹಿಂದೊಮ್ಮೆ ಹೇಳಿದ್ರಲ್ಲ ಸತ್ಯವತಿಗೆ, ಶ್ವಃ ಶ್ವಃ ಪಾಪಿಷ್ಠ ದಿವಸ ಪೃಥ್ವೀ ಗತ ಯೌವನ. ನಾಳೆಗಳು ಪಾಪಿಷ್ಠರ ದಿವಸಗಳು ಬರಲಿವೆ, ಪೃಥ್ವಿ ತನ್ನ ಯೌವನವನ್ನು ಕಳೆದುಕೊಳ್ಳಲಿದ್ದಾಳೆ. ಅತಿಕ್ರಾಂತ ಸುಖಾಹ ಕಾಲಾಹ, ಸುಖದ ಕಾಲಗಳು ಮುಕ್ತಾಯಗೊಳ್ಳಲಿಕ್ಕೆ ಬಂದಿವೆ. ಪರ್ಯುಪಸ್ಥಿತ ದಾರುಣಾಹ, ದಾರುಣ ದಿನಗಳು ಬರಲಿಕ್ಕಿವೆ ಅಂತ ಅವತ್ತು ಹೇಳಿದ್ರಲ್ಲ ಸತ್ಯವತಿಗೆ, ಅದೇ ಥರ ಇವತ್ತು ಹೇಳ್ತಾರೆ. ಎಂಥ ಅವಭೃತ ಸ್ನಾನದ ಜಲೇನ್, ಅವಭೃಥೇ ಜಲೇನ್ ಮಹಾಕೃತ ಮಂತ್ರಪೂತೆ, ಅಂಥ ಮಂತ್ರಪೂತವಾದ ಆ ನೀರಿನ ಸ್ನಾನ ಮಾಡಿದ ಈ ಕೂದಲನ್ನು, ಏ ರಾಜಸೂಯ, ಇದು ರಾಜಸೂಯದಲ್ಲಿ ಸ್ನಾನ ಮಾಡಿದ ಕೂದಲು, ಅಂಥ ಚಕ್ರವರ್ತಿಯ ಹೆಂಡತಿಯ ಕೂದಲನ್ನು ಈ ಪಾಂಡವರ ವೀರ್ಯವನ್ನೇ ಧಿಕ್ಕರಿಸಿ, ವೀರ್ಯ ಪರಾಕ್ರಮವನ್ನು ಧಿಕ್ಕರಿಸಿ ಒಬ್ಬ ಧೃತರಾಷ್ಟ್ರಜೇನ, ಧೃತರಾಷ್ಟ್ರ ಪುತ್ರ ಬಲವತ್ ಪ್ರಮುಷ್ಟೇನ, ಬಲವತ್ತರವಾಗಿ ಮುಷ್ಟಿಯಲ್ಲಿ ಹಿಡಿದಿದ್ದಾನೆ. ಪಂಪನನ್ನು ಒಪ್ಪುತ್ತೀವೋ ಬಿಡ್ತೀವೋ ಬೇರೆ, ಕೊನೆಯಲ್ಲಿ ಕೂದಲಿಗೆ ಒಂದು ಮೋಕ್ಷ ಕೊಡ್ತಾನೆ. ನಿಮಗೆ ಗೊತ್ತು, ಭೀಮ ಅವನ ಶಪಥದಲ್ಲಿ ಮತ್ತೆ ಕೂದಲು ಕಟ್ತಾನೆ. ದುಶ್ಯಾಸನನ ರಕ್ತದಿಂದ ತೋಯಿಸಿ ನಿನ್ನ ಕೂದಲು ಕಟ್ಟಿಸ್ತೇನೆ ಅಂತ ಅದನ್ನು ಮಾಡ್ತಾನೆ ಯುದ್ಧದಲ್ಲಿ. ಆ ಕೂದಲು ಕಟ್ಟುವಾಗ ಪಂಪನದೊಂದು ಬಹಳ ವಿಶೇಷವಾದ, ಬಹಳ ಪವರ್ಫುಲ್ ಆದ ಪದ್ಯ. ಅದು ಶಾರ್ದೂಲ ವಿಕ್ರೀಡಿತ ವೃತ್ತ ಛಂದಸ್ಸು. ಅಂದರೆ ನನಗೆ ಇವರು ವೇದವ್ಯಾಸರು ದುಃಖಿಸುವ ಸಂದರ್ಭದ ಅನೇಕ ಅಂಶಗಳನ್ನು ತಗೊಂಡಾನೆ ಅನ್ನುವ ಹಾಗೆ ಇದೆ. ಅದು ಅಲ್ಲಿಂದ ಸೆಳೆತ, ಅವರ ವಾಕ್ಯಗಳಿಂದ ಒಂದೇ ವಾಕ್ಯದ ಮೂಲ ಹಿಡ್ಕೊಂಡು ಅವನು ಹೊರಟ ಹಾಗೆ. ಇದರೊಳ್ ಶ್ವೇತಾತ ಪತ್ರ ಸ್ಥಗಿತ ದಶ ದಿಶಾ ಮಂಡಲಂ, ರಾಜಚಕ್ರಂ ಪುದಿದು ಅಳುಕಾಡಿತ್ತು, ಅಡಂಗಿತ್ತು ಇದರೊಳೆ ಕುರುರಾಜ ಅನ್ವಯಂ, ಮತ್ ಪ್ರತಾಪಕ್ಕೆ ನೋಡ ಇದರಿಂದ ಗುರುವು ಉರ್ವಿದುದು, ಇದುವೇ ಮಹಾಭಾರತಕ್ಕೆ ಆದಿಯಾಯಿತು. ಅಬ್ಜದಳಾಕ್ಷಿ ಪೇಳ ಸಾಮಾನ್ಯಮೇ ಬಗೆಯೇ ಭವತ್ ಕೇಶ ಪಾಶ ಪ್ರಪಂಚಂ ಅಂತ. ಶಾರ್ದೂಲ ವಿಕ್ರೀಡಿತ ಹಿಂಗೆ ಶಾರ್ದೂಲ ಹಾರುವ ಹಾಗೆ ಹಾಡು. ಎಂಥ ಕೂದಲು ಇದು! ಭೀಮ ಹೇಳ್ತಾನೆ, ಇದರಲ್ಲಿ ಶ್ವೇತ ಆತ ಪತ್ರ, ಶ್ವೇತಾತ ಪತ್ರ ಬೆಳ್ಗೊಡೆಗಳೆಲ್ಲ ಇರುವುದು ರಾಜರಿಗೆ. ಶ್ವೇತ ಆತ ಪತ್ರ ಸ್ಥಗಿತ ದಶ ದಿಶಾ ಮಂಡಲಂ, 10 ದಿಕ್ಕುಗಳ ಭೂಮಂಡಲ.
ಆಮೇಲೆ ಶ್ವೇತಾತಪತ್ರ ಸ್ಥಗಿತ ದಶ ದಿಶಾಮಂಡಲಂ ಪುದಿದು ಅಳ್ಕಾಡಿತ್ತು, ಇದರೊಳಗೆ ಅದು ಕೂಡಿತ್ತು. ಆಮೇಲೆ ಅಡಂಗಿತ್ತು ಇದರೊಳೆ ಕುರು ರಾಜ ಅನ್ವಯಂ, ಇದರಲ್ಲಿ ಇಡೀ ಕುರುವಂಶ ಅಡಗಿತ್ತು. ಮತ್ ಪ್ರತಾಪಕ್ಕೆ ಇದರಿಂದ ನೋಡ ಅಗುರ್ವು ಉರುವಿದುದು, ನನ್ನ ಕೋಪಕ್ಕೆ ನನ್ನ ಪರಾಕ್ರಮಕ್ಕೆ ಆ ಪರಿಪ್ರೇರಣೆ ಆದದ್ದು ಯಾವುದರಿಂದ? ಈ ಕೂದಲಿಂದ. ಅವತ್ತು ದುಶ್ಯಾಸನ ಇವಳ ಕೂದಲಿಗೆ ಕೈ ಹಾಕಿದನಲ್ಲ, ಆವತ್ತು ನನ್ನ ಪ್ರತಾಪ ನನ್ನ ಪರಾಕ್ರಮ ಎದ್ದು ನಿಂತಿತು. ನಾನಿನ್ನು ಬಿಡಬಾರ್ದು ಅಂತ ಅವತ್ತು ತೀರ್ಮಾನ ಮಾಡಿದೆ. ಅದು ಎದ್ದು ನಿಂತದ್ದು ನಿನ್ನ ಮತ್ ಪ್ರತಾಪಕ್ಕೆ ಇದರಿಂದ ನೋಡ ಅಗುರ್ವು ಉರುವಿದುದು, ಉರಿದದ್ದೇ ಆವಾಗ. ಆಮೇಲೆ ಸಾಮಾನ್ಯವೇ ಬಗೆಯೇ, ಇದೇನು ಸಾಮಾನ್ಯವ ನಿನ್ನ ಕೂದಲು ಅಂದರೆ? ಎಂಥದ್ದಿದು? ಸಾಮಾನ್ಯವೇ ಬಗೆಯೇ, ಇದು ಭವತ್ ಕೇಶ ಪಾಶ ಪ್ರಪಂಚಂ, ಇದುವೇ ಮಹಾಭಾರತಕ್ಕೆ ಆದಿಯಾಯಿತು. ಇಡೀ ಮಹಾಭಾರತ ಯುದ್ಧ ಆರಂಭ ಆದದ್ದು ಈ ಕೂದಲಿಗೆ ಕೈ ಹಾಕಿದ್ದರಿಂದ. ಅಲ್ಲಿವರೆಗೂ ಕ್ಷಮಿಸಿಕೊಂಡು ಬಂದಿದ್ದಾರೆ, ಅಲ್ಲಿಯವರೆಗೂ ಏನೂ ಆಗದ ಹಾಗೆ ಸುಮ್ಮನೆ ಇದ್ದಾರೆ. ಇರೋಣ, ಗಲಾಟೆ ಬೇಡ ಗಲಾಟೆ ಬೇಡ ಅಂತ. ಅವತ್ತು ಕೂದಲಿಗೆ ಕೈ ಹಾಕಿದಾಗ ಇಲ್ಲಿ ಸಭಾಂಗಣದಲ್ಲಿ ಭೀಮ ಎದ್ದು ನಿಂತು ಹೇಳ್ತಾನೆ, ಅದನ್ನೇ ಅಲ್ಲಿ ಹೇಳಿದ್ದು. ಇದು ಸಾಮಾನ್ಯವೇ ಬಗೆಯೇ ಭವತ್ ಕೇಶ ಪಾಶ ಪ್ರಪಂಚಂ ಅಂತ. ಇದು ಕೂದಲಲ್ಲ, ಯಮಪಾಶ. ಇದು ನಿಮ್ಮನ್ನೆಲ್ಲ ಕೊಲ್ಲಲಿಕ್ಕಿದ್ದ ಯಮಪಾಶ. ಆ ಯಮಪಾಶವನ್ನು ನೀವೇ ಉರುಳು ಹಾಕ್ಕೊಂಡಿದ್ದೀರಿ ಅವತ್ತು ಮುಟ್ಟಿ. ಇಲ್ಲಿ ಭೀಮ ಹೇಳ್ತಾನೆ, ಆ ಥರ ಕೂದಲೆಳೆದು ಆ ಮಾತುಗಳನ್ನಾಡಿದ್ದಕ್ಕೆ, ಈ ಕೂದಲು ಹಿಡಿದು ಹೀಗೆ ದ್ರೌಪದಿಯನ್ನು ಸೆಳೆದ ಅವಮಾನಕ್ಕೆ ದುಶ್ಯಾಸನನ ವಕ್ಷಸ್ಥಲವನ್ನು ನನ್ನ ಉಗುರಿನಿಂದ ಹರಿದು ಛಿದ್ರ ಮಾಡಿ ಅದರೊಳಗಿನ ರಕ್ತ ಕುಡಿದು ನಾನು ಸೇಡು ತೀರಿಸಿಕೊಳ್ಳುತ್ತೇನೆ, ಮುಂದೆ ಬರಲಿರುವ ಯುದ್ಧದಲ್ಲಿಂದಲೇ ಘೋಷಿಸ್ತಾನೆ ನೋಡಿ. ಇನ್ನೊಂದು ಸಂದರ್ಭದಲ್ಲಿ ಮತ್ತೆ ಹೇಳ್ತಾನೆ, ಶಕುನಿಯನ್ನು ಸಹದೇವ ಮುಗಿಸುತ್ತಾನೆ, ಅರ್ಜುನ ಕರ್ಣನನ್ನು ಮುಗಿಸುತ್ತಾನೆ, ನಾನು ದುರ್ಯೋಧನನನ್ನು ಮತ್ತು ದುಶ್ಯಾಸನನನ್ನು ಕೊಂದು, ಆ ದುಶ್ಯಾಸನನನ್ನು ಕೊಲ್ಲುವಾಗ ಎದೆಯನ್ನು ಹೇಳಿದ. ದುರ್ಯೋಧನ ತನ್ನ ದೋತ್ರದ ಎಡಬದಿಯ ಭಾಗವನ್ನು ಎತ್ತಿ ಎಡತೊಡೆಯನ್ನು ತೋರಿಸ್ತಿದ್ದನಂತೆ ದ್ರೌಪದಿಗೆ. ಕರ್ಣ ಬೇರೆ ಗಂಡಸರನ್ನು ಆಯ್ಕೆ ಮಾಡ್ಕೋ ಅಂತ ಹೇಳುವಾಗ, ನಿಮಗೆ ಮೊನ್ನೆ ದಿನ ನಾನು ಹೇಳಿದೆ, ಎಡತೊಡೆ ಹೆಂಡತಿಗೆ, ಬಲತೊಡೆ ಮಗಳು ಅಥವಾ ಸೊಸೆಗೆ ಅಂತ. ಇವಾಗ ಎಡತೊಡೆ ತೋರಿಸಿದ್ದನ್ನು ಭೀಮ ನೋಡಿದ್ದಾನೆ. ಅದಕ್ಕೆ ಅವನ ಶಪಥ ಹೇಗೆ ಅಂದರೆ, ಇಲ್ಲಿ ಎಲ್ಲರ ಮುಂದೆ ನಾನು ಮಾಡುವ ಪ್ರತಿಜ್ಞೆ ಕೇಳಿಕೊಳ್ಳಿ, ಮುಂದೊಂದು ದಿನ ಸಂಭವಿಸುವ ಯುದ್ಧದಲ್ಲಿ ನಾನು ದುರ್ಯೋಧನನ ತೊಡೆ ಮುರಿದು ಅವನನ್ನು ಕೊಂದ ಬಳಿಕ ಅಥವಾ ಅವನನ್ನು ಕೊಲ್ಲುತ್ತೇನೆ. ಅಷ್ಟು ಮಾತ್ರ ಅಲ್ಲ, ದುಶ್ಯಾಸನನ ಎದೆಯನ್ನು ನನ್ನ ಉಗುರಿನಿಂದ ಸೀಳಿ ಆ ರಕ್ತ ಕುಡಿಯುತ್ತೇನೆ. ಇದು ನನ್ನ ಪ್ರತಿಜ್ಞೆ. ಈ ಪ್ರತಿಜ್ಞೆ ಆಗುತ್ತೆ. ಇಷ್ಟೆಲ್ಲ ಅವಾಂತರಗಳ ಮಧ್ಯೆ ಒಂದು ಹಂತಕ್ಕೆ ವಿದುರ ಮತ್ತೆ ಎದ್ದು ನಿಂತು ಹೇಳ್ತಾನೆ, ಇದು ಸರಿಯಲ್ಲ, ಈಗಲೂ ನಾನು ಘೋಷಿಸುತ್ತೇನೆ, ಅವಳು ದಾಸಿಯಲ್ಲ, ಬಿಟ್ಟು ಬಿಡಿ, ಸ್ವತಂತ್ರರನ್ನಾಗಿ ಮಾಡಿ. ಅವನಿಗೆ ಹಕ್ಕಿಲ್ಲ ಪಣ ಒಡ್ಡುವಂಥದ್ದು ಪುನಃ. ಆಗ ವಿದುರನ ಮಾತು ಸುಧನ್ವ ಮತ್ತು ಪ್ರಹ್ಲಾದನ ವಿಷಯದಲ್ಲಿ ವಿರೋಚನನ ಬಗ್ಗೆ ಪ್ರಹ್ಲಾದ ಹೇಳಿದ ನಿರ್ಣಯವನ್ನೆಲ್ಲ ಉಲ್ಲೇಖ ಮಾಡ್ತಾನೆ. ಒಂದು ಕಾಲಕ್ಕೆ ಸುಧನ್ವ ಮತ್ತು ವಿರೋಚನನ ಮಧ್ಯೆ ನಾನು ಶ್ರೇಷ್ಠ ಗಲಾಟೆ ಬಂದಾಗ, ಯಾರನ್ನು ನಿಮ್ಮಪ್ಪ ಶ್ರೇಷ್ಠ ಅಂತಾನೆ ಅಥವಾ ವೀರ ಅಂತಾನೆ, ನಾನು ನೀವೊಬ್ಬ ಸಾಯಬೇಕು. ಪ್ರಹ್ಲಾದನ ಹತ್ರ ಕೇಳ, ಪ್ರಹ್ಲಾದ ಧರ್ಮನಿಷ್ಠ. ಪ್ರಹ್ಲಾದನಿಗೆ ಗೊತ್ತಿರುತ್ತೆ ವಿರೋಚನನಿಗಿಂತ ಸುಧನ್ವ ಬಲಿಷ್ಠ. ಹೇಳಿದ್ರೆ ಮಗ ಸಾಯ್ತಾನೆ. ಧರ್ಮ ಹೇಳಬೇಕು, ಮಗನನ್ನು ಬಿಟ್ಟುಕೊಡ್ಬೇಕು. ಪ್ರಹ್ಲಾದ ವಿರೋಚನ ಸತ್ತರೂ ಧರ್ಮ ಬಿಟ್ಟುಕೊಡೋದಿಲ್ಲ. ಅವನು ಹೇಳ್ತಾನೆ ಸುಧನ್ವನೇ ಬಲಿಷ್ಠ. ಆಗ ವಿರೋಚನ ಸಾವಿಗೆ ಸಿದ್ಧ ಆಗ್ತಾನೆ, ಸುಧನ್ವ ಬದುಕಿಸ್ತಾನೆ. ಧರ್ಮ ಇದ್ರೆ ಕಾಯುತ್ತೆ ಅಂತ ಅದನ್ನು ಉದಾಹರಣೆ ಕೊಡ್ತಾನೆ ವಿದುರ. ಆದರೂ ಯಾರೂ ಕೇಳೋದಿಲ್ಲ. ಭೀಷ್ಮಾಚಾರ್ಯರು ಮತ್ತೆ ಹೇಳ್ತಾರೆ, ನಾನು ಸೋತಿದ್ದೇನೆ, ನಾನು ಇದಮಿತ್ತಂ ಹೇಳಲಾರೆ, ನನ್ನದೇ ಅಭಿಪ್ರಾಯ. ದ್ರೋಣಾಚಾರ್ಯ ಕೂಡ ತಲೆ ತಗ್ಗಿ ಕೂತಿದ್ದಾನೆ, ಆದ್ದರಿಂದ ಅವನು ಮಾತನಾಡಲಾರ. ದಯವಿಟ್ಟು ನಮ್ಮನ್ನು ಕ್ಷಮಿಸು. ಮುಂದೆ
ಇದಕ್ಕೆ ಸರಿಯಾದ ಪ್ರತಿಫಲವನ್ನು ಅವರು ಅನುಭವಿಸಲಿದ್ದಾರೆ, ಅಷ್ಟು ಮಾತ್ರ ಹೇಳಬಲ್ಲೆ ಅಂತ ಭೀಷ್ಮಾಚಾರ್ಯರು ಕೂತ್ಕೊಳ್ತಾರೆ. ಆಗ ಒಂದು ಇನ್ನಿಲ್ಲದಂತಹ ಕತ್ತೆಯ ನರಿಯ ಕೂಗು ಅರಚಾಟ ಕೇಳ್ತಾರೆ. ಧೃತರಾಷ್ಟ್ರನಿಗೆ ಅಪಶಕುನಗಳ ಮೇಲೆ ಬಹಳ ಭಯ, ಮಹಾ ಕುಕ್ಕ. ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ನನ್ನ ಗುರುಗಳು ಯಾವಾಗಲೂ ಹೇಳೋದು, ಬದುಕಿದ್ರೆ ಹೇಗೆ ಬದುಕಬೇಕು ಅಂದರೆ ಧೀರರ ಹಾಗೆ ಒಮ್ಮೆಲೆ ಸಾಯಬೇಕು, ದಿನಾ ಸಾಯಬಾರ್ದು, ಟಿಮಿಡ್ ಸುಳೆ ಮಕ್ಕಳು ಅಂತಿದ್ರು ನಮ್ಮ ಅಪ್ಪಯ್ಯ ಗುರುಗಳು. ಅಂದರೆ ಟಿಮಿಡ್ ಒಂದು ಚಂಚಲ ಬುದ್ಧಿಯಿಂದ ನಿತ್ಯ ಸಾಯುವ ಗುಣ ಒಳ್ಳೆಯದಲ್ಲ, ಸತ್ತರೆ ಒಮ್ಮೆಲೆ ಸಾಯಬೇಕು ಧೀರರ ಹಾಗೆ ಅಂತ. ಎಷ್ಟು ಸರಿಯಾಗಿ ಧೃತರಾಷ್ಟ್ರನಿಗೆ ಅನ್ವಯ ಆಗುತ್ತೆ ಅಂದರೆ ದಿನ ಸಾಯ್ತಿದ್ದ ಅವನು. ಒಂದ್ಸರಿ ವಿದುರ ಹೇಳುವಾಗ ಹೌದು ಹೌದು ಅನ್ಸಿಬಿಡೋದು, ಕೂಡಲೇ ಈ ಕಡೆ ದುರ್ಯೋಧನ ಹೇಳ್ಕೊಳ್ಳಿ ಆಯ್ತು ಆಯ್ತು ಅಂದ್ಬಿಡೋನು. ದಿನ ಸಾಯುವ ಪ್ರಾಣಿ. ಅವನಿಗೆ ಆ ಕಡೆಯಿಂದ ಕೂಗು ಕೇಳಿದ ಕೂಡಲೇ ಅಪಶಕುನ ಭಯ ಶುರುವಾಯಿತು. ತಕ್ಷಣ ಹೇಳಿದ, ಇಲ್ಲ ಇಲ್ಲ ಇದೇನೋ ಅಪಶಕುನ ಕೇಳಿದೆ. ಅದಕ್ಕೆ ಸರಿಯಾಗಿ ಗಾಂಧಾರಿ ವಿದುರ ಇಬ್ಬರು ಎಚ್ಚರಿಸ್ತಾರೆ, ನೋಡಲ್ಲಿ ಕೂಗು ನೋಡು, ವಿದುರ ಹೇಳಿದ್ದಾನೆ ನಮ್ಮ ವಂಶ ಇದರಿಂದ ಮುಂದೆ ನಾಶವಾಗ್ತದೆ ಅಂತ, ನೀನು ಬಿಟ್ಟು ಕೊಡು, ಈಗಲೇ ಬಿಟ್ಟು ಕೊಡು, ಇಲ್ಲರೆ ಮುಂದೆ ನಮಗೆ ಏಳಿಗೆ ಆಗಲಿಕ್ಕಿಲ್ಲ. ಧೃತರಾಷ್ಟ್ರ ತಕ್ಷಣವೇ, ದ್ರೌಪದಿ ನೀನು ಅವರ ವಶವಲ್ಲ, ಭಯ ಅವನಿಗೆ. ತಕ್ಷಣ ನೀನು ಅವರ ವಶವಲ್ಲ, ಅವರಿಗೆ ಅದನ್ನು ಅಧೀನ ಮಾಡಿಕೊಳ್ಳುವ ಯಾವ ಹಕ್ಕು ಇಲ್ಲ. ನಾನು ನಿನ್ನ ಈ ಥರದ ಒಳ್ಳೆಯ ಭಾವಕ್ಕೆ ಪೂರ್ತಿ ಶರಣಾಗತನಾಗಿದ್ದೇನೆ, ನಿನಗೇನು ವರ ಬೇಕು ಕೇಳು, ನಾನು ವರ ಕೊಡ್ತೇನೆ. ಅವಳು ಮೊದಲ ವರ ಕೇಳ್ತಾಳೆ, ಯುಧಿಷ್ಠಿರ ದಾಸ್ಯದಿಂದ ಬಿಡುಗಡೆಯಾಗಲಿ, ಅವನ ಮಗ ಪ್ರತಿವಿಂದ್ಯನಿಗೆ ದಾಸಪುತ್ರ ಅನ್ನುವ ಹೆಸರು ಹೋಗಲಿ, ಹಾಗಾಗಿ ಯುಧಿಷ್ಠಿರನ ಬಿಡುಗಡೆ ಮಾಡು. ಮೊದಲನೆಯ ವರ. ನನಗೆ ಒಂದು ವರದಿಂದ ತೃಪ್ತಿ ಇಲ್ಲ, ಎರಡನೆಯ ವರ ಕೇಳು, ಹೇಳು ಎರಡನೆಯ ವರ ಏನು ಬೇಕು. ಭೀಮಾರ್ಜುನ ನಕುಲ ಸಹದೇವರು ಮುಕ್ತರಾಗಲಿ, ಅವರನ್ನು ದಾಸ್ಯದಿಂದ ಬಿಡುಗಡೆ ಮಾಡು. ಆಗಲಿ, ನನಗೆ ಎರಡು ವರದಿಂದಲೂ ತೃಪ್ತನಿಲ್ಲ ನಾನು, ಮೂರನೆಯ ವರ ಕೇಳು, ನೀನು ಅಷ್ಟು ಒಳ್ಳೆಯವಳು, ನಿನ್ನ ಈ ಒಳಿತಿಗಾಗಿ ನಾನು ಎಷ್ಟು ಕೊಟ್ಟರೂ ಕಡಿಮೆ, ಮೂರನೆಯ ವರ ಕೇಳು. ಇಲ್ಲ, ಲೋಭದಿಂದ ಧರ್ಮನಾಶವಾಗುತ್ತದೆ, ವೈಶ್ಯನು ಒಂದು ಬಾರಿ ಮಾತ್ರ ವರ ಕೇಳಬಹುದು, ಕ್ಷತ್ರಿಯ ಹೆಣ್ಣು ಎರಡೇ ವರ ಕೇಳಲಿಕ್ಕೆ ಅರ್ಹಳು, ಕ್ಷತ್ರಿಯ ಪುರುಷರು 3 ವರ ಕೇಳಬಹುದು, ಬ್ರಾಹ್ಮಣರು 100 ವರ ಕೇಳಬಹುದು. ನಾನು ಕ್ಷತ್ರಿಯ ಸ್ತ್ರೀ 2 ವರ ಕೇಳಿದ್ದೇನೆ, ನನಗಿನ್ಯಾವ ವರಗಳು ಬೇಕಿಲ್ಲ. ಎಷ್ಟು ವಿದುಷಿ ಇದ್ಲು, ಎಷ್ಟು ಧರ್ಮ ತಿಳ್ಕೊಂಡಿದ್ಲು, ಯಾವ ಥರ ಅದನ್ನು ಪಾಲಿಸ್ತಿದ್ಲು. ತಿಳ್ಕೊಳ್ಳೋದು ದೊಡ್ಡದಲ್ಲ, ತಿಳ್ಕೊಂಡವಳು ಇದನ್ನು ತನ್ನ ಪಾಲಿಸದೆ 3ನೇ ವರ ಕೇಳ್ಬೋದಿತ್ತಲ್ಲ. ಎಷ್ಟು ನಿಷ್ಠೆ. ದ್ರೌಪದಿ, ನಿನ್ನ ನಿಷ್ಠೆಯನ್ನು ನಾನು ಮೆಚ್ಚಿದ್ದೇನೆ, ನಾನು ಎಲ್ಲರನ್ನೂ ಬಿಡುಗಡೆ ಮಾಡಿದ್ದೇನೆ. ಅಷ್ಟು ಮಾತ್ರವಲ್ಲ, ನಿಮ್ಮಿಂದ ಏನನ್ನೆಲ್ಲ ಪಣಗಿಟ್ಟು ಅವರು ಸೋತಿದ್ದರಲ್ಲ ಅಷ್ಟನ್ನು ಪಡೆದುಕೊಂಡು ನೀವು ಮತ್ತೆ ನಿಮ್ಮ ಇಂದ್ರಪ್ರಸ್ಥಕ್ಕೆ ಮರಳಿ, ನೀವು ಮತ್ತೆ ರಾಜರಾಗಿ ನಿಮ್ಮ ಸಾರ್ವಭೌಮತ್ವ ಹಾಗೇ ಇರಲಿ, ನಾವು ನಿಮ್ಮ ಜೊತೆಗೆ ಮೊದಲಿನಂತೆಯೇ ಬಂಧುಗಳಾಗಿರುತ್ತೇವೆ, ಹೊರಡಿ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಇಡೀ ದ್ಯೂತದ ಸಮಾರೋಪ ಒಂದು ಒಳ್ಳೆಯ ವರದ ಮೂಲಕ ಧೃತರಾಷ್ಟ್ರನಿಂದ ನಿರ್ಣಯ ಆಗ್ತದೆ. ಅವರು ಮರಳಿ ಹೋಗ್ತಾರೆ. ಮುಂದೇನಾಯಿತು ನಾಳೆ ನೋಡೋಣ. ನಮಸ್ಕಾರ.